Hi guys, I'm your physics lecturer Sunil sir. Okay, in previous class we have solved some problems. ಅಲ್ವಾ ಲಾಸ್ಟ್ ಕ್ಲಾಸ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡಿದ್ವಿ. ಸೊ ವಿ ವಿಲ್ ಕಂಟಿನ್ಯೂ ದಟ್. ಓಕೆ, ಎಲೆಕ್ಟ್ರಿಸಿಟಿಯಲ್ಲಿ ಕರೆಂಟ್ ಎಲೆಕ್ಟ್ರಿಸಿಟಿಯಲ್ಲಿ ಚಾಪ್ಟರ್ ಅಲ್ಲಿ. ಓಕೆ, ಓಕೆ, ವಿ ವಿಲ್ ಕಂಟಿನ್ಯೂ ದಟ್ ಕಾನ್ಸೆಪ್ಟ್. Okay, that is the first question is, okay, the four wires of same diameter are connected in turns between the 2 points maintained at a constant potential difference. ಇಲ್ಲೇನ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಕಾನ್ಸ್ಟೆಂಟ್ ಪೊಟೆನ್ಶಿಯಲ್ ಡಿಫರೆನ್ಸ್ ಇದೆ ಅಂತ ಹೇಳಿದ್ದಾರೆ. ಎಷ್ಟು ಬಿ ಪೊಟೆನ್ಶಿಯಲ್ ಡಿಫರೆನ್ಸ್ ಏನಿದೆ ಕಾನ್ಸ್ಟೆಂಟ್ ಇದೆ. ಅಂಡ್ ದ ರೆಸಿಸ್ಟಿವಿಟಿ ಅಂಡ್ ಲೆಂತ್ಸ್ ಆರ್, ಫಸ್ಟ್ ರೆಸಿಸ್ಟಿವಿಟಿ ಮತ್ತೆ ಲೆಂತ್ ಕೊಟ್ಟಿದ್ದಾರೆ ಫಾರ್ ದಿ ವೈರ್ ನಂಬರ್ ಒನ್. ಓಕೆ, ಫಾರ್ ದಿ ವೈರ್ ನಂಬರ್ ಒನ್ಗೆ ಒಂದು ಫಸ್ಟ್ ವೈರ್ ಒನ್ಗೆ ರೆಸಿಸ್ಟಿವಿಟಿ ಎಷ್ಟಿದೆ, ರೋ ಇದೆ, ಲೆಂತ್ ಎಲ್ ಇದೆ. ಓಕೆ, ಫಾರ್ ದಿ ವೈರ್ ಟೂಗೆ ಸೆಕೆಂಡ್ ವೈರ್ದು ರೆಸಿಸ್ಟಿವಿಟಿ ಎಷ್ಟು ಅಂತ ಹೇಳಿದ್ದಾರೆ ಅಂತ ಹೇಳಿದ್ರೆ ರೆಸಿಸ್ಟಿವಿಟಿ ಎಷ್ಟಿದೆ ಅಂತ ಹೇಳಿದ್ರೆ 1.2 ರೋ ಅಂಡ್ ಲೆಂತ್ ಎಷ್ಟಿದೆ ಅಂತ ಹೇಳಿದ್ರೆ 1.2 ಎಲ್ ಇದೆ ಲೆಂತ್. ಅದೇ ತರನೇ ದಿಸ್ ಇಸ್ ಫಾರ್ ದಿ ವೈರ್ ಟೂಗೆ. ನೆಕ್ಸ್ಟ್ ವೈರ್ ತ್ರೀಗೆ ಎಷ್ಟಿದೆ ಅಂತ ಹೇಳಿದ್ದಾರೆ, ವೈರ್ ತ್ರೀದು ರೆಸಿಸ್ಟಿವಿಟಿ ದೇ ಹ್ಯಾವ್ ಗಿವನ್ ದಟ್ 0.9 ರೋ ಅಂಡ್ 0.9 ಲೆಂತ್ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ವೈರ್ ಫೋರ್ಗೆ ಎಷ್ಟು ಅಂತ ಹೇಳಿದ್ದಾರೆ ರೆಸಿಸ್ಟಿವಿಟಿ, ದಟ್ ಈಸ್ ವೈರ್ ಫೋರ್ಗೆ ರೆಸಿಸ್ಟಿವಿಟಿ ಅಂತ ಹೇಳಿದ್ದಾರೆ ರೋ ಅಂತ ಹೇಳಿದ್ದಾರೆ. ಅದೇ ತರನೇ ಲೆಂತ್ ಎಷ್ಟು ಹೇಳಿದ್ದಾರೆ, ಲೆಂತ್ ಎಷ್ಟಿದೆ ಅಂತ ಹೇಳಿದ್ರೆ 1.5 ಎಲ್ ಅಂತ ಹೇಳಿದ್ದಾರೆ. ನಾವು ಕ್ವೆಶನ್ ಇದಿಷ್ಟು ಟಾಟಾಸ್ ಕೊಟ್ಟಿದ್ದಾರೆ. ರ್ಯಾಂಕ್ ದಿ ವೈರ್ಸ್ ಅಕಾರ್ಡಿಂಗ್ ಟು ದಿ ರೇಟ್ ಅಟ್ ವಿಚ್ ದಿ ಎನರ್ಜಿ ಡಿಸಿಪೇಟೆಡ್ ಆಸ್ ಅ ಹೀಟ್ ಫ್ರಮ್ ಗ್ರೇಟೆಸ್ಟ್ ಫಸ್ಟ್. ಈಗ ನಾವು ಇಲ್ಲಿ ಏನ್ ಕೇಳಿದ್ದಾರೆ ಅಂತ ಹೇಳಿದ್ರೆ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದಿ ಎನರ್ಜಿ ಡಿಸಿಪೇಟೆಡ್ ಆಸ್ ಅ ಹೀಟ್. ಓಕೆ, ಎಷ್ಟು ಎನರ್ಜಿ ಡಿಸಿಪೇಟೆಡ್ ಆಗ್ತಾ ಇದೆ, ಎಷ್ಟು ಎನರ್ಜಿ ಲಾಸ್ ಆಗ್ತಾ ಇದೆ ಇನ್ ಟರ್ಮ್ಸ್ ಆಫ್ ಎನ್ ಹೀಟ್ ಟರ್ಮ್ಸ್ ಅಲ್ಲಿ ನಾವು ಏನ್ ಮಾಡಬೇಕು, ಕ್ಯಾಲ್ಕುಲೇಟ್ ಮಾಡಬೇಕು ಫಾರ್ ದಿ ವೈರ್ ನಂಬರ್ ಒನ್, ವೈರ್ ನಂಬರ್ ಟೂ, ವೈರ್ ನಂಬರ್ ತ್ರೀ ಅಂಡ್ ವೈರ್ ನಂಬರ್ ಫೋರ್. ಸೊ ಫಸ್ಟ್ ಏನಿರ್ಬೇಕು, ಗ್ರೇಟೆಸ್ಟ್ ಫ್ರಮ್ ಗ್ರೇಟೆಸ್ಟ್ ಫಸ್ಟ್ ಅಂತ ಹೇಳಿದ್ರೆ ಯಾವ್ದ್ರಲ್ಲಿ ಜಾಸ್ತಿ ಲಾಸ್ ಆಗ್ತಾ ಇದೆ, ಯಾವ್ದ್ರಲ್ಲಿ ಜಾಸ್ತಿ ಹೀಟ್ ಆಗ್ತಾ ಇದೆ ಅಲ್ಲಿಂದ ಸ್ಟಾರ್ಟ್ ಮಾಡಬೇಕು. ಸೊ ಡಿಸೆಂಡಿಂಗ್ ಆರ್ಡರ್ ಇಂದ ಸ್ಟಾರ್ಟ್ ಮಾಡ್ತಾ ಹೋಗ್ಬೇಕು. ಯಾವುದು ದಿಸ್ ಇಸ್ ದ ಗ್ರೇಟೆಸ್ಟ್ ಇಸ್ ದಿ ಫಸ್ಟ್ ಅಂತ ಕೇಳಿದ್ದಾರೆ. ಓಕೆ, ಇಲ್ಲಿ ನಮಗೆ ಫಸ್ಟ್ ಇದೆ ಇದು ಹೀಟ್ ಡಿಸಿಪೇಟೆಡ್ ಅಂತ ಹೇಳಿದ್ರೆ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು, ವಾಟ್ಸ್ ಮೀನ್ ಬೈ ಹೀಟ್ ಡಿಸಿಪೇಟೆಡ್ ಆರ್ ಇಟ್ಸ್ ನಥಿಂಗ್ ಬಟ್ ಅನ್ನ ಎನರ್ಜಿ ಡಿಸಿಪೇಟೆಡ್, ಅದೇ ಎನರ್ಜಿ ಡಿಸಿಪೇಟೆಡ್. ಓಕೆ, ಇದು ಫಾರ್ಮುಲಾ ಗೊತ್ತಿದೆ ಅಲ್ವಾ ನಮಗೆ, ದಟ್ ಇಸ್ H is equals to what, H heat dissipated, or this is same as that of the power formula ಅಥವಾ ಅಲ್ವಾ, that is H is equals to what, V square divided by R. H is equals to what, V square divided by R ಆಗಿದೆ. ಓಕೆ, ಈಗ ನಾವೇನ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿದ್ರೆ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದಿ ಹೀಟ್ ಡಿಸಿಪೇಟೆಡ್ ಫಾರ್ ದಿ ಈಚ್ ವೈರ್ಸ್. ಪ್ರತಿ ಒಂದು ವೈರ್ದು ಒಂದು ಕರೆಂಟ್ ಪಾಸ್ ಮಾಡಿದಾಗ ಇದ್ರೊಳಗಡೆ ಎಷ್ಟು ಹೀಟ್ ಡಿಸಿಪೇಟೆಡ್ ಆಗ್ತಾ ಇದೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ದಟ್ ಈಸ್ ಇನ್ ಟರ್ಮ್ ಎನರ್ಜಿ ಡಿಸಿಪೇಟೆಡ್ ಆಗ್ತಾ ಇದೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇದಕ್ಕೆ ಓಕೆ, 4 ವೈರ್ ಕೊಟ್ಟಿದ್ದಾರೆ. ಪ್ರತಿ ಒಂದ್ರದ್ದು ನಾವು ಹೀಟ್ ಎನರ್ಜಿ ಡಿಸಿಪೇಟೆಡ್ ಆಸ್ ಅ ಹೀಟ್ ಡಿಸಿಪೇಟೆಡ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ನಾವು ಐ ವಿಲ್ ಕ್ಯಾಲ್ಕುಲೇಟ್ ಫಾರ್ ದಿ ಫಸ್ಟ್, ದಟ್ ಈಸ್ ಫಾರ್ ದಿ H1 ಗೆ ನಾನು ಕ್ಯಾಲ್ಕುಲೇಟ್ ಮಾಡ್ತೀನಿ. ಓಕೆ, ಫಾರ್ ದಿ H1 ಗೆ ಏನಾಗಿರುತ್ತೆ, ದಟ್ ಶುಡ್ ಬಿ ದಿ ಫಸ್ಟ್ ಒನ್. H1 ಗೆ ಏನಾಗಿರುತ್ತೆ, ದಿಸ್ ಇಸ್ ಫಾರ್ಮುಲಾ ಏನು, H is equals to what, V square divided by R. H ಅಂತ ಹೇಳಿದ್ರೆ ಏನು, ಇಟ್ಸ್ ನಥಿಂಗ್ ಬಟ್ V square divided by R. ಓಕೆ, ಸೊ ದಿಸ್ ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಏನಾಗುತ್ತೆ, ಸೊ ಆರ್ ಅನ್ನ ಹೇಗೆ ಬರೀಬಹುದು ನಾವು, ಸೊ ವಿ ಆಲ್ರೆಡಿ ನೋ ದಟ್ ಇಸ್ ಅನ್ ಆರ್ ಇಸ್ ಈಕ್ವಲ್ಸ್ ಟು ವಾಟ್, ಆರ್ ಇಸ್ ಈಕ್ವಲ್ಸ್ ಟು ರೋ ಎಲ್ ಡಿವೈಡೆಡ್ ಬೈ ಎ. ಓಕೆ, ಸೊ ವಿ ವಿಲ್ ಸಬ್ಸ್ಟಿಟ್ಯೂಟ್ ದಿಸ್ ಹಿಯರ್. ಸೊ ದಿಸ್ ಇಸ್ H ಅಂತ ಹೇಳಿದ್ರೆ ಹೇಗೆ ಬರೀಬಹುದು, H is equals to V square divided by ರೋ ಎಲ್ into A. ಸೊ ದಿಸ್ ಇಸ್ ದಿ ಅವರ್ ಫಾರ್ಮುಲಾ. ಓಕೆ, ಇದು ಫಾರ್ಮುಲಾ ಆಯ್ತು. H1 ಏನಾಗಿರುತ್ತೆ ಹಾಗಾದ್ರೆ, H1 ಅಂತ ಹೇಳಿದ್ರೆ ಏನ್ ಬರೀಬಹುದು, ದಟ್ ಇಸ್ V square into A divided by ರೋ into L. Okay, this is
ರೆಸಿಸ್ಟೆನ್ಸ್ ಅನ್ನ ಏನ್ ಕೊಟ್ಟಿದೀವಿ ನಾವು, ವೈರ್ ಅನ್ನ ಇಲ್ಲಿ ಏನ್ ಕೊಟ್ಟಿದ್ದಾರೆ ಅವರು, ಸ್ಪೆಸಿಫಿಕ್ ರೆಸಿಸ್ಟಿವಿಟಿ ಮತ್ತೆ ಲೆಂತ್ ಟರ್ಮ್ ಕೊಟ್ಟಿರೋದ್ರಿಂದ ಸೊ ವಿ ವಿಲ್ ರೈಟ್ ದಿಸ್ ಇಕ್ವೇಶನ್ ಲೈಕ್ ದಿಸ್. ಸೊ ಫಾರ್ ದಿ ಫಸ್ಟ್ ವೈರ್ಗೆ H1 ವೈರ್ಗೆ ಏನಾಗಿರುತ್ತೆ, ರೆಸಿಸ್ಟಿವಿಟಿ ಎಷ್ಟಿದೆ, ರೋ ಇದೆ, ಲೆಂತ್ ಏನಿದೆ, ಎಲ್ ಇದೆ, ಲೆಂತ್ ಏನಿದೆ, ಎಲ್ ಇದೆ. ಸೊ ಹಾಗಾಗಿ ಈ ಫಾರ್ಮುಲಾನ ಹೇಗೆ ಬರಿತೀವಿ ನಾವು, ದಟ್ ಈಸ್ ವಿ ಸ್ಕ್ವೇರ್ ಇಂಟು ಎ ಡಿವೈಡೆಡ್ ಬೈ ರೋ ಇಂಟು ಎಲ್. ಸೊ ದಿಸ್ ಇಸ್, ಇದು ಏನಾಗಿರುತ್ತೆ ಅಂತ ಹೇಳಿದ್ರೆ ಇಟ್ಸ್ ನಥಿಂಗ್ ಬಟ್ ಅನ್ ಹಿಯರ್ ವಿ ಸ್ಕ್ವೇರ್ divided by a divided by l. So this is, I will take it as an h1. ಇದನ್ನ ನಾನೇನ್ ತಗೊಳ್ತೀನಿ, h1 ಅಲ್ವಾ, ದಿಸ್ ಇಸ್ ಈಕ್ವಲ್ಸ್ ಟು h1. ಈಗ ನಾನೇನ್ ಕ್ಯಾಲ್ಕುಲೇಟ್ ಮಾಡ್ತೀನಿ ಅಂತ ಹೇಳಿದ್ರೆ ಫಾರ್ ದಿ h2 ಹೀಟ್ ಡಿಸಿಪೇಟೆಡ್ ಫಾರ್ ದಿ ವೈರ್ 2, ಎರಡನೇ ವೈರ್ಗೆ ಹೀಟ್ ಡಿಸಿಪೇಟೆಡ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತೀನಿ. ಹೀಟ್ ಡಿಸಿಪೇಟೆಡ್ ಎಷ್ಟಾಗಿರುತ್ತೆ, ದಟ್ ಇಸ್ ವಿ ಸ್ಕ್ವೇರ್ ಇಂಟು ದಿಸ್ ಇಸ್ ಸೇಮ್ ಥಿಂಗ್ ಎ ಡಿವೈಡೆಡ್ ಬೈ ರೋ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ, ರೋ ವ್ಯಾಲ್ಯೂ 1.2 ರೋ, ಓಕೆ, ಇಂಟು ಎಲ್ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ, ಲೆಂತ್ 1.2 ಎಲ್ ಅಂತ ಕೊಟ್ಟಿದ್ದಾರೆ. ಸೊ ಈಗ ಇದನ್ನ ಮತ್ತೆ ಸಿಂಪ್ಲಿಫೈ ಮಾಡಿದ್ರೆ ಏನ್ ಸಿಗುತ್ತೆ ನಮ್ಗೆ, ಸೊ ದಿಸ್ ಇಸ್ ವಿ ಸ್ಕ್ವೇರ್ ಇಂಟು ಎ, ದಿಸ್ ಇಸ್ 1.2 ಇಂಟು 1.2 ಎಷ್ಟಾಗುತ್ತೆ, 1.44 ರೋ ಇಂಟು ಎಲ್. ಸಿಯರ್ ವಿ ಸ್ಕ್ವೇರ್ ಇಂಟು ರೋ ಇಂಟು ಎಲ್, ಇಟ್ಸ್ ನಥಿಂಗ್ ಬಟ್ ವಾಟ್, h1 ಅಲ್ವಾ, ಇದೇನಾಗಿರುತ್ತೆ h1. ದಿಸ್ ಇಸ್ ವಿಚ್ ಇಸ್ ಈಕ್ವಲ್ಸ್ ಟು ವಾಟ್, h1 or h divided by 1.44, h1 divided by 1.44 ಬರ್ತಾ ಇದೆ. ನೆಕ್ಸ್ಟ್ ಏನ್ ತಗೊಳ್ತೀನಿ ನಾನು, ನೆಕ್ಸ್ಟ್ ಏನ್ ತಗೊಳ್ತೀನಿ, ಫಾರ್ ದಿ ವೈರ್ 2, ದಿಸ್ ಇಸ್ ವೈರ್ 2 ಆಯ್ತಲ್ವಾ. ಈಗ ನಾನು ತಗೊಳ್ತೀನಿ ವೈರ್ 3 ತಗೊಳ್ತೀನಿ. ಫಾರ್ ದಿ ವೈರ್ 3, ವೈರ್ 3 ಏನಾಗಿರುತ್ತೆ, ಸೊ ಇಟ್ ವಿಲ್ ಬಿ ದಿ ವಿ ಸ್ಕ್ವೇರ್ ಇಂಟು ಎ ಡಿವೈಡೆಡ್ ಬೈ ವೈರ್ 3 ಎಷ್ಟಿದೆ, 0.9 ಕೊಟ್ಟಿದ್ದಾರಲ್ವಾ, ರೆಸಿಸ್ಟಿವಿಟಿ 0.9 ರೋ ಇಂಟು 0.9 ಎಲ್, ವಿಚ್ ಇಸ್ ಈಕ್ವಲ್ಸ್ ಟು ಏನಾಗಿರುತ್ತೆ, ದಿಸ್ ಇಸ್ ವಿ ಸ್ಕ್ವೇರ್ ಇಂಟು ಎಲ್ ಡಿವೈಡೆಡ್ ಬೈ 0.9 ಇಂಟು 0.9 ಎಷ್ಟಾಗತ್ತೆ, ದಟ್ ಇಸ್ 0.81 ಇಂಟು ರೋ ಇಂಟು ಎಲ್. ಸಿಯರ್ this is v square divided by l, which is equals to what, h divided by 0.81 ಅಂತ ಬರಿಬಹುದಲ್ವಾ, 0.81. ಅದೇ ತರನೇ ಫಾರ್ ದಿ ನೆಕ್ಸ್ಟ್ ಯಾವುದಕ್ಕೆ, h4 heat dissipated for the wire 4, wire 4 ಗೆ. ಸೊ ವೈರ್ 4 ಗೆ ಎಷ್ಟು ಕೊಟ್ಟಿದ್ದಾರೆ ಅವರು, ವಿ ಸ್ಕ್ವೇರ್ ಇಂಟು ಎ ಡಿವೈಡ್ ಬೈ ರೋ ವ್ಯಾಲ್ಯೂ ಎಷ್ಟಿದೆ, ರೋ ವ್ಯಾಲ್ಯೂ ರೋ ಇದೆ. ಅದೇ ತರನೇ ಎಲ್ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ, ಎಲ್ ವ್ಯಾಲ್ಯೂಸ್ 1.5 ಕೊಟ್ಟಿದ್ದಾರೆ, 1.5 ಎಲ್. ಸೊ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ನಮ್ಗೆ ಎಷ್ಟು ಸಿಗುತ್ತೆ, ವಿ ಸ್ಕ್ವೇರ್ ಡಿವೈಡೆಡ್ ಬೈ 1.5 ಇಂಟು ರೋ ಇಂಟು ಎಲ್. ಸೊ ದಿಸ್ ಇಸ್ ವಿ ಕ್ಯಾನ್ ರೈಟ್ as na h divided by 1.5 ಅಂತ ಬರೀತೀವಿ. ಇಲ್ಲಿ ನೋಡಿ ಫಸ್ಟ್ ಒನ್ ಏನಿದೆ, ಹೆಚ್, ಇದನ್ನ ಹೆಚ್ ಅಂತಾನೆ ಕನ್ಸಿಡರ್ ಮಾಡ್ತೀನಿ. ಓಕೆ, ಸೊ ಇದನ್ನ ಹೆಚ್ ಅಂತ ಹೇಳಿದ್ರೆ ಬರೀ ಹೆಚ್ ಇದ್ರೆ ಅರ್ಥ ಏನು, ದಿಸ್ ಹೆಚ್ ಡಿವೈಡ್ ಬೈ 1 ಅಂತ ಆಯ್ತು. ಸೊ ಇದನ್ನ ಏನಾಗಿರುತ್ತೆ, ಹೆಚ್ ಡಿವೈಡ್ ಬೈ, ಇದೇನಿದೆ ಹೆಚ್ ಡಿವೈಡ್ ಬೈ 1.44, ಇಲ್ಲಿ ಏನಿದೆ ಹೆಚ್ ಡಿವೈಡ್ ಬೈ 0.8, ಇಲ್ಲಿ ಎಷ್ಟಿದೆ ಹೆಚ್ ಡಿವೈಡ್ ಬೈ 1.5. ನಮ್ಗೆ ಗೊತ್ತಿದೆ ಏನಂತ ಹೇಳಿದ್ರೆ ಡಿನಾಮಿನೇಟರ್ ವ್ಯಾಲ್ಯೂ ಓಕೆ ಜಾಸ್ತಿ ಆಗ್ತಾ ಹೋದವಾಗ ಏನಾಗುತ್ತೆ, ಟೋಟಲ್ ವ್ಯಾಲ್ಯೂ ಏನಾಗ್ತಾ ಹೋಗುತ್ತೆ, ಕಡಿಮೆ ಆಗ್ತಾನೆ ಹೋಗುತ್ತೆ. ಇಲ್ಲಿ ನೋಡಿ, ಹಾಗಾದ್ರೆ ಇದು ಹೈಯೆಸ್ಟ್ ವ್ಯಾಲ್ಯೂ ಇರೋದು ಯಾವುದು, ಯಾವುದು ಕಡಿಮೆ ಡಿನಾಮಿನೇಟರ್ ವ್ಯಾಲ್ಯೂ ಇರುತ್ತಲ್ವಾ, ಯಾವ್ದ್ರದ್ದು ಡಿನಾಮಿನೇಟರ್ ವ್ಯಾಲ್ಯೂ ತುಂಬಾ ಕಡಿಮೆ ಇರುತ್ತಲ್ವಾ, ಅದ್ರದ್ದು ಏನಾಗಿರುತ್ತೆ, ಟೋಟಲ್ ವ್ಯಾಲ್ಯೂ ಜಾಸ್ತಿ ಇರುತ್ತೆ. ಇಲ್ಲಿ ನೋಡಿ, ಇಲ್ಲಿ 1 ಇದೆ, ಇಲ್ಲಿ 1.44 ಇದೆ, ಇಲ್ಲಿ 0.8 ಇದೆ, ಇಲ್ಲಿ 1.5 ಇದೆ. ಹಾಗಾಗಿ ಡಿನಾಮಿನೇಟರ್ ಅಲ್ಲಿ ಇರುವಂತಹ ಕಡಿಮೆ ವ್ಯಾಲ್ಯೂ ಯಾವುದು, 0.81 ಅಲ್ವಾ. ಸೊ ಹಾಗಾಗಿ H3 ಏನಾಗಿರುತ್ತೆ, H3 it will have the greatest value. ವ್ಯಾಲ್ಯೂ ಏನಾಗಿರುತ್ತೆ, H3 ವ್ಯಾಲ್ಯೂ ಗ್ರೇಟೆಸ್ಟ್ ವ್ಯಾಲ್ಯೂ ಆಗಿರುತ್ತೆ. ನೆಕ್ಸ್ಟ್ 0.81 ಆಯ್ತು, ನೆಕ್ಸ್ಟ್ ಬರೋದು ಯಾವುದು, 1 ಬರೋದು ಯಾವುದು, ದಿಸ್ ಇಸ್ H1. ನೆಕ್ಸ್ಟ್ 1 ಆಯ್ತು, 1 ಆದ್ಮೇಲೆ ಬರೋದು ಯಾವುದು, ನೆಕ್ಸ್ಟ್ ಬರೋದು ಯಾವುದು, ಡಿನಾಮಿನೇಟರ್ ಅಲ್ಲಿ 1.44 ಯಾವುದು, ದಿಸ್ ಇಸ್ ಫಾರ್ ದಿ H2, ದಿಸ್ ಇಸ್ H2 ನೆಕ್ಸ್ಟ್ ವ್ಯಾಲ್ಯೂ. ನೆಕ್ಸ್ಟ್ H2 ಆದ್ಮೇಲೆ ಬರೋದು ಯಾವುದು, ದಿಸ್ ಇಸ್ 1, ದಟ್ ಇಸ್ ಅನ್ H4, this is an H4. ಸೊ ಹಾಗಾದ್ರೆ ಆನ್ಸರ್ ಯಾವ್ದಾಗಿರುತ್ತೆ, this is 3, 2, H3, H1, H2 and H4. ಸೊ ಹಾಗಾದ್ರೆ ಆನ್ಸರ್ ಯಾವುದು, ಸೊ ದ ಆಪ್ಷನ್ ಡಿ is the answer. ಆಪ್ಷನ್ ಡಿ ಏನಾಗಿರುತ್ತೆ, ಆನ್ಸರ್ ಆಗಿರುತ್ತೆ. ಓಕೆ, ಸೊ the next question is, next question, the heater coil is rated, okay, the heater coil is rated 100 watt
ಪವರ್ ಎಷ್ಟಿದೆ ಇಲ್ಲಿ? ಒಂದು ಹೀಟರ್ ಕಾಯಿಲ್ ಇದೆ. ಒಂದು ಹೀಟರ್ ಕಾಯಿಲ್ is rated 100 watt and 200 volt. It is cut into the two identical parts. ಎರಡು ಐಡೆಂಟಿಕಲ್ ಪಾರ್ಟ್ ಆಗಿ ಏನ್ ಮಾಡ್ತಾ ಇದ್ದಾರೆ? ಕಟ್ ಮಾಡ್ತಾ ಇದ್ದಾರೆ. ಬೋತ್ ಪಾರ್ಟ್ ಆರ್ ಕನೆಕ್ಟೆಡ್ ಟುಗೆದರ್ ಇನ್ ಪ್ಯಾರಲಲ್. ಎರಡು ಪಾರ್ಟ್ ಅನ್ನ, ಒಂದು ಹೀಟರ್ ಕಾಯಿಲ್ ಇದೆ, ಕಾಯಿಲ್ ಇತ್ತು, ಈ ಎರಡು ಕಾಯಿಲ್ ಏನ್ ಮಾಡಿದರೆ? ಕಟ್ ಮಾಡಿದ್ದಾರೆ. ಕಟ್ ಮಾಡಿ ಏನ್ ಮಾಡಿದ್ದಾರೆ? ಇಲ್ಲಿ ಪ್ಯಾರಲಲ್ ಆಗಿ ಕನೆಕ್ಷನ್ ಕೊಟ್ಟಿದ್ದಾರೆ. ಓಕೆ, ಎರಡನ್ನು ಪ್ಯಾರಲಲ್ ಆಗಿ ಕನೆಕ್ಷನ್ ಕೊಟ್ಟಿದ್ದಾರೆ. ಓಕೆ, now to the same sources 200 volt battery, 200 volt ಇದು ಎರಡಕ್ಕೂ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ 200 ಸಪ್ಲೈ ಕೊಟ್ಟಿದ್ದಾರೆ, 200 ವೋಲ್ಟ್ ಸಪ್ಲೈ ಕೊಟ್ಟಿದ್ದಾರೆ, 200 ವೋಲ್ಟ್ ಸಪ್ಲೈ ಕೊಟ್ಟಿದ್ದಾರೆ. ಓಕೆ, now the energy liberated per second in a new combination is, ಓಕೆ, ಇದ್ರದ್ದು ನ್ಯೂ ಕಾಂಬಿನೇಷನ್ದು ಏನ್ ಮಾಡಿದ್ದಾರೆ? ಈಗ ನ್ಯೂ ಕಾಂಬಿನೇಷನ್ ಎರಡನ್ನು 200 ವೋಲ್ಟ್ ಪ್ಯಾರಲಲ್ ಆಗಿ ಕನೆಕ್ಷನ್ ಮಾಡಿದ್ದಾರೆ, ಆಮೇಲೆ 200 ವೋಲ್ಟ್ ಸಪ್ಲೈ ಕೊಟ್ಟಿದ್ದಾರೆ. ಈಗ ಇದರ ಎಷ್ಟು ಎನರ್ಜಿ ಲಿಬರೇಟೆಡ್ ಎನರ್ಜಿ ಎಷ್ಟು ಲಿಬರೇಟ್ ಮಾಡ್ತಾ ಇದೆ ಅನ್ನೋದನ್ನು ನಾವೇನ್ ಮಾಡ್ಬೇಕು? ಕ್ಯಾಲ್ಕುಲೇಟ್ ಮಾಡ್ಬೇಕಾಗಿರುತ್ತೆ. ಇಟ್ಸ್ ನಥಿಂಗ್ ಬಟ್ ಅನ್ ಎನರ್ಜಿ, ಇಟ್ಸ್ ನಥಿಂಗ್ ಬಟ್ ಅನ್ ಪವರ್ ನ ನಾವೇನ್ ಮಾಡ್ಬೇಕು? ಕ್ಯಾಲ್ಕುಲೇಟ್ ಮಾಡ್ಬೇಕು. ಈಗ ಸೊ ವಿ ನೋ ದಟ್ ಪವರ್ ಫಾರ್ಮುಲಾ ಏನಾಗಿರುತ್ತೆ? ದಟ್ ಈಸ್ ಪವರ್ ಇಸ್ ಈಕ್ವಲ್ಸ್ ಟು ವಾಟ್? ಪಿ ಇಸ್ ಈಕ್ವಲ್ಸ್ ಟು V square divided by R ಅಲ್ವಾ? P is equals to what? V square divided by R. ಸೊ ಈಗ ನಮಗೇನ್ ಬೇಕು? ಈಗ ಟೋಟಲ್ ಇದರದ್ದು ಎಷ್ಟಿದೆ? ಇದರ ರೆಸಿಸ್ಟೆನ್ಸ್ ಎಷ್ಟಿದೆ ಅನ್ನೋದು ಬೇಕು. ಯಾವ್ದ್ರದ್ದು? ಈ ಕಾಯಿಲಿನ ರೆಸಿಸ್ಟೆನ್ಸ್ ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ ಅವರು? 100 ಇದರ ಪವರ್ ಎಷ್ಟಿದೆ? ದಿಸ್ ಇಸ್ 100 ವ್ಯಾಟ್ ಪವರ್ ಇದೆ, ಪವರ್ ಕೊಟ್ಟಿದ್ದಾರೆ. ಇದರದ್ದು ಕಾಯಿಲ್ ಪವರ್ ಎಷ್ಟಿದೆ? 100 ವ್ಯಾಟ್ ಪವರ್ ಇದೆ. ಅದೇ ತರನೇ ವೋಲ್ಟೇಜ್ ಕೊಟ್ಟಿದ್ದಾರೆ. ಎಷ್ಟು ವೋಲ್ಟೇಜ್ ಅನ್ನ ಪೊಟೆನ್ಶಿಯಲ್ ಡಿಫರೆನ್ಸ್ ಅನ್ನ ಹಾಕಿದ್ದಾರೆ ಇಲ್ಲಿ? 200 ವೋಲ್ಟ್ ಪೊಟೆನ್ಶಿಯಲ್ ಡಿಫರೆನ್ಸ್ ಅನ್ನ ಕೊಟ್ಟಿದ್ದಾರೆ. ಸೊ ವಿ ಕ್ಯಾನ್ ಈಸಿಲಿ ಫೈಂಡ್ ಔಟ್ ದಿ ರೆಸಿಸ್ಟೆನ್ಸ್ ಆಫ್ ದಿಸ್ ಕಾಯಿಲ್. ಆ ಕಾಯಿಲಿನ ರೆಸಿಸ್ಟೆನ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಬಹುದಲ್ವಾ? ಸೊ ಪವರ್ ಇದೆ, ಆಮೇಲೆ ಪೊಟೆನ್ಶಿಯಲ್ ಡಿಫರೆನ್ಸ್ ಇದೆ. ಸೊ ವಿ ಕ್ಯಾನ್ ಕ್ಯಾಲ್ಕುಲೇಟ್ ದಿ ಆರ್ ಈಸಿಲಿ. ಸೊ ಆರ್ ಇಸ್ ಈಕ್ವಲ್ಸ್ ಟು ವಿ ಸ್ಕ್ವೇರ್ ಡಿವೈಡೆಡ್ ಬೈ ಪಿ ಅಲ್ವಾ? ವಿ ಸ್ಕ್ವೇರ್ ಅಂತ ಹೇಳಿದ್ರೆ, ವಿ ಅಂತ ಹೇಳಿದ್ರೆ ಇಟ್ಸ್ ಪೊಟೆನ್ಶಿಯಲ್ ಡಿಫರೆನ್ಸ್. ಎಷ್ಟು ಪೊಟೆನ್ಶಿಯಲ್ ಡಿಫರೆನ್ಸ್ ಕೊಟ್ಟಿದ್ದಾರೆ? 200 ವೋಲ್ಟ್ ಅಲ್ವಾ? ಸ್ಕ್ವೇರ್ ಡಿವೈಡ್ ಬೈ ಪಿ ಎಷ್ಟು ಕೊಟ್ಟಿದ್ದಾರೆ? 100 ವ್ಯಾಟ್. 100 ವ್ಯಾಟ್ ಕೊಟ್ಟಿದಾರಲ್ವಾ? ಸೊ ಇಟ್ ವಿಲ್ ಬಿ ದಿ 400 ಓಮ್. ಎಷ್ಟಾಗುತ್ತೆ ಇದು? ಸಿಂಪ್ಲಿಫೈ ಮಾಡಿದ್ರೆ ಆರ್ ವ್ಯಾಲ್ಯೂ ಎಷ್ಟು ಬರುತ್ತೆ? ಸೊ ಆರ್ ರೆಸಿಸ್ಟೆನ್ಸ್ ವ್ಯಾಲ್ಯೂ ಎಷ್ಟು ಬರುತ್ತೆ? ವಿಚ್ ಇಸ್ ಈಕ್ವಲ್ಸ್ ಟು 400 ಓಮ್. ಒಂದು ಫುಲ್ ಕಾಯಿಲಿನ ರೆಸಿಸ್ಟೆನ್ಸ್ ಎಷ್ಟಿದೆ? 400 ಓಮ್ ಇದೆ. ಸೊ ಹಾಗಾಗಿ ಈಗ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಈ ಕಾಯಿಲ್ ಅನ್ನ ಏನ್ ಮಾಡಿದ್ದಾರೆ ಅವರು? ಕಟ್ ಮಾಡಿದಾರಲ್ಲ, ಕಟ್ ಮಾಡಿ ಎರಡು ಪಾರ್ಟ್ ಮಾಡಿದ್ರೆ, ಈ ಕಾಯಿಲ್ ಏನ್ ಮಾಡಿ ಕಟ್ ಮಾಡಿ ಎರಡು ಪಾರ್ಟ್ ಮಾಡಿದ್ರೆ, ಎರಡು ಪಾರ್ಟ್ ಮಾಡಿದ ಬಗ್ಗೆ ಏನಾಯ್ತು? ಒಂದು ಅರ್ಧ ಒಂದು ರೆಸಿಸ್ಟೆನ್ಸ್ ಇರುತ್ತೆ, ಇನ್ನೊಂದು ಅರ್ಧ ಇನ್ನೊಂದು ರೆಸಿಸ್ಟೆನ್ಸ್ ಇರುತ್ತೆ ಅಲ್ವಾ? ಸೊ ಇಟ್ ವಿಲ್ ಬಿ ಹಾಫ್ ಮಾಡಿದವಾಗ ಸೊ ಹಾಫ್ ಪಾರ್ಟ್, ಓಕೆ, ಹಾಫ್ ಪಾರ್ಟ್ ಆಫ್ ದಿ ರೆಸಿಸ್ಟರ್, ಹಾಫ್ ಪಾರ್ಟ್ ಆಫ್ ದಿ ರೆಸಿಸ್ಟರ್ ಇಟ್ ವಿಲ್ ಬಿ ದಿ ಎಷ್ಟಾಗಿರುತ್ತೆ? 4 ಡಿವೈಡ್ ಬೈ 2 ಆಗುತ್ತಲ್ಲ, 2 ಈಕ್ವಲ್ ಪಾರ್ಟ್ ಮಾಡಿರೋದ್ರಿಂದ. ಸೊ ದಿಸ್ ಇಫ್ ದ ಟೂ ರೆಸಿಸ್ಟರ್ಸ್ ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್ ಕನೆಕ್ಷನ್ ಮಾಡಿದ್ರೆ ಈಕ್ವಲ್ ರೆಸಿಸ್ಟೆನ್ಸ್ ಏನಾಗಿರುತ್ತೆ? ಸೊ ಇಟ್ ವಿಲ್ ಬಿ ದಿ ಹೇಗೆ ಬರಿತೀವಿ ನಾವು? 400 ಡಿವೈಡ್ ಬೈ 2. ಸೊ ದಿಸ್ ಇಸ್ ಇಟ್ ವಿಲ್ ಬಿ ದಿ 200 ಓಮ್ ಆಗುತ್ತೆ. ಓಕೆ, ಎಷ್ಟು ಬಂತು ಇದು? 200 ಓಮ್ ಆಯ್ತು. ಒಂದು ಪಾರ್ಟಿನ ರೆಸಿಸ್ಟೆನ್ಸ್ ಎಷ್ಟು ಬರ್ತಾ ಇದೆ? ಇದರ ಪಾರ್ಟಿನ ರೆಸಿಸ್ಟೆನ್ಸ್ ಎಷ್ಟು ಬರ್ತಾ ಇದೆ? 200 ಓಮ್ ಬರ್ತಾ ಇದೆ. ಸೊ ಅದೇ ತರ ಏನಾಗ್ತಾ ಇದೆ? ಇಲ್ಲಿ ಸಹ ಏನ್ ಬರ್ತಾ ಇದೆ? 200 ಓಮ್ ಬರ್ತಾ ಇದೆ. ಓಕೆ, ಡಿವೈಡ್ ಮಾಡಿದ್ದಾರೆ ಅಲ್ವಾ? ಡಿವೈಡ್ ಮಾಡಿದವಾಗ ಈಕ್ವಲ್ ಪಾರ್ಟ್ ಆಗಿ ಡಿವೈಡ್ ಮಾಡಿದವಾಗ ಏನಾಯ್ತು? ಸೊ ಇಟ್ ವಿಲ್ ಬಿ ದಿ 200 ಓಮ್ ಆಯ್ತು. ಓಕೆ, ನೌ ದ ಟೂ ರೆಸಿಸ್ಟರ್ಸ್, ಈ ಎರಡು ರೆಸಿಸ್ಟರ್ಸ್ ಅನ್ನ ಯಾವ ತರ ಕನೆಕ್ಷನ್ ಮಾಡಿದಾರೆ ನಾವು? ಎಲ್ಲಿ ಪ್ಯಾರಲಲ್ ಅಲ್ಲಿ ಕನೆಕ್ಷನ್ ಮಾಡಿದಾವಲ್ವಾ? ಈ ಎರಡು ರೆಸಿಸ್ಟರ್ಸ್ ಅನ್ನ ಹೇಗೆ ಕನೆಕ್ಟ್ ಮಾಡಿದೀವಿ ನಾವು? ಪ್ಯಾರಲಲ್ ಅಲ್ಲಿ ಕನೆಕ್ಷನ್ ಮಾಡಿದೀವಿ. ಪ್ಯಾರಲಲ್ ಕನೆಕ್ಷನ್ ಮಾಡಿದೀವಿ ಅಲ್ವಾ? ಫಾರ್ ದಿ ಪ್ಯಾರಲಲ್ ಕನೆಕ್ಷನ್ ಮಾಡಿದವಾಗ ಏನಾಗುತ್ತೆ? ಸೊ ದ ರೆಸಿಸ್ಟೆನ್ಸ್, ಈಕ್ವಲೆಂಟ್ ರೆಸಿಸ್ಟೆನ್ಸ್, ದಟ್ ಇಸ್ ಅನ್ ಆರ್ ಪಿ ಇಸ್ ಈಕ್ವಲ್ಸ್ ಟು ಏನಾಗಿರುತ್ತೆ? ದಟ್ ಈಸ್ ಈಕ್ವಲ್ಸ್ ಟು R1 ಇಂಟು R2 ಡಿವೈಡ್ ಬೈ R1 ಪ್ಲಸ್ R2. ಸೊ ಇಲ್ಲಿ ಏನಿದೆ? ಟೂ ರೆಸಿಸ್ಟರ್ಸ್ ಆರ್ ಕನೆಕ್ಟ್, ಎರಡು ರೆಸಿಸ್ಟರ್ಸ್ ಇದೆ, ಈಕ್ವಲ್ ಇದೆ. ಸೊ ಈಕ್ವಲ್ ಆಗಿದ್ರೆ ಏನಾಗಿರುತ್ತೆ? ಸೊ ಇಟ್ ವಿಲ್ ಬಿ ದಿ 200 ಡಿವೈಡ್ ಬೈ 2. ಸೊ ಇಟ್ ವಿಲ್ ಬಿ ದಿ ಎಷ್ಟಾಗಿರುತ್ತೆ? ಇದು 100 ಓಮ್ ಆಗಿರುತ್ತೆ ಅಲ್ವಾ? ಅಥವಾ ನೀವು ಡೈರೆಕ್ಟ್ ನಾವು ವಿ ಕ್ಯಾನ್ ಸಬ್ಸ್ಟಿಟ್ಯೂಟ್ ದಿಸ್ ಫಾರ್ಮುಲಾ ಆಲ್ಸೋ, ವಿಲ್ ಗೆಟ್ ದಿ ಸೇಮ್ ಥಿಂಗ್. ಎರಡು ಈಕ್ವಲೆಂಟ್ ರೆಸಿಸ್ಟರ್ಸ್ ಅನ್ನ ಪ್ಯಾರಲಲ್ ಅಲ್ಲಿ ಕನೆಕ್ಷನ್ ಮಾಡಿದ್ರೆ, ಈ ಪ್ಯಾರಲಲ್ ಅಲ್ಲಿ ಎರಡು ಈಕ್ವಲೆಂಟ್ ರೆಸಿಸ್ಟೆನ್ಸ್ ಅನ್ನ ನಾವು ಕನೆಕ್ಷನ್ ಮಾಡಿದ್ರೆ, ದಿಸ್ ಇಸ್ ಆರ್ ಅಂಡ್ ದಿಸ್ ಇಸ್ ಆರ್. ಪ್ಯಾರಲಲ್ ಅಲ್ಲಿ ಕನೆಕ್ಷನ್ ಮಾಡಿದ್ರೆ ಆರ್ ಈಕ್ವಲೆಂಟ್ ಏನಾಗಿರುತ್ತೆ? ಆರ್ ಈಕ್ವಲೆಂಟ್ ವಿಚ್ ಇಸ್ ಈಕ್ವಲ್ಸ್ ಟು ಆರ್ ಡಿವೈಡ್ ಬೈ 2 ಆಗಿರುತ್ತೆ. ಓಕೆ, ಅದೇ ತರನೇ
ಮೂರು ಈಕ್ವಲೆಂಟ್ ರೆಸಿಸ್ಟೆನ್ಸ್ ಅನ್ನ ಪ್ಯಾರಲಲ್ ಕನೆಕ್ಷನ್ ಮಾಡಿದ್ರೆ ಏನಾಗಿರುತ್ತೆ, ಮೂರು ಈಕ್ವಲೆಂಟ್ ರೆಸಿಸ್ಟೆನ್ಸ್ ಅನ್ನ ಪ್ಯಾರಲಲ್ ಕನೆಕ್ಷನ್ ಮಾಡಿದ್ರೆ ಸೊ ಆರ್ ಡಿವೈಡ್ ಬೈ 3 ನಂಬರ್ ಆಫ್ ರೆಸಿಸ್ಟರ್ಸ್. ಓಕೆ, ಈ ತರ. ಸೊ ಇದ್ರದ್ದು ಆನ್ಸರ್ ಎಷ್ಟು ಬರುತ್ತೆ, ದ ಈಕ್ವಲೆಂಟ್ ರೆಸಿಸ್ಟೆನ್ಸ್ ವಿಚ್ ಇಸ್ ಈಕ್ವಲ್ಸ್ ಟು 100 ಓಮ್. ಈಗ ನಾವೇನ್ ಕ್ಯಾಲ್ಕುಲೇಟ್ ಮಾಡಬೇಕು, ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ಎನರ್ಜಿ liberated per second, that is an energy liberated per second, that is nothing but an powers. So power na calculate ಮಾಡಬೇಕು. Power is equals to what, P is equals to V square divided by R equivalent. Okay, so V square, V ಎಷ್ಟಿದೆ ವ್ಯಾಲ್ಯೂ, ಎಷ್ಟು ವೋಲ್ಟೇಜ್ ಕೊಟ್ಟಿದ್ದಾರೆ, ದಟ್ ಈಸ್ ಪರ್ ಸೆಕೆಂಡ್ ಆಗಿರೋದನ್ನ ಟಿ ವ್ಯಾಲ್ಯೂ ಎಷ್ಟಾಗಿರುತ್ತೆ, 1 ಆಗಿರುತ್ತೆ. ಸೊ ಪಿ 200 ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ಆರ್ ಈಕ್ವಲೆಂಟ್ ಎಷ್ಟಿದೆ, 100 ಇದೆ. ಸೊ ಇಟ್ಸ್ ಆನ್ಸರ್ ಇಟ್ ವಿಲ್ ಬಿ ದಿ ಎಷ್ಟು ಬರುತ್ತೆ, 400 ಓಮ್. ಓಕೆ, ಸೊ ಇದು ಎಷ್ಟು ಬರುತ್ತೆ ಇದು, ಸೊ ಇಟ್ ವಿಲ್ ಬಿ ದಿ ಎನರ್ಜಿ ಎಷ್ಟು ಬರುತ್ತೆ, ಎನರ್ಜಿ ಇಟ್ ವಿಲ್ ಬಿ ದಿ ಎನರ್ಜಿ ಎಷ್ಟು ಬರುತ್ತೆ, ಸೊ ಎನರ್ಜಿ ಇಟ್ ವಿಲ್ ಬಿ ದಿ 400 ಜೌಲ್. ಓಕೆ, ಎನರ್ಜಿ ಎಷ್ಟು ಬರುತ್ತೆ, ಸೊ ಇಟ್ ವಿಲ್ ಬಿ 400 joule. Okay, now we will solve this. So the next question, in a circuit shown in a figure, heat developed across 2, 4, 3 resistors are in the ratio of, ಇಲ್ಲೊಂದು ಸರ್ಕ್ಯೂಟ್ ಡಯಾಗ್ರಾಮ್ ಕೊಟ್ಟಿದ್ದಾರೆ. ಸೊ ಇದರೊಳಗಡೆ ಎಷ್ಟು ಹೀಟ್ ಹೀಟ್ ಡೆವಲಪ್ಡ್, ಈ ರೆಸಿಸ್ಟರ್ಸ್ ಒಳಗಡೆ ಎಷ್ಟು ಹೀಟ್ ಡೆವಲಪ್ ಆಗುತ್ತೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಎಲ್ಲಿ 2 ಓಮ್ ರೆಸಿಸ್ಟರ್, 4 ಓಮ್ ರೆಸಿಸ್ಟರ್ಸ್ ಆಸ್ ವೆಲ್ ಆಸ್ ದಿ 3 ಓಮ್ ರೆಸಿಸ್ಟರ್ಸ್, ಈ ಮೂರು ರೆಸಿಸ್ಟರ್ ಒಳಗಡೆ ಎಷ್ಟು ಹೀಟ್ ಇದಾಗತ್ತೆ, ಏನೋ ಡೆವಲಪ್ ಆಗುತ್ತೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ದಟ್ ಇಸ್ ಅನ್ ಹೀಟ್ ಡಿಸಿಪೇಟೆಡ್. ಇದನ್ನ ನಾವು ಏನ್ ಮಾಡ್ಬೇಕು, ಕ್ಯಾಲ್ಕುಲೇಟ್ ಮಾಡ್ಬೇಕಾಗತ್ತೆ. ಹೀಟ್ ಡಿಸಿಪೇಟೆಡ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇಲ್ಲಿ ಏನಿದೆ, ಐ ಕರೆಂಟ್ ಏನಾಗ್ತಾ ಇದೆ, ಪಾಸ್ ಆಗ್ತಾ ಇದೆ ಅಲ್ವಾ. ಈಗ ಐ ಕರೆಂಟ್ ಈ ಕಡೆಯಿಂದ ಪಾಸ್ ಆಗ್ತಾ ಇದ್ರೆ ಈ ಜಂಕ್ಷನ್ ಗೆ ಬಂದವಾಗ ಅಕಾರ್ಡಿಂಗ್ ಟು KCL ರೂಲ್ ಏನಾಗುತ್ತೆ, ಸ್ವಲ್ಪ ಕರೆಂಟ್ ಈ ಕಡೆಯಿಂದ ಪಾಸ್ ಆಗುತ್ತೆ, ಇನ್ನ ಸ್ವಲ್ಪ ಕರೆಂಟ್ ಈ ಕಡೆಯಿಂದ ಪಾಸ್ ಆಗುತ್ತೆ. ಸೊ ಐ ವಿಲ್ ಟೇಕ್ ಇಟ್ as this is I1 and this is what here I2 ಅಂತ ಕನ್ಸಿಡರ್ ಮಾಡ್ತೀನಿ. ಸೊ ಈ ಎರಡು ರೆಸಿಸ್ಟರ್ಸ್ ಮತ್ತೆ ಈ ಪಾಯಿಂಟ್ ಏನಿದೆ, ಈ ಎರಡು ರೆಸಿಸ್ಟರ್ಸ್ ಅನ್ನ ಸೇಮ್ ಪಾಯಿಂಟ್ ಗೆ ಕನೆಕ್ಟ್ ಮಾಡಿದ್ದಾರೆ. ಸೇಮ್ ಪಾಯಿಂಟ್ ಗೆ ಕನೆಕ್ಟ್ ಮಾಡಿದ್ರೆ ಇದರ ಈ ಎರಡು ಪಾಯಿಂಟ್ ಗಳ ನಡುವೆ ಇರುವಂತಹ ಪೊಟೆನ್ಶಿಯಲ್ ಡಿಫರೆನ್ಸ್ ಏನಾಗಿರುತ್ತೆ, ದಟ್ ಈಸ್ ಆಲ್ಸೋ ಸೇಮ್ ಇರುತ್ತೆ. ದಟ್ ಈಸ್ ವಾಟ್ ಯರ್, ಇದೇನಾಗಿರುತ್ತೆ, V1 ಆಗಿದ್ರೆ ಇದು V2 ಆಗಿದ್ರೆ, ಸೊ V1 ವಿಚ್ ಇಸ್ ಈಕ್ವಲ್ಸ್ ಟು V2 ಆಗಿರುತ್ತೆ. ಏನಾಗಿರುತ್ತೆ ಇದು, ಸೊ ಪೊಟೆನ್ಶಿಯಲ್ ಡಿಫರೆನ್ಸ್ ಬೋತ್ ಆರ್ ಸೇಮ್, V1 ವಿಚ್ ಇಸ್ ಈಕ್ವಲ್ಸ್ ಟು V2 ಆಗಿರುತ್ತೆ, ದಟ್ ಈಸ್ ಈಕ್ವಲ್ಸ್ ಟು V. Okay, it will have a common potential because the 2 points are same point ಅಲ್ಲಿ ಇದೆ. ಸೊ ಈಗ ಏನ್ ಕ್ಯಾಲ್ಕುಲೇಟ್ ಮಾಡಬೇಕು ನಾವು, ಇಲ್ಲಿ ಏನೇನ್ ಹೇಳಿದ್ದಾರೆ ಅವರು, 2 ಓಮ್ 4 ಓಮ್ 3 ಓಮ್ ರೆಸಿಸ್ಟರ್ಸ್ ಆರ್ ಇನ್ ದಿ ರೇಷಿಯೋಸ್ ಹೀಟ್ ಡೆಸಿಪೇಟೆಡ್. ಈ 2 ಓಮ್ ಅಲ್ಲಿ 4 ಓಮ್ ಅಲ್ಲಿ ಮತ್ತೆ 3 ಓಮ್ ಅಲ್ಲಿ ಎಷ್ಟು ಹೀಟ್ ಡೆಸಿಪೇಟೆಡ್ ಆಗುತ್ತೆ, ಹೀಟ್ ಡೆವಲಪ್ ಆಗುತ್ತೆ ಅನ್ನೋದನ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ಹೇಳಿದ್ರೆ, ಇಲ್ಲಿ V1 ಏನಿದೆ, ಇಲ್ಲಿ ಪೊಟೆನ್ಶಿಯಲ್ ಡಿಫರೆನ್ಸ್, ಇದೆರಡರ ನಡುವೆ ಪೊಟೆನ್ಶಿಯಲ್ ಡಿಫರೆನ್ಸ್ ಸೇಮ್ ಇರೋದ್ರಿಂದ, ಸೊ V1 ಐ ವಿಲ್ ರೈಟ್ ಆಸ್ V1 ಅನ್ನು ಏನಂತ ಬರಿತೀನಿ ನಾನು, ಸೊ ದಿಸ್ ಇಸ್ ವಿ ಕ್ಯಾನ್ ರೈಟ್ ಇಟ್ ಆಸ್ I1 ಇಂಟು R1 ಅಂತ ಬರಿತೀನಿ, ಅಂಡ್ V2 ವಿ ಕ್ಯಾನ್ ರೈಟ್ ಆಸ್ I2 ಇಂಟು R2 ಅಂತ ಬರಿತೀನಿ. ಸೊ R1 ಎಷ್ಟಿದೆ, R1 ವಿಚ್ ಇಸ್ ಈಕ್ವಲ್ಸ್ ಟು ದಿಸ್ I1 ಇಂಟು R1 ಎಷ್ಟಿದೆ, 2 ಓಮ್ ಅಂತ ತಗೊಂಡಿದ್ದೀನಿ, ಇಸ್ ಈಕ್ವಲ್ಸ್ ಟು I2 ಏನಿದೆ, I2 ಇಂಟು R2 ವ್ಯಾಲ್ಯೂ ಎಷ್ಟಿದೆ, R2 ವ್ಯಾಲ್ಯೂ 4 ಇದೆ. ಓಕೆ, ಸೊ ಸಿಯರ್ I2 ನ ಏನಂತ ಬರಿಬಹುದು, ಸೊ ವಿ ನೋ ದಟ್ ಇಸ್ ಅನ್ ಅಕಾರ್ಡಿಂಗ್ ಟು KCL ರೂಲ್ ಪ್ರಕಾರ ಏನಾಗುತ್ತೆ, I is equals to I1 plus I2 ಅಲ್ವಾ, I1 plus I2. ನನಗೆ ಈಗ ಬೇಕಾಗಿರೋದು ಏನು, I2 ಅಲ್ವಾ. ಸೊ I2 we can write as I minus of I1. Okay, so this is we can write as I2 ಏನಂತ ಬರಿತೀವಿ ನಾವು, I minus of I1. I2 ಏನ್ ಬರಿತೀವಿ, I minus of I1 ಅಂತ ಬರಿತೀವಿ. ಈಗ so instead of writing this is we can write 2I1 which is equals to I minus I1 ಅಲ್ವಾ, I minus I1.
I minus I1. Okay, I minus I1 into 4. That is 2I1, which is equals to 4I minus 4I1. Okay. ಈಗ ಇದನ್ನ 4I ನ ಈ ಕಡೆ ತಗೊಂಡ್ಬಂದ್ರೆ ಏನಾಗುತ್ತೆ? ದಿಸ್ ಇಸ್ 4I. ಈ 4I ನ ಈ ಕಡೆ ತಂದ್ರೆ ಏನಾಗುತ್ತೆ? ದಿಸ್ ಇಸ್ ಬಿಕಮ್ಸ್ 4 ಪ್ಲಸ್ ಮೈನಸ್ 4 ಇರೋದೇನಾಗುತ್ತೆ? ಪ್ಲಸ್ 4 ಆಗುತ್ತೆ. ಸೊ ಇಟ್ ವಿಲ್ ಬಿ ದಿ 6I1 ವಿಚ್ ಇಸ್ ಈಕ್ವಲ್ಸ್ ಟು 4I. ಸೊ I1 ಏನಾಗುತ್ತೆ? I1 ವಿಚ್ ಇಸ್ ಈಕ್ವಲ್ಸ್ ಟು 4 ಡಿವೈಡ್ ಬೈ 6 ಇಂಟು I ಆಗುತ್ತೆ. ಸೊ 2 2s are 4, 2 3s are 6. ದಟ್ ಈಸ್ I1 ವ್ಯಾಲ್ಯೂ ಎಷ್ಟು ಬರುತ್ತೆ? I1 ವ್ಯಾಲ್ಯೂ ಇಸ್ ಈಕ್ವಲ್ಸ್ ಟು 2 by 3 ಇಂಟು I. I1 ವ್ಯಾಲ್ಯೂ ಏನಾಗಿರುತ್ತೆ? I1 ವಿಚ್ ಇಸ್ ಈಕ್ವಲ್ಸ್ ಟು 2 by 3 ಇಂಟು I ಆಗಿರುತ್ತೆ. ಓಕೆ, ಈಗ ನಮ್ಗೆ I1 ಸಿಕ್ತು. ಸೊ ವಿ ಕ್ಯಾನ್ ಈಸಿಲಿ ಫೈಂಡ್ ಔಟ್ ದಿ I2 ವ್ಯಾಲ್ಯೂ. I2 ವ್ಯಾಲ್ಯೂ ನಾವೇನ್ ಕ್ಯಾಲ್ಕುಲೇಟ್ ಮಾಡಬಹುದು? ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡಬಹುದು ಅಲ್ವಾ? ಸೊ I2 ವಿಚ್ ಇಸ್ ಈಕ್ವಲ್ಸ್ ಟು I2 ವಿಚ್ ಇಸ್ ಈಕ್ವಲ್ಸ್ ಟು ವಾಟ್? I ಮೈನಸ್ ಆಫ್ 2 by 3 ಇಂಟು I. ಸೊ I ಇಸ್ ಕಾಮನ್ ತೆಗೆದ್ರೆ ಏನಾಗುತ್ತೆ? ಸೊ 1 ಮೈನಸ್ ಆಫ್ 2 ಡಿವೈಡ್ ಬೈ 3. ಸೊ ವಿಚ್ ಇಸ್ ಈಕ್ವಲ್ಸ್ ಟು ವಾಟ್? ದಿಸ್ ಇಸ್ 3 and this is I divided by 3 ಆಗುತ್ತೆ. 1 divided by 3 ಅಂತ ಹೇಳಿದ್ರೆ ಎಷ್ಟು? I. That is an I2 ವ್ಯಾಲ್ಯೂ ಎಷ್ಟು ಬಂತು? ಸೊ I2 ವ್ಯಾಲ್ಯೂ which is equals to I divided by 3 ಆಯ್ತು. ಸೊ I1 ವ್ಯಾಲ್ಯೂ ನಮ್ಗೆ ಸಿಕ್ತು, ಅದೇ ತರನೇ I2 ವ್ಯಾಲ್ಯೂ ಸಿಕ್ತು. ಸೊ ವಿ ಕ್ಯಾನ್ ಈಸಿಲಿ ಫೈಂಡ್ ಔಟ್ ದಿ ಹೀಟ್ ಡಿಸಿಪೇಟೆಡ್ ಅಕ್ರಾಸ್ ದೀಸ್ ಟೂ ರೆಸಿಸ್ಟರ್ಸ್. ಈ ಎರಡು ರೆಸಿಸ್ಟರ್ಸ್ ನಡುವೆ ಇರುವಂತಹ ಹೀಟ್ ಡಿಸಿಪೇಟೆಡ್ ಅನ್ನ ನಾವು ಕ್ಯಾಲ್ಕುಲೇಟ್ ಮಾಡಬಹುದು ಅಲ್ವಾ? ಸೊ ಹೀಟ್ ಡಿಸಿಪೇಟೆಡ್ ಫಾರ್ಮುಲಾ ದಟ್ ಈಸ್ ವಾಟ್ ಇಯರ್? ದಟ್ ಈಸ್ H is equals to that is I square into R ಅಂತ ಬರಿತೀವಿ ಅಲ್ವಾ? H square is equals to I square into R. ಓಕೆ, ಸೊ ಹೀಗಿದೆ ಅಲ್ವಾ? H is equals to V square divided by R ಅಂತ ಕನ್ಸಿಡರ್ ಮಾಡ್ತೀವಿ. ಸೊ V square that is V ಅಂತ ಹೇಳಿದ್ರೇನು I divided by V ಅಂತ ಹೇಳಿದ್ರೇನು? V is equals to IR ಅಲ್ವಾ? ಸೊ ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗಿರುತ್ತೆ? I square into R square divided by R. ಸೊ R get cancels ಆಗುತ್ತೆ, ಉಳಿದಿರೋದೇನು? H is equals to I square into R ಸಿಗುತ್ತೆ ನಮಗೆ. ಸೊ we have substituted the same formula. This is H is equals to I square into R. Okay, now we will substitute here. ನಮ್ಗೇನ್ ಬೇಕೀಗ? H1 ಬೇಕು. ಈ ಒಂದು ರೆಸಿಸ್ಟರ್ ನಲ್ಲಿ ಎಷ್ಟು ಹೀಟ್ ಡಿಸಿಪೇಟೆಡ್ ಆಗ್ತಾ ಇದೆ ಅನ್ನೋದು ಬೇಕು. ದಟ್ ಇಸ್ ಅನ್ H1 ವಿಚ್ ಇಸ್ ಈಕ್ವಲ್ಸ್ ಟು I1 ಸ್ಕ್ವೇರ್ ಇಂಟು R1 ಅಂತ ಬರಿತೀವಿ. ಸೊ ದಿಸ್ ಇಸ್ ವಿ ಕ್ಯಾನ್ ರೈಟ್ as I1 ಏನಾಗಿರುತ್ತೆ? I1 ವ್ಯಾಲ್ಯೂ ಎಷ್ಟಿದೆ? 2 divided by 3 into I ಅಲ್ವಾ? ಸೊ ದಿಸ್ ಇಸ್ 2 divided by 3 into I whole square into R1 ವ್ಯಾಲ್ಯೂ ಎಷ್ಟಿದೆ? R1 which is equals to 2 ಇದೆ. ಸೊ ದಿಸ್ ಇಸ್ ವಿ ಕ್ಯಾನ್ ರೈಟ್ as now 4 divided by 9I into 2 that is equals to ಎಷ್ಟಾಗುತ್ತೆ? This is equals to 8I divided by 9. This is what your H1. So H1 value ಎಷ್ಟು ಬಂತು? H1 value which is equals to 8 divided by 9 into I square. Okay, this is I, ಇಲ್ಲಿದೆಯಲ್ಲ I square I. ಅದೇ ತರನೇ H2 ಅಂತ ಕನ್ಸಿಡರ್ ಮಾಡಿದ್ರೆ ಇಲ್ಲಿ ಈ ರೆಸಿಸ್ಟರ್ಸ್ ಅಲ್ಲಿ ಎಷ್ಟು ಹೀಟ್ ಡಿಸಿಪೇಟೆಡ್ ಆಗ್ತಾ ಇದೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡೋದಾದ್ರೆ ದಟ್ ಈಸ್ ಎನ್ I2 ಸ್ಕ್ವೇರ್ ಇಂಟು R2. I2 ಎಷ್ಟಿದೆ ವ್ಯಾಲ್ಯೂ? I2 which is equals to I divided by 3 ಅಲ್ವಾ? I2 which is equals to what? I divided by 3 whole square and R2 ಎಷ್ಟಿದೆ? R2 which is equals to 4. So this is we can write as ಹೇಗೆ ಬರಿತೀವಿ? So this is I square, this is 4. Okay, 4 divided by 9 I square. 4 divided by 9 I square ಅಂತ ಬರಿತೀವಿ. Okay. Next, this is what here? H2. This is what here? H2 ಆಯ್ತು. ಈಗ ನೆಕ್ಸ್ಟ್ ಈಗೇನ್ ಬೇಕು? ನೆಕ್ಸ್ಟ್ ಅಗೇನ್ ಈ ರೆಸಿಸ್ಟರ್ಸ್ ಅಲ್ಲಿ ಎಷ್ಟು ಹೀಟ್ ಡಿಸಿಪೇಟೆಡ್ ಆಗ್ತಾ ಇದೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕಲ್ವಾ? ಈ ರೆಸಿಸ್ಟರ್ಸ್ ಅಲ್ಲಿ ಎಷ್ಟು ಇಲ್ಲಿ ನೋಡಿ, ಇಲ್ಲಿ ಬಂದವಾಗ ಈ ಪಾಯಿಂಟ್ ಅನ್ನು ನೋಡಿದವಾಗ ಏನ್ ಬರ್ತಾ ಇದೆ? I1 ಕರೆಂಟ್ ಈ ಕಡೆಯಿಂದ ಬಂತಲ್ವಾ? I1 ಕರೆಂಟ್ ಈ ಕಡೆಯಿಂದ ಬಂತು, I2 ಕರೆಂಟ್ ಈ ಕಡೆಯಿಂದ ಬಂತು. ಈ ಎರಡು ಕರೆಂಟ್ ಏನಾಯ್ತು? ಈ ಪಾಯಿಂಟ್ ಅಲ್ಲಿ ಜಾಯಿನ್ ಆಯ್ತು. ಈ ಕಡೆಯಿಂದ ಏನಾಗ್ತಾ ಇದೆ? I ಕರೆಂಟ್ ಮತ್ತೆ ಫಾರ್ಮೇಶನ್ ಆಗ್ತಾ ಇದೆ. ಸೊ ದಿಸ್ ಇಸ್ ಫಾರ್ ದಿ H3 ಏನಾಗಿರುತ್ತೆ? ದಟ್ ಈಸ್ ಅನ್ H3 ಫಾರ್ ದಿಸ್. That is an I square into R. R value ಎಷ್ಟಿದೆ? That is 3. Okay, this is H square divided by I3 ಅಂತ ಬರೀತೀನಿ. So I square into
R3 ವ್ಯಾಲ್ಯೂ ಎಷ್ಟಿದೆ? ದಟ್ ಈಸ್ ಈಕ್ವಲ್ಸ್ ಟು 3. ಓಕೆ, ದಟ್ ಈಸ್ ಈಕ್ವಲ್ಸ್ ಟು 3. ಸೊ ಈಗ ಏನ್ ಮಾಡ್ತೀವಿ ನಾವು? ದಟ್ ಈಸ್ ಅನ್ H3 ವಿಚ್ ಇಸ್ ಈಕ್ವಲ್ಸ್ ಟು 3 ಇಂಟು ಐ ಸ್ಕ್ವೇರ್. ಈಗ ನಮಗೇನ್ ಕೇಳಿದ್ದಾರೆ ಅವರು? ಈ ಮೂರು ರೆಸಿಸ್ಟರ್ಸ್ ಅಲ್ಲಿ ಆಗುವಂತಹ ಎಷ್ಟು ಹೀಟ್ ಡಿಸಿಪೇಟೆಡ್ ಆರ್ ಇನ್ ದಿ ರೇಷಿಯೋ ಫಾರ್ಮೆಟ್ ಅಲ್ಲಿ ಬರಿಬೇಕು. ದಟ್ ಈಸ್ ಅನ್ H1 is to H2 is to H3. ಸೊ ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ? H1 is to H2 is to H3. ಸೊ H1 ವ್ಯಾಲ್ಯೂ ಎಷ್ಟಿದೆ? H1 ವ್ಯಾಲ್ಯೂ ಇಸ್ 8 divided by 9 into I square is to H2 ಎಷ್ಟಿದೆ? 4 divided by 9 into I square is to H3 ಎಷ್ಟಿದೆ? H3 ವ್ಯಾಲ್ಯೂ 3I square. ಓಕೆ, ಸೊ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಐ ಸ್ಕ್ವೇರ್ ಕ್ಯಾನ್ಸಲ್ ಆಯ್ತು. ಈ 9 ಅನ್ನ ಈ ಕಡೆ ಮಾಡಿದ್ರೆ ಎಷ್ಟಾಗುತ್ತೆ? 8 is to 4 is to 27. ಸೊ ಆನ್ಸರ್ ಏನಾಗುತ್ತೆ? 8 is to 4 is to 27. ಸೊ ಆಪ್ಷನ್ ಡಿ ಇಸ್ ದಿ ಆನ್ಸರ್. ಆಪ್ಷನ್ ಡಿ ಏನಾಗಿರುತ್ತೆ? ಆನ್ಸರ್ ಆಗಿರುತ್ತೆ. ಓಕೆ, ಸೊ ದ ನೆಕ್ಸ್ಟ್ ಒನ್, ದ ನೆಕ್ಸ್ಟ್ ಕ್ವೆಶ್ಚನ್ is combine the three resistors. Okay, combine the three resistors 5 ohm, 4.5 ohm and 3 ohm in such a way that the total resistance of the combination is maximum. ಈಗ ರೆಸಿಸ್ಟರ್ಸ್ ಅನ್ನ ಏನ್ ಮಾಡ್ತೀವಿ? ಕಾಂಬಿನೇಷನ್ ಅಲ್ಲಿ ಮಾಡ್ತಾ ಇದೀವಿ ಅಲ್ವಾ? ರೆಸಿಸ್ಟರ್ಸ್ ಅನ್ನ ಕಾಂಬಿನೇಷನ್. ಇಫ್ ದ ಟೂ ರೆಸಿಸ್ಟರ್ಸ್ ಆರ್ ಕನೆಕ್ಟೆಡ್ ಇನ್ ಸೀರೀಸ್, ರೆಸಿಸ್ಟರ್ಸ್ ಅನ್ನ ಸೀರೀಸ್ ಅಲ್ಲಿ ಕನೆಕ್ಷನ್ ಮಾಡಿದ್ರೆ ಏನ್ ಸಿಗುತ್ತೆ ನಮ್ಗೆ? ಸೀರೀಸ್ ಕನೆಕ್ಷನ್ ಮಾಡಿದವಾಗ ಏನಾಗುತ್ತೆ? R equivalent which is equals to R1 plus R2 plus R3 and so on, that is an RN ಅಂತ ತಗೊಳ್ಬಹುದು. ಅದೇ ತರನೇ ಪ್ಯಾರಲಲ್ ಕಾಂಬಿನೇಷನ್ ಅಲ್ಲಿ ಕನ್ಸಿಡರ್ ಮಾಡಿದ್ರೆ ಏನಾಗುತ್ತೆ? ಪ್ಯಾರಲಲ್ ಕಾಂಬಿನೇಷನ್ ಅಲ್ಲಿ ಮಾಡಿದ್ರೆ ಏನಾಗುತ್ತೆ? R equivalent which is equals to, that is 1 by R equivalent ಅಲ್ವಾ? ಓಕೆ, ದಟ್ ಈಸ್ ಪ್ಯಾರಲಲ್ ಕಾಂಬಿನೇಷನ್. ಪ್ಯಾರಲಲ್ ಕಾಂಬಿನೇಷನ್ ಅಲ್ಲಿ R ಏನಾಗಿರುತ್ತೆ? ಸೊ ದಟ್ ಈಸ್ 1 by R equivalent which is equals to 1 by R1 plus 1 by R2 plus 1 by R3, 1 by R4 and so on, that is 1 by RN. ಇಷ್ಟ ಆಗಿರುತ್ತೆ. ಓಕೆ, ಸೊ ಈಗ ಯಾವುದು ಒಂದು, ಇಲ್ಲಿ ಎಷ್ಟಿದೆ? ಮೂರು ರೆಸಿಸ್ಟರ್ಸ್ ಕೊಟ್ಟಿದ್ದಾರೆ. ಈ ಮೂರು ರೆಸಿಸ್ಟರ್ಸ್ ಅನ್ನ ಹಾಗಾದ್ರೆ ಯಾವ ಕಾಂಬಿನೇಷನ್ ಅಲ್ಲಿ ಮಾಡಿದ್ರೆ ಮ್ಯಾಕ್ಸಿಮಮ್ ನಮಗೆ ರೆಸಿಸ್ಟೆನ್ಸ್ ಸಿಗುತ್ತೆ? ಸೊ ಇಟ್ ವಿಲ್ ಬಿ ದಿ ಎನ್ ರೆಸಿಸ್ಟರ್ಸ್ ಆದ್ರೆ ಏನಾಗುತ್ತೆ? ಎನ್ ಇಂಟು ಆರ್ ಎನ್ ಆಗುತ್ತೆ, ಎನ್ ಇಂಟು ಆರ್ ಆಗುತ್ತೆ. ಇಫ್ ವಿ ಕನ್ಸಿಡರ್ ದಿ ದೇರ್ ಆರ್ ಅನ್ ಈಕ್ವಲ್, ಈಚ್ ರೆಸಿಸ್ಟೆನ್ಸ್ ಹ್ಯಾವ್ ಅನ್ ಈಕ್ವಲ್ ರೆಸಿಸ್ಟರ್ಸ್ ಆರ್ ಅಂತ ಕನ್ಸಿಡರ್ ಮಾಡಿದ್ರೆ ಸೊ ಎನ್ ಆರ್ ಆಗುತ್ತೆ. ಇದರ ವ್ಯಾಲ್ಯೂ ಏನಾಗುತ್ತೆ? ಈಕ್ವಲೆಂಟ್ ರೆಸಿಸ್ಟರ್ಸ್ ಇಟ್ ವಿಲ್ ಬಿ ದಿ ಆರ್ ಡಿವೈಡ್ ಬೈ ಎನ್ ಆಗಿರುತ್ತೆ. ಸೊ ಹಾಗಾಗಿ ನಮ್ಗೆ ಮ್ಯಾಕ್ಸಿಮಮ್ ಕರೆಂಟ್, ಮ್ಯಾಕ್ಸಿಮಮ್ ರೆಸಿಸ್ಟೆನ್ಸ್ ಸಿಗೋದು ಯಾವ ಕಾಂಬಿನೇಷನ್ ಅಲ್ಲಿ? ದಟ್ ಈಸ್ ಸೀರೀಸ್ ಕಾಂಬಿನೇಷನ್ ಅಲ್ಲಿ. ಸೊ ವಿ ಹ್ಯಾವ್ ಟು ಗೋ ಫಾರ್ ದಿ ಸೀರೀಸ್ ಕಾಂಬಿನೇಷನ್. ದಟ್ ಈಸ್ ಅನ್ ಆರ್ ಈಕ್ವಲೆಂಟ್ ವಿಚ್ ಇಸ್ ಈಕ್ವಲ್ಸ್ ಟು ಏನಾಗಿರುತ್ತೆ? 5 ಓಮ್ ಪ್ಲಸ್ 4.5 ಓಮ್ ಪ್ಲಸ್ 3 ಓಮ್, ದಟ್ ಈಸ್ ಈಕ್ವಲ್ಸ್ ಟು ಎಷ್ಟು ಬರುತ್ತೆ? 12.5 ಓಮ್. ಸೊ ದ ಆನ್ಸರ್ ಇಟ್ ವಿಲ್ ಬಿ ದಿ ಆಪ್ಷನ್ ಎ, ದಟ್ ಈಸ್ 12.5. Okay, 12 point. So the next question is, which arrangement of 3 ohm resistors will give the total resistance of 7 ohm? ಇಲ್ಲಿ ಪ್ರತಿ ಒಂದು ರೆಸಿಸ್ಟರ್ಸ್ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ 3 ಓಮ್ ಕೊಟ್ಟಿದ್ದಾರೆ. ಈಚ್ ರೆಸಿಸ್ಟರ್ಸ್ ಹ್ಯಾವ್ ಅನ್ 3 ಓಮ್. ಓಕೆ, ಈಗ ಏನ್ ಕ್ಯಾಲ್ಕುಲೇಟ್ ಮಾಡ್ಬೇಕು ನಾವು? ಟೋಟಲ್ ರೆಸಿಸ್ಟೆನ್ಸ್ ಎಷ್ಟು ಬೇಕು ನಮ್ಗೆ? ಟೋಟಲ್ ರೆಸಿಸ್ಟೆನ್ಸ್ ಎಷ್ಟು ಆಗ್ಬೇಕು? 7 ಓಮ್ ಆಗ್ಬೇಕು. 7 ಓಮ್ ಆಗ್ಬೇಕು ಅಂತ ಹೇಳಿದ್ರೆ ಈ ಒಂದು ಕಾಂಬಿನೇಷನ್ ಅಲ್ಲಿ ಯಾವ ಕಾಂಬಿನೇಷನ್ 7 ಓಮ್ಗೆ ಈಕ್ವಲ್ ಆಗಿರುತ್ತೆ ಅಂತ ಕೇಳಿದ್ದಾರೆ. ಓಕೆ, ಇಲ್ಲಿ ನೋಡಿ 3 ಓಮ್ 3 ಓಮ್ 3 ಓಮ್ ಎಷ್ಟಾಗತ್ತೆ? ಇದು ಇಟ್ ವಿಲ್ ಬಿ ದಿ ಸೀರೀಸ್ ಅಲ್ಲಿ ಇರೋದ್ರಿಂದ ಏನಾಗುತ್ತೆ? ಇಟ್ ವಿಲ್ ಬಿ ದಿ 9 ಓಮ್ ಆಗುತ್ತೆ. ಓಕೆ, 3 ಎಷ್ಟಾಯ್ತು? 9 ಓಮ್ ಆಯ್ತು. ಇಲ್ಲಿ 3 ಇದೆ, ಇಲ್ಲೂ 3 ಇದೆ. ಇದೇನಾಯ್ತು? 3 ಡಿವೈಡ್ ಬೈ ಎಷ್ಟಾಯ್ತು? ಈಕ್ವಲೆಂಟ್ ರೆಸಿಸ್ಟರ್ಸ್ ಏನಾಗುತ್ತೆ? ಇದು 3 ಡಿವೈಡ್ ಬೈ 2. ಇದೆರಡು ಪ್ಯಾರಲಲ್ ಆಗಿರೋದ್ರಿಂದ ಏನಾಗುತ್ತೆ? 3 ಡಿವೈಡ್ ಬೈ 2 ದಟ್ ಈಸ್ 1.5. ಇದೆಷ್ಟು ಬರುತ್ತೆ? ಇದು 1.5 ಬರುತ್ತೆ. 3 ಡಿವೈಡ್ ಬೈ 2 ದಟ್ ಈಸ್ 1.5 ಅಂಡ್ ದಿಸ್ ಇಸ್ 3. ಎಷ್ಟಾಯ್ತು? ಇದೆರಡು ಸೀರೀಸ್ ಕಾಂಬಿನೇಷನ್ ಇರೋದ್ರಿಂದ 4.5 ಬರುತ್ತೆ. ಇದು ಆಗಲ್ಲ. ಸೊ ಇಲ್ಲಿ ಏನ್ ಬರ್ತಾ ಇದೆ? ಇದು 3 ರೆಸಿಸ್ಟರ್ಸ್, 3
3 ಈ ಮೂರು ರೆಸಿಸ್ಟರ್ಸ್ ಎಲ್ಲಿದೆ ಸೀರೀಸ್ ಕಾಂಬಿನೇಷನ್ ಪ್ಯಾರಲಲ್ ಕಾಂಬಿನೇಷನ್ ಅಲ್ಲಿ ಇದೆ. ಅವಾಗ ಏನಾಗುತ್ತೆ 3 / 3 ದಟ್ ಈಸ್ ಈಕ್ವಲ್ಸ್ ಟು 1 ಓಮ್ ಬರ್ತಾ ಇದೆ. ಸೊ ಹಾಗಾಗಿ ಇದು ಆಗಲ್ಲ, ಇದು ಆಗಲ್ಲ, ಇದು ಆಗಲ್ಲ. ಹಾಗಾಗಿ ಆಪ್ಷನ್ ಡಿ ಇಸ್ ದಿ ರೈಟ್ ಒನ್. ಇದು ನೋಡಿ ಇಲ್ಲಿ ಎಷ್ಟಿದೆ 3 ಓಮ್ ರೆಸಿಸ್ಟರ್ಸ್, ಇಲ್ಲೂ 3 ಓಮ್ ರೆಸಿಸ್ಟರ್ಸ್. ಈ ಮೂರು 3 ಓಮ್ ರೆಸಿಸ್ಟರ್ಸ್ ಅನ್ನ ಪ್ಯಾರಲಲ್ ಕನೆಕ್ಷನ್ ಮಾಡಿದ್ರೆ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಬರುತ್ತೆ ಇದು ವಿಚ್ ಇಸ್ ಈಕ್ವಲ್ಸ್ ಟು 1 ಓಮ್ ರೆಸಿಸ್ಟರ್ಸ್. ಸೊ 3 + 1 + 3 which is equals to 7 ohm. 7 ohms ಸಿಗುತ್ತೆ. ಓಕೆ, ಸೊ ಹಾಗಾಗಿ ಆನ್ಸರ್ ಯಾವುದು ಆಪ್ಷನ್ ಡಿ ಈಸ್ ದಿ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವೆಶ್ಚನ್. A copper cylindrical tube has a inner radius A and the outer radius is B. The resistivity is rho. Then the resistance of the cylinder between the two ends is. ಈ ಎರಡು ಎಂಡಿನ ನಡುವೆ ಇರುವಂತಹ ಏನು ಕ್ಯಾಲ್ಕುಲೇಟ್ ಮಾಡಬೇಕು ನಾವು ದ ರೆಸಿಸ್ಟೆನ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಫಾರ್ ದಿ ಇಲ್ಲೊಂದು ಸಿಲಿಂಡರ್ ಇದೆ, ದಿಸ್ ಇಸ್ ಒನ್ ಸಿಲಿಂಡರ್. ಓಕೆ, ಈ ಸಿಲಿಂಡರ್ ಇದೆ, ಇದರ ಇನ್ನರ್ ರೇಡಿಯಸ್ ಇಟ್ಟಿದ್ದಾರೆ. ಓಕೆ, ಇದರ ಇನ್ನರ್ ರೇಡಿಯಸ್ ಎಷ್ಟಿದೆ? ಇನ್ನರ್ ರೇಡಿಯಸ್ ಎ ಇದೆ, ಇನ್ನರ್ ರೇಡಿಯಸ್ ಎ ಅಂತ ಕೊಟ್ಟಿದ್ದಾರೆ. ಔಟರ್ ರೇಡಿಯಸ್ ಎಷ್ಟಿದೆ? ದಿಸ್ ಇಸ್ ಔಟರ್ ರೇಡಿಯಸ್. ಔಟರ್ ರೇಡಿಯಸ್ ಎಷ್ಟಿದೆ? ಬಿ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಇದರ ರೆಸಿಸ್ಟೆನ್ಸ್ ಅನ್ನ ನಾವೇನ್ ಮಾಡ್ಬೇಕು? ಕ್ಯಾಲ್ಕುಲೇಟ್ ಮಾಡ್ಬೇಕು. ಓಕೆ, ಇದರ ರೆಸಿಸ್ಟೆನ್ಸ್ ಅನ್ನ. ಸೊ ಹೌ ವಿ ಕ್ಯಾನ್ ಕ್ಯಾಲ್ಕುಲೇಟ್ ದಿ ರೆಸಿಸ್ಟೆನ್ಸ್? ರೆಸಿಸ್ಟೆನ್ಸ್ ಫಾರ್ಮುಲಾ ಏನು? R is equals to rho into L into A. Okay, so here we have to calculate the area. ಲೆಂತ್ ಅನ್ನ ಕ್ಯಾಲ್ಕುಲೇಟ್ ಮಾಡಬಹುದು. ಲೆಂತ್ ಏನಾಗಿರುತ್ತೆ? L ಆಗಿದೆ. ಓಕೆ, ಇದರ ಲೆಂತ್ L ಅಂತ ಕನ್ಸಿಡರ್ ಮಾಡ್ತೀನಿ. L ಏರಿಯಾನ ಕ್ಯಾಲ್ಕುಲೇಟ್ ಮಾಡ್ಬೇಕು. ಇಲ್ಲಿ ನೋಡಿ, ಇದು ಒಂದು ಇನ್ನರ್ ರೇಡಿಯಸ್ ಇದೆ, ಔಟರ್ ರೇಡಿಯಸ್ ಇದೆ. ಸೊ ಹಾಗಾಗಿ ನಮ್ಗೆ ಕನ್ಸಿಡರ್ ಆಗುವಂತ ರೇಡಿಯಸ್ ಏರಿಯಾ ಯಾವುದು? ಓನ್ಲಿ ದೀಸ್ ಏರಿಯಾ. ಈ ಏರಿಯಾ ಮಾತ್ರ ಏನಾಗಿರುತ್ತೆ ನಮ್ಗೆ ಕನ್ಸಿಡರೇಷನ್ ಗೆ ಬರುತ್ತೆ. ಉಳಿದಿರೋದು ಏನಾಗುತ್ತೆ ನಮ್ಗೆ ಕನ್ಸಿಡರ್ ಬರಲ್ಲ. ಸೊ ದಿಸ್ ಇಸ್ ದಿ ಏರಿಯಾ. ಹಾಗಾದ್ರೆ ಈ ಏರಿಯಾನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು? ಸೊ ದಿಸ್ ಇಸ್ ದ ಔಟರ್ ಏರಿಯಾ ಆಫ್ ದಿ ಔಟರ್ ರೇಡಿಯಸ್. ಓಕೆ, ಏರಿಯಾ ಆಫ್ ದಿ ಔಟರ್ ರೇಡಿಯಸ್. ಔಟರ್ ರೇಡಿಯಸ್ ಏರಿಯಾ ಎಷ್ಟು ಬರುತ್ತೆ? ದಟ್ ಈಸ್ ಈಕ್ವಲ್ಸ್ ಟು ಪೈ ಇಂಟು ಬಿ ಸ್ಕ್ವೇರ್. ರೇಡಿಯಸ್ ಎಷ್ಟಿದೆ? ಬಿ ಇದೆ. ಇನ್ನರ್ ರೇಡಿಯಸ್ ಎಷ್ಟಿದೆ? ದ ಏರಿಯಾ ಆಫ್ ದಿ ಇನ್ನರ್ ರೇಡಿಯಸ್. ಇನ್ನರ್ ರೇಡಿಯಸ್ ಎಷ್ಟು ಬರುತ್ತೆ? ದಟ್ ಇಸ್ ಪೈ ಎ ಸ್ಕ್ವೇರ್. ಇನ್ನರ್ದು ರೇಡಿಯಸ್ ಎಷ್ಟಿದೆ? ದಿಸ್ ಇಸ್ ಎ ಇದೆ. ಸೊ ಹಾಗಾಗಿ ಎ ಸ್ಕ್ವೇರ್. ಸೊ ಹಾಗಾಗಿ ಈಕ್ವಲೆಂಟ್ ರೆಸಿಸ್ಟರ್ ದಟ್ ಇಸ್ ಅನ್ ಏರಿಯಾ ಎಷ್ಟಾಗುತ್ತೆ? ಟೋಟಲ್ ಏರಿಯಾ. ಸೊ ಇಟ್ಸ್ ಟೋಟಲ್ ಏರಿಯಾ ವಿಚ್ ಇಸ್ ಈಕ್ವಲ್ಸ್ ಟು ಪೈ ಇಂಟು ಬಿ ಸ್ಕ್ವೇರ್ ಮೈನಸ್ ಪೈ ಇಂಟು ಎ ಸ್ಕ್ವೇರ್. Okay, this is pi is equals to b square minus a square ಆಗಿರುತ್ತೆ. So we will substitute this area in this equation, that is r is equals to rho into L divided by a ಅಂತ ಹೇಳಿದ್ರೆ ನಾವು pi into b square minus a square. So answer ಯಾವುದು? pi into this is rho. Option C is the answer. Rho into L into pi into b square minus a square. So this is the resistance to value ಆಗಿದೆ. Okay, so the next question is here. A wire of a resistance 12 ohm. Okay, ಈ wire ಏನಿದೆ? a wire of resistance 12 ohm per meter. Okay, 12 ohm per meter is bent to form a complete cycle of radius 10 centimeter. ಇದರ ರೇಡಿಯಸ್ ಎಷ್ಟು ಅಂತ ಕೊಟ್ಟಿದ್ದಾರೆ ಅವರು? 10 centimeter ಅಂತ ಕೊಟ್ಟಿದ್ದಾರೆ ರೇಡಿಯಸ್. The resistance between the its two diametrically opposite point. ಈ ಪಾಯಿಂಟ್ ಡಯಾಮೆಟ್ರಿಕಲಿ ಆಪೋಸಿಟ್ ಪಾಯಿಂಟ್, ದಟ್ ಇಸ್ ಎ ಅಂಡ್ ಬಿ ಆಸ್ ಶೋನ್ ಇನ್ ದಿ ಫಿಗರ್. ನಾವೇನ್ ಕ್ಯಾಲ್ಕುಲೇಟ್ ಮಾಡಬೇಕು? ಇದರ ರೇಡಿಯಸ್ ಮತ್ತೆ ಇದರ ರೇಡಿಯಸ್, ಇಲ್ಲಿಂದ ಇಲ್ಲಿಗಿರುವಂತದ್ದು ರೆಸಿಸ್ಟೆನ್ಸ್ ಮತ್ತೆ ಇಲ್ಲಿಂದ ಇಲ್ಲಿಗಿರುವಂತ ರೆಸಿಸ್ಟೆನ್ಸ್ ಅನ್ನ ನಾವೇನ್ ಮಾಡಬೇಕು? ಕ್ಯಾಲ್ಕುಲೇಟ್ ಮಾಡಬೇಕು. ದ ರೆಸಿಸ್ಟೆನ್ಸ್ ಬಿಟ್ವೀನ್ ದೀಸ್ ಟು ಪಾಯಿಂಟ್ಸ್, ಈ ಎರಡು ಪಾಯಿಂಟ್ ನ ನಡುವೆ ಇರುವಂತಹ ರೆಸಿಸ್ಟೆನ್ಸ್ ಅನ್ನ ನಾವೇನ್ ಮಾಡಬೇಕು? ಕ್ಯಾಲ್ಕುಲೇಟ್ ಮಾಡಬೇಕಾಗಿರುತ್ತೆ. ಸೊ ವಿ ವಿಲ್ ಕ್ಯಾಲ್ಕುಲೇಟ್ ಇಟ್. ಹೇಗೆ ಅಂತ ಹೇಳಿದ್ರೆ 2 pi r which is equals to ಎಷ್ಟಾಗಿರುತ್ತೆ? 2 pi r, that is a ಲೆಂತ್ ಅಲ್ವಾ?
This is 2 pi r circumference. ಇದ್ರದ್ದು ಎಷ್ಟಿದೆ? That is 2 into pi value. That is 2 pi into this is the radius of the radius ಎಷ್ಟು ಕೊಟ್ಟಿದ್ದಾರೆ? This is 10 centimeter ಅಲ್ವಾ? This is 10 centimeter ಅಂತ ಹೇಳಿದ್ರೆ 0.1 meter ಆಯ್ತು. 0.1 meter. Okay. So this is the total length of this wire. Total length ಏನಾಯ್ತು? Length of this wire which is equals to 2 pi into 0.1 ಆಯ್ತು. Okay. Total length. ಈಗ ನಮ್ಗೆ ಏನ್ ಹೇಳಿದ್ದಾರೆ? ಇದರ ಪಾಯಿಂಟ್, ಈ ಪಾಯಿಂಟ್ ಮತ್ತೆ ಈ ಪಾಯಿಂಟ್ ನಡುವೆ ಇರುವಂತಹ ರೆಸಿಸ್ಟೆನ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಿದ್ವಿ. ಡಯಾಮೆಟ್ರಿಕ್ಲಿ ಆಪೋಸಿಟ್ ಪಾಯಿಂಟ್ ಅಂತ ಹೇಳಿದ್ರೆ ಏನಾಗಿರುತ್ತೆ? ಎ ಬಿ, ಇಲ್ಲಿಂದ ಈ ಪಾಯಿಂಟ್, ದಿಸ್ ಇಸ್ ಪಾಯಿಂಟ್ ಪಾರ್ಟ್ 1 ಅಂಡ್ ದಿಸ್ ಇಸ್ ಪಾರ್ಟ್ 2. ಸೊ ಪಾಯಿಂಟ್ ಪಾರ್ಟ್ 1 ಅಂಡ್ ಪಾರ್ಟ್ 2 ಆರ್ ಎಕ್ಸಾಕ್ಟ್ಲಿ ಡಿವೈಡೆಡ್ ಅಲ್ವಾ? ಡಯಾಮೆಟ್ರಿಕ್ಲಿ ಆಪೋಸಿಟ್ ಅಂತ ಹೇಳಿದ್ರೆ ಏನಾಗಿರುತ್ತೆ? ಈ ಪಾರ್ಟ್ 1 ಅಂಡ್ ಪಾರ್ಟ್ 2 ಆರ್ ಎಕ್ಸಾಕ್ಟ್ಲಿ ಡಿವೈಡೆಡ್. ಎಕ್ಸಾಕ್ಟ್ಲಿ ಡಿವೈಡ್ ಮಾಡಿದ್ರೆ ಏನಾಗಿರುತ್ತೆ? ಸೊ ಇಟ್ ಈಸ್ ಡಿವೈಡೆಡ್. ಇದು ಟೋಟಲ್ ಲೆಂತ್. ಹಾಫ್ ಅಂತ ಹೇಳಿದ್ರೆ ಏನಾಗಿರುತ್ತೆ? ಸೊ ಇಟ್ ವಿಲ್ ಬಿ ದಿ ಟೋಟಲ್ ಲೆಂತ್ ಆಗಿರುತ್ತೆ. ಇದರ ಹಾಫ್, ಎ ದಿಂದ ಬಿ ಇರುವಂತದ್ದು ಲೆಂತ್ ಇದೇನಾಗಿರುತ್ತೆ? ದಟ್ ಇಸ್ ಎಲ್ ಡಿವೈಡ್ ಬೈ 2. ಸೊ ಇದು ಏನಾಗಿರುತ್ತೆ? ವಿಚ್ ಇಸ್ ಈಕ್ವಲ್ಸ್ ಟು 2 pi into 0.1 divided by 2 ಆಗಿರುತ್ತಲ್ಲ. 2 get cancels. That is pi into 0.1. ಓಕೆ, ಇಂಟು ದಿಸ್ ಇಸ್, ಇದರ ರೆಸಿಸ್ಟೆನ್ಸ್ ಎಷ್ಟಿದೆ? ಇದರ ಲೆಂತ್ ಆಯ್ತಲ್ವಾ? ಇದರ ಲೆಂತ್ ಆಯ್ತು ಇಂಟು ದಟ್ ಈಸ್ ಟೋಟಲ್ ರೆಸಿಸ್ಟೆನ್ಸ್ ಎಷ್ಟಿದೆ? ಟೋಟಲ್ ರೆಸಿಸ್ಟೆನ್ಸ್ ವಿಚ್ ಇಸ್ ಈಕ್ವಲ್ಸ್ ಟು 12 ಓಮ್ ಇದೆ. ಸೊ ಆನ್ಸರ್ ಎಷ್ಟು ಬರುತ್ತೆ? ಇಟ್ ವಿಲ್ ಬಿ ದಿ ಎಷ್ಟು 0. ದಿಸ್ ಇಸ್ ಎಷ್ಟು? ಇದ್ರದ್ದು ಟೋಟಲ್ ವ್ಯಾಲ್ಯೂ ಎಷ್ಟು ಬರುತ್ತೆ? ದಿಸ್ ಇಸ್ ಎಷ್ಟು? ಇದ್ರದ್ದು ಡಿವೈಡ್ ಬೈ 2. ದಿಸ್ ಇಸ್ ಹಾಫ್ ಅಂತ ಕನ್ಸಿಡರ್ ಮಾಡಿದ್ರೆ ಎಷ್ಟು ಬರುತ್ತೆ? ಇಲ್ಲಿ 2 ಬರುತ್ತಲ್ವಾ? ಇಲ್ಲಿ 2 ಇಲ್ಲ, ಸಾರಿ. ಓಕೆ, ಇದ್ರದ್ದು ಹಾಫ್ ಆಗಿರತ್ತಲ್ವಾ? ಇದ್ರದ್ದು ಹಾಫ್ ಅಂತ ಹೇಳಿದ್ರೆ ಎಷ್ಟು? ದಿಸ್ ಇಸ್ ಇಲ್ಲಿಂದ ಇಲ್ಲಿಗಿರುವಂತದ್ದು ರೆಸಿಸ್ಟೆನ್ಸ್ ಎಷ್ಟು ಬರುತ್ತೆ? ಇಲ್ಲಿಂದ ಇಲ್ಲಿಗಿರುವಂತದ್ದು ರೆಸಿಸ್ಟೆನ್ಸ್ ದಟ್ ಶುಡ್ ಬಿ ದಿ ಹಾಫ್ ಅಂತ ಹೇಳಿದ್ರೆ ಏನಾಗುತ್ತೆ? ಪೈ ಆರ್ ಅಲ್ವಾ? ಪೈ ಆರ್, 2 pi r ಇರೋದು ಏನಾಗುತ್ತೆ? ಅದು ಪೈ ಆರ್ ಇಂಟು ಟೋಟಲ್ ರೆಸಿಸ್ಟೆನ್ಸ್ ಎಷ್ಟಿದೆ? 12 ಇದೆ ಅಲ್ವಾ? ಟೋಟಲ್ ರೆಸಿಸ್ಟೆನ್ಸ್ ಎಷ್ಟಿದೆ? 12 ಇದೆ. ಸೊ ಹಾಗಾಗಿ ಇದ್ರದ್ದು ವ್ಯಾಲ್ಯೂ ಎಷ್ಟು ಬರುತ್ತೆ? we will substitute the value, that is pi into r value ಎಷ್ಟಿದೆ? 0.1 into this is 12. okay, this is 12. ಎಷ್ಟು ಬಂತು ಇದ್ರದ್ದು? this is 12 ಅಂತ ಕನ್ಸಿಡರ್ ಮಾಡಿದ್ರೆ 1.2 pi ohm. ಸೊ ಇದೇನಾಯ್ತು? ಟೋಟಲ್ ರೆಸಿಸ್ಟೆನ್ಸ್ ಆಯ್ತು. ಸೊ ಇಟ್ಸ್ ಆನ್ಸರ್ ಎಷ್ಟು ಬರುತ್ತೆ? ಇದ್ರದ್ದು ಹಾಫ್ ಅಲ್ವಾ? ಇದ್ರದ್ದು ಹಾಫ್ ಮಾಡಿದ್ರೆ ಎಷ್ಟು ಬರುತ್ತೆ? ಡಿವೈಡ್ ಬೈ 2. ಸೊ ಇಟ್ ಶುಡ್ ಬಿ ದಿ 0.6 pi ohm. 0.6 pi ohm. So this is the answer. ಇದು ಡಯಾಮೆಟ್ರಿಕಲಿ ಆಪೋಸಿಟ್ ಆಗಿರೋದ್ರಿಂದ ಇದರ ಆನ್ಸರ್ ಎಷ್ಟು ಬರುತ್ತೆ? 0.6 ohm. Okay, next question. Okay, see. So the next one is A and B are the 2 points on a uniform ring of resistance 15 ohm. ಓಕೆ, ಇದರದ್ದು ಯೂನಿಫಾರ್ಮ್ ರಿಂಗ್, ಈ ರಿಂಗ್ ಇದ್ದು ಟೋಟಲ್ ರೆಸಿಸ್ಟೆನ್ಸ್ ಎಷ್ಟಿದೆ? 15 ಓಮ್ ಕೊಟ್ಟಿದ್ದಾರೆ. 15 ಓಮ್ ಅಂತ ಹೇಳಿದ್ದಾರೆ. ದ ಆಂಗಲ್ that is AOB is 45 degree. The equivalent resistance between the A and B is, ಇದ್ರದ್ದು ಆಂಗಲ್ ಎಷ್ಟಿದೆ? 45 ಡಿಗ್ರಿ ಆದ್ರೆ ಸೊ ಈ ಈಕ್ವಲೆಂಟ್ ರೆಸಿಸ್ಟೆನ್ಸ್, ಹಾಗಾದ್ರೆ ಈ ರೆಸಿಸ್ಟೆನ್ಸ್ ಎಷ್ಟಿದೆ? ಇಲ್ಲಿಂದ ಇದರಲ್ಲಿ ಈ ಒಂದು ರೆಸಿಸ್ಟೆನ್ಸ್ ಅಲ್ವಾ? ಇದೇನಾಗತ್ತೆ? ಇದು ರೆಸಿಸ್ಟೆನ್ಸ್ ತರ ಆಕ್ಟ್ ಮಾಡ್ತಾ ಇರ್ತದೆ. ಅದೇ ತರನೇ ಇದು ಸಹ ಏನಾಗ್ತಾ ಇದೆ? ರೆಸಿಸ್ಟೆನ್ಸ್ ತರ ಆಕ್ಟ್ ಮಾಡ್ತಾ ಇದೆ. ಸೊ ಇದ್ರದ್ದೇನು? ಇದು ಒಂದು ರೆಸಿಸ್ಟರ್ ತರ ಆಕ್ಟ್ ಮಾಡುತ್ತೆ. ದಿಸ್ ಇಸ್ ಫ್ರಮ್ ಎ, ದಿಸ್ ಇಸ್ ಬಿ ಪಾಯಿಂಟ್ ಅಂತ ಕನ್ಸಿಡರ್ ಮಾಡಿದ್ರೆ, ಸೊ ಇನ್ನೊಂದು ರೆಸಿಸ್ಟರ್ಸ್ ಹೀಗೆ ಎರಡು ಯಾವ ತರ ಕನೆಕ್ಷನ್ ಆಗಿದೆ? ಇದು ಪ್ಯಾರಲಲ್ ಕನೆಕ್ಷನ್ ಆಗಿದೆ. ಸೊ ನಾವೇನ್ ಕ್ಯಾಲ್ಕುಲೇಟ್ ಮಾಡಬೇಕು? ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದಿ ರೆಸಿಸ್ಟೆನ್ಸ್ ಇನ್ ಬಿಟ್ವೀನ್ ದಿ ಎ ಅಂಡ್ ಬಿ. ಎ ಮತ್ತೆ ಬಿ ನ ನಡುವೆ ಇರುವಂತಹ ರೆಸಿಸ್ಟೆನ್ಸ್ ಅನ್ನು ನಾವೇನ್ ಕ್ಯಾಲ್ಕುಲೇಟ್ ಮಾಡಿ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ವಿ ನೋ ದಟ್ ಈಸ್ 360 ಡಿಗ್ರಿ. ಇದು ಒಂದು ಫುಲ್ ಸರ್ಕಲ್ ಅಂತ ಕನ್ಸಿಡರ್ ಮಾಡಿದ್ರೆ ಎಷ್ಟಿರುತ್ತೆ ಟೋಟಲ್ ಆಂಗಲ್? 360 ಡಿಗ್ರಿ. 360 ಡಿಗ್ರಿಯಲ್ಲಿ ಟೋಟಲ್ ರೆಸಿಸ್ಟೆನ್ಸ್ ಎಷ್ಟಿದೆ ಅದರದ್ದು? ದಟ್ ಈಸ್ 15 ಓಮ್. ಹಾಗಾದ್ರೆ 1 ಡಿಗ್ರಿದು ವ್ಯಾಲ್ಯೂ ಎಷ್ಟು ಬರುತ್ತೆ? 1 ಡಿಗ್ರಿ
ಹಾಗಾದ್ರೆ ಲೆಟ್ ಅಸ್ ಅಸ್ಯೂಮ್ 360 ಡಿಗ್ರಿ ಇದ್ದಾವಾಗ ಅದರ ಟೋಟಲ್ ಓಮ್ ಎಷ್ಟು ಬರುತ್ತೆ, ಟೋಟಲ್ ರೆಸಿಸ್ಟೆನ್ಸ್ ಎಷ್ಟು ಬರುತ್ತೆ, 15 ಓಮ್ ಬರುತ್ತೆ. ಹಾಗಾದ್ರೆ 1 ಡಿಗ್ರಿಗೆ ಎಷ್ಟು ರೆಸಿಸ್ಟೆನ್ಸ್ ಬರುತ್ತೆ, ದಟ್ ಈಸ್ ವಿಲ್ ಟೇಕ್ ಇಟ್ ಅಸ್ ಎಕ್ಸ್. ಓಕೆ, ಸೊ ಹಾಗಾದ್ರೆ ಎಕ್ಸ್ ವ್ಯಾಲ್ಯೂ ಹೇಗೆ ಫೈಂಡ್ ಔಟ್ ಮಾಡಬಹುದು, ನಾವು ಯು ಕ್ಯಾನ್ ಡೂ ದಿ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬರುತ್ತೆ, ದಟ್ ಇಸ್ ದಿಸ್ ಇಸ್ 15 ಡಿವೈಡ್ ಬೈ 360 ಅಲ್ವಾ, 15 ಡಿವೈಡ್ ಬೈ 360. ಹಾಗಾದ್ರೆ ಇದು ಎಷ್ಟು ಎಕ್ಸ್ ವ್ಯಾಲ್ಯೂ ಆಯ್ತು. ಇದು 1 ಡಿಗ್ರಿಗೆ ಇಷ್ಟು ವ್ಯಾಲ್ಯೂ ಬರ್ತಾ ಇದೆ, ಎಕ್ಸ್ ವ್ಯಾಲ್ಯೂ 1 ಡಿಗ್ರಿಗೆ ಇಷ್ಟು ರೆಸಿಸ್ಟೆನ್ಸ್ ಬಂದ್ರೆ, 1 ಡಿಗ್ರಿಗೆ ಇಷ್ಟು ರೆಸಿಸ್ಟೆನ್ಸ್ ಬಂದ್ರೆ, ಹಾಗಾದ್ರೆ 45 ಡಿಗ್ರಿಗೆ ಎಷ್ಟು ರೆಸಿಸ್ಟೆನ್ಸ್ ಬರಬೇಕು, 45 ಡಿಗ್ರಿಗೆ ರೆಸಿಸ್ಟೆನ್ಸ್ ಬರಬೇಕು ಅಂತ ಹೇಳಿದ್ರೆ ಏನ್ ಮಾಡ್ತೀವಿ ನಾವು, 15 ಇಂಟು 360 ಇಂಟು 45. ಸೊ ಆನ್ಸರ್ ಎಷ್ಟು ಬರುತ್ತೆ, 1 ಪಾಯಿಂಟ್. ಓಕೆ, ಎಷ್ಟು ಬರ್ತಿದ್ದು, ಸೊ ಇಟ್ ವಿಲ್ ಬಿ ದಿ 1 ಪಾಯಿಂಟ್. ಎಷ್ಟು ಬರುತ್ತೆ ಇದು, that is equals to 1 point. Answer it will be the 1.875 ohm ಬರುತ್ತೆ. ಓಕೆ, ಹಾಗಾದ್ರೆ ಇಲ್ಲಿ ವ್ಯಾಲ್ಯೂ ಎಷ್ಟು ಬರುತ್ತೆ, ಇದು 1.875 ಓಮ್ ಬಂತು. ಹಾಗಾದ್ರೆ ಇಲ್ಲಿ 1.87 ಓಮ್ ಬಂತು ಅಂತ ಹೇಳಿದ್ರೆ ಇದರ ರೆಸಿಸ್ಟೆನ್ಸ್ ಎಷ್ಟು ಬರುತ್ತೆ, ಈ ಕಡೆ ಅಪೋಸಿಟ್ ಇರುವಂತದ್ದು 13.125 ಬರುತ್ತೆ, 13.125 ಓಮ್. ಓಕೆ, ಇದರ ರೆಸಿಸ್ಟೆನ್ಸ್ ಎಷ್ಟು ಬಂತು, ಆಮೇಲೆ ಇದರದ್ದು ಅಪೋಸಿಟ್ ಅಲ್ಲಿ ಇರುವಂತದ್ದು ಎಷ್ಟಾಗತ್ತೆ, 13.125 ಆಗತ್ತೆ. ಸೊ ಈ ಎರಡು ಏನಿದೆ, ಈ ಎರಡು ರೆಸಿಸ್ಟೆನ್ಸ್ ಯಾವ ತರ ಕನೆಕ್ಷನ್ ಆಗಿದೆ, ಪ್ಯಾರಲಲ್ ಕನೆಕ್ಷನ್ ಆಗಿದೆ ಅಲ್ವಾ. ಸೊ ಈಕ್ವಲೆಂಟ್ ರೆಸಿಸ್ಟೆನ್ಸ್ ವಿಚ್ ಇಸ್ ಈಕ್ವಲ್ಸ್ ಟು ಏನಾಗಿರುತ್ತೆ, ದಟ್ ಈಸ್ ಅನ್ R1 into R2 divided by, if the two resistors are connected in parallel, ಏನಾಗುತ್ತೆ R1 plus R2. R1 ವ್ಯಾಲ್ಯೂ ಎಷ್ಟಿದೆ, ಇದು ಒಂದು R1 ಮತ್ತು ಇನ್ನೊಂದು R2 ಅಂತ ಕನ್ಸಿಡರ್ ಮಾಡಿದ್ರೆ, ಸೊ R1 is 13.125 into 1.875 divided by 13 point, this is 13.125 plus 1.875. so it will be the, ಇದನ್ನ ಸಿಂಪ್ಲಿಫೈ ಮಾಡಿದ್ರೆ, ಸೊ ಈಕ್ವಲೆಂಟ್ ರೆಸಿಸ್ಟೆನ್ಸ್ ವಿಚ್ ಇಸ್ ಈಕ್ವಲ್ಸ್ ಟು 1.64 ಓಮ್ ಬರುತ್ತೆ. ಸೊ ದ ಆನ್ಸರ್ ಈಸ್ ವಾಟ್, 1.64 ಓಮ್. ಓಕೆ, ಸೊ ದಿಸ್ ಇಸ್ ದಿ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಆಗಿರುತ್ತೆ. ಓಕೆ, ಸೊ ನೆಕ್ಸ್ಟ್ ಕ್ವೆಶ್ಚನ್ ಇಸ್, okay, two metal wire of an identical dimensions are connected in series if sigma 1 and sigma 2 are the conductivity of the metal respectively. The effective conductivity of the combination is, ಈ ಕಾಂಬಿನೇಷನ್ ಇಫೆಕ್ಟಿವ್ ರೆಸಿಸ್ಟಿವಿಟಿನ ನಾವೇನ್ ಮಾಡಬೇಕು, ಕ್ಯಾಲ್ಕುಲೇಟ್ ಮಾಡಬೇಕು. ಇಲ್ಲೊಂದು ವೈರ್ ಇದೆ, ಓಕೆ, ಇಲ್ಲೊಂದು ವೈರ್ ಇದೆ. ಓಕೆ, ಲೆಂತ್ ಏನಿದೆ, ಎಲ್ ಲೆಂತ್ ಇದೆ, ಇದು ಐಡೆಂಟಿಕಲ್ ಕೊಟ್ಟಿದ್ದಾರೆ, ಲೆಂತ್ ಎಲ್ ಇದೆ, ಎ ಏರಿಯಾ ಇದೆ. ಅದೇ ತರನೇ ಇದನ್ನು ಇನ್ನೊಂದು ವೈರ್ ಅನ್ನು ಏನ್ ಮಾಡಿದೀನಿ, ಮತ್ತೆ ಕನೆಕ್ಟ್ ಮಾಡಿದೀನಿ. ಲೆಂತ್ ಎಲ್ಲಿದೆ, ಎಲ್ ಇದೆ, ಏರಿಯಾನು ಸಹ ಎ ಇದೆ. ಬಟ್ ಕಂಡಕ್ಟಿವಿಟಿ ಮಾತ್ರ ಚೇಂಜಸ್ ಇದೆ, ದಟ್ ಇಸ್ ಲ್ಯಾಂಬ್ಡಾ ಸಿಗ್ಮಾ 1 ಅಂಡ್ ದಿಸ್ ಇಸ್ ಸಿಗ್ಮಾ 2. ನಾವೇನ್ ಕ್ಯಾಲ್ಕುಲೇಟ್ ಮಾಡಬೇಕು, ಇಫೆಕ್ಟಿವ್ ಕಂಡಕ್ಟಿವಿಟಿ ಆಫ್ ದಿಸ್ ಕಾಂಬಿನೇಷನ್. ವಿ ನೋ ದಟ್ ಇಫ್ ದ ಟೂ resistors are connected in series ಅಲ್ಲಿ ಕನೆಕ್ಷನ್ ಮಾಡಿದ್ರೆ ಏನಾಗುತ್ತೆ, R equivalent which is equals to what, R1 plus R2. ಸೊ ಈ ಎರಡನ್ನು ಈಕ್ವಲೆಂಟ್ ಕನೆಕ್ಷನ್ ಮಾಡಿದವಾಗ ಏನಾಗುತ್ತೆ, ಟೋಟಲ್ ಲೆಂತ್ ಎಷ್ಟಾಯ್ತು, ದಿಸ್ ಇಸ್ ರೋ ಇಂಟು R is equals to what, R is equals to ರೋ ಇಂಟು ಎಲ್ ಡಿವೈಡ್ ಬೈ ಎ. ಇದ್ರದ್ದು ಟೋಟಲ್ ಲೆಂತ್ ಏನಾಯ್ತು, ಇದು ಎಲ್ ಪ್ಲಸ್ ಎಲ್ ಎಷ್ಟಾಯ್ತು, 2L ಆಯ್ತಲ್ವಾ. ಸೊ ದಿಸ್ ಇಸ್ ರೋ ಇಂಟು 2L ಅಲ್ವಾ, ದಿಸ್ ಇಸ್ ರೋ ಇಂಟು ದಿಸ್ ಇಸ್ ಇದನ್ನ ರೋ, ದಟ್ ಇಸ್ ಕಂಡಕ್ಟಿವಿಟಿ, ರೆಸಿಸ್ಟಿವಿಟಿನ ಕಂಡಕ್ಟಿವಿಟಿ ಟರ್ಮ್ ಅಲ್ಲಿ ಬರೆಯೋದಾದ್ರೆ ಏನಾಗುತ್ತೆ, ರೋ ಇಸ್ ಈಕ್ವಲ್ಸ್ ಟು, ದಟ್ ಇಸ್ ರೋ ಈಸ್ ವಿಚ್ ಇಸ್ ಈಕ್ವಲ್ಸ್ ಟು 1 by ಸಿಗ್ಮಾ. ಸೊ ಹಾಗಾದ್ರೆ ಏನ್ ಬರೀತೀವಿ, ಆರ್ ಇಸ್ ಈಕ್ವಲ್ಸ್ ಟು ಎಲ್ ಡಿವೈಡ್ ಬೈ ಸಿಗ್ಮಾ ಇಂಟು ಎ ಅಂತ ಬರಿತೀವಿ. ಅದೇ ಹಾಗಾದ್ರೆ ಏನಾಗುತ್ತೆ, ಇದು ಈಕ್ವಲೆಂಟ್ ರೆಸಿಸ್ಟೆನ್ಸ್ ಆಗಿರೋದ್ರಿಂದ 2 ಇಂಟು ಎಲ್ ಡಿವೈಡೆಡ್ ಬೈ ಸಿಗ್ಮಾ ಇಂಟು ಎ ವಿಚ್ ಇಸ್ ಈಕ್ವಲ್ಸ್ ಟು, ಇದರದ್ದು ವ್ಯಾಲ್ಯೂ ಎಷ್ಟಾಗಿರುತ್ತೆ, ಎಲ್ ಡಿವೈಡೆಡ್ ಬೈ ಸಿಗ್ಮಾ ಇಂಟು ಎ
plus L divided by sigma. This is sigma 1 and this is sigma 2. Sigma 2 into A. Okay, sigma 1 and sigma 2 into A. ಈಗ ಇದರಲ್ಲಿ ಏನಾಗುತ್ತೆ, ಸೊ ವಿ ಕ್ಯಾನ್ ಟೇಕ್ ದಿ ಕಾಮನ್ ಇಯರ್. ಕಾಮನ್ ತೆಗೆದು ಏನ್ ಮಾಡ್ಬೋದು ಇಲ್ಲಿ, ದಿಸ್ ಇಸ್ ಎಲ್ ಎಲ್ ಅಂಡ್ ಎ ಏನ ಕಾಮನ್ ತೆಗೆದ್ರೆ ಏನ್ ಸಿಗುತ್ತೆ, ದಿಸ್ ಇಸ್ 2, ಓಕೆ, ಡಿವೈಡ್ ಬೈ ಸಿಗ್ಮಾ, that is L divided by A is equals to L divided by A into 1 by sigma 1 plus 1 by sigma 2. So L cancel, L divided by A, L divided by ಏನಾಯ್ತು ಕ್ಯಾನ್ಸಲ್ ಆಗುತ್ತೆ. ಸೊ ಉಳಿದಿರೋದು ಏನಾಗಿರುತ್ತೆ L, this is what your sigma equivalent. Sigma equivalent. So ಇದನ್ನ 2 divided by sigma equivalent we can write as sigma 2 plus sigma 1 divided by sigma 1 into sigma 2. ಸೊ ನಮಗೆ ಬೇಕಾಗಿರೋದೇನು 2 ಸಿಗ್ಮಾ ಇಕ್ವಲೆಂಟ್ ಅಲ್ವಾ, ಸಿಗ್ಮಾ ಇಕ್ವಲೆಂಟ್ ವಿಚ್ ಇಸ್ ಈಕ್ವಲ್ಸ್ ಟು ಏನಾಗಿರುತ್ತೆ 2 into sigma 1 into sigma 2 divided by sigma 1 plus sigma 2. So this is the answer. ಸೊ ಆನ್ಸರ್ ಏನಾಗಿರುತ್ತೆ ಸಿಗ್ಮಾ ಇಕ್ವಲೆಂಟ್ ವಿಚ್ ಇಸ್ ಈಕ್ವಲ್ಸ್ ಟು 2 into sigma 1 into sigma 2 sigma 1 plus sigma 2 ಆಗಿರುತ್ತೆ. ಸೊ ಆಪ್ಷನ್ ಡಿ ಇಸ್ ದಿ ರೈಟ್ ಆನ್ಸರ್. ಆಪ್ಷನ್ ಡಿ ಏನಾಗಿರುತ್ತೆ ರೈಟ್ ಆನ್ಸರ್ ಆಗಿರುತ್ತೆ. ಓಕೆ, ಸೊ ದ ನೆಕ್ಸ್ಟ್ ಕ್ವೆಶ್ಚನ್. ಓಕೆ, ದ ಬ್ಯಾಟರಿ of a trunk has an EMF that is 24 volt if the internal resistance of the battery is 0.8. What is the maximum current that can be drawn from the battery? Okay, maximum current drawn from the battery. Now we will study about the battery. ಓಕೆ, ಸೊ ಮ್ಯಾಕ್ಸಿಮಮ್ ಕರೆಂಟು ಯಾವಾಗ ನಮ್ಗೆ ಸಿಗತ್ತೆ ಅಂತ ಹೇಳಿದ್ರೆ, ಮ್ಯಾಕ್ಸಿಮಮ್ ಕರೆಂಟ್ ಒಂದು ಬ್ಯಾಟ್ರಿ ಅಂತ ಕನ್ಸಿಡರ್ ಮಾಡಿದ್ರೆ ಇದೊಂದು ಬ್ಯಾಟ್ರಿ ಅಂತ ಇರತ್ತಲ್ವಾ. ಸೊ ಬ್ಯಾಟ್ರಿಯಲ್ಲಿ ಏನಾಗಿರುತ್ತೆ ಅಂತ ಹೇಳಿದ್ರೆ, ಸೊ ಇಟ್ ಈಸ್ ಆಲ್ಸೋ ಹ್ಯಾವ್ ಎನ್ ಇಂಟರ್ನಲ್ ರೆಸಿಸ್ಟೆನ್ಸ್ ಅಲ್ವಾ. ಇದೇನೋ ಇರುತ್ತೆ, ಇಂಟರ್ನಲ್ ರೆಸಿಸ್ಟೆನ್ಸ್ ಇರುತ್ತೆ ಈ ಬ್ಯಾಟ್ರಿಗೂ ಸಹ. ದುಶ್ಮನ್ ಕಹಾ ಅಂತ ಹೇಳಿದ್ರೆ ಇಲ್ಲಿ ಬಗಲ್ ಮೇ ಅಂತ ಹೇಳ್ತೀವಲ್ಲ, ಅದೇ ತರನ ಈ ರೆಸಿಸ್ಟೆನ್ಸ್ ಏನಿದೆ ಈ ಬ್ಯಾಟ್ರಿಗೆ ಕರೆಂಟ್ ಫ್ಲೋ ಮಾಡ್ಲಿಕ್ಕೆ ಏನ್ ಮಾಡ್ತಾ ಇದೆ ಈ ರೆಸಿಸ್ಟೆನ್ಸ್ ಅದ್ರ ಒಳಗಡೆನೆ ಇದೆ. ಓಕೆ, ಸೊ ಇದ್ರದ್ದು ವೋಲ್ಟೇಜ್ ಎಷ್ಟು ಕೊಟ್ಟಿದ್ದಾರೆ, ಇ ಈಸ್ ಈಕ್ವಲ್ಸ್ ಟು ಯಾವಾಗ ಮ್ಯಾಕ್ಸಿಮಮ್ ಕರೆಂಟ್ ಏನಾಗಿರುತ್ತೆ ಅಂತ ಹೇಳಿದ್ರೆ, ಯಾವಾಗ ಬ್ಯಾಟ್ರಿಯಿಂದ ಮ್ಯಾಕ್ಸಿಮಮ್ ಕರೆಂಟ್ ಡ್ರಾನ್ ಆಗತ್ತೆ ಅಂತ ಹೇಳಿದ್ರೆ, ತೆಗಿಬಹುದು ಅಂತ ಹೇಳಿದ್ರೆ, ದ ಲೋಡ್ ರೆಸಿಸ್ಟೆನ್ಸ್ ಇಟ್ ಶುಡ್ ಬಿ ದಿ 0. ಹೊರಗಡೆ ಇರುವಂತ ರೆಸಿಸ್ಟೆನ್ಸ್ ಏನಾಗಿರ್ಬೇಕು 0 ಇರ್ಬೇಕಲ್ವಾ. ಒಂದು ಬ್ಯಾಟ್ರಿ ಕನೆಕ್ಷನ್ ಮಾಡಿದೀವಿ, ಬ್ಯಾಟ್ರಿ ಕನೆಕ್ಷನ್ ಮಾಡಿದ್ರೆ ಇಲ್ಲಿ ಏನಾಗ್ಬೇಕು, ಇದು ಮ್ಯಾಕ್ಸಿಮಮ್ ಕರೆಂಟ್ ಇದ್ರೊಳಗಡೆಯಿಂದ ಪಾಸ್ ಆಗುತ್ತೆ. ಇದ್ರ ಲೋಡ್ ರೆಸಿಸ್ಟೆನ್ಸ್ ಏನಾಗಿರ್ಬೇಕು 0 ಆಗಿರ್ಬೇಕು. ಅವಾಗ ಏನಾಗುತ್ತೆ ದಟ್ ಈಸ್ ಈಕ್ವಲ್ಸ್ ಟು ವಾಟ್, ಇ ಈಸ್ ಈಕ್ವಲ್ಸ್ ಟು ದಟ್ ಈಸ್ ಈಕ್ವಲ್ಸ್ ಟು ಏನಾಗಿರುತ್ತೆ IR ಆಗಿರುತ್ತೆ. ಸೊ ಟರ್ಮಿನಲ್ ಪೊಟೆನ್ಶಿಯಲ್ ಡಿಫರೆನ್ಸ್ ಹೇಳೋದಾದ್ರೆ ಏನ್ ಮಾಡ್ತೀವಿ ನಾವು, ಇದನ್ನ ಇ ನ ಹೇಗ್ ಬರಿತೀವಿ, ಒಂದು ವೇಳೆ ಇ ಇದ್ರೆ, ಸೊ ದಿಸ್ ಇಸ್ ವಿ ಕ್ಯಾನ್ ರೈಟ್ ಆಸ್ ಇ ಅಂತ ಹೇಳಿದ್ರೆ ವಿ ಈಸ್ ಈಕ್ವಲ್ಸ್ ಟು ಅಂತ ಬರಿತೀವಿ. ದಿಸ್ ಇಸ್ ಇ ಈಸ್ ಈಕ್ವಲ್ಸ್ ಟು ಏನ್ ಬರಿತೀವಿ, ವಿ ಪ್ಲಸ್ IR ಅಂತ ಬರಿತೀವಲ್ವಾ. ಇ ಈಸ್ ಈಕ್ವಲ್ಸ್ ಟು ವಿ ಪ್ಲಸ್ IR. ದಿಸ್ ಇಸ್ ಅ ವೋಲ್ಟೇಜ್, the potential difference between these two ends point V, and this is E, and internal resistance R ಇದ್ದವಾಗ, so E is equals to V plus IR. So V is equals to ಏನಾಗಿರುತ್ತೆ, V is equals to E minus of IR ಆಗಿರುತ್ತೆ ಅಲ್ವಾ. ಈಗ ಏನಾಗತ್ತೆ ಅಂತ ಹೇಳಿದ್ರೆ, ಇದು ಯಾವಾಗ, ಈಗ ಮ್ಯಾಕ್ಸಿಮಮ್ ಕರೆಂಟು ಯಾವಾಗ ಬರುತ್ತೆ ಅಂತ ಹೇಳಿದ್ರೆ, ದಿಸ್ ವಿ ಇಟ್ ಶುಡ್ ಬಿ ದಿ ಪೊಟೆನ್ಶಿಯಲ್ ಡಿಫರೆನ್ಸ್. ಇಲ್ಲಿ ಯಾವುದೇ ಅಂತ ಪೊಟೆನ್ಶಿಯಲ್ ಡ್ರಾಪ್ ಆಗಬಾರ್ದು. ಅವಾಗ ಏನಾಗುತ್ತೆ ಮ್ಯಾಕ್ಸಿಮಮ್ ಕರೆಂಟ್ ಡ್ರಾನ್ ಆಗುತ್ತೆ. ಸೊ ದಟ್ ಈಸ್ ವಾಟ್ ಇಯರ್ ಇ ಈಸ್ ಈಕ್ವಲ್ಸ್ ಟು IR ಆಗಿರುತ್ತೆ. ಇ ಈಸ್ ಈಕ್ವಲ್ಸ್ ಟು IR. ಸೊ ನಮಗೇನ್ ಬೇಕು, ಮ್ಯಾಕ್ಸಿಮಮ್ ಕರೆಂಟ್ ಬೇಕಲ್ವಾ. ಸೊ I ಈಸ್ ಈಕ್ವಲ್ಸ್ ಟು ಇ ಡಿವೈಡೆಡ್ ಬೈ R. ಈ ವ್ಯಾಲ್ಯೂ ಎಷ್ಟಿದೆ, ದಟ್ ಈಸ್ ಅನ್ EMF ಅಲ್ವಾ. EMF ಎಷ್ಟು ಕೊಟ್ಟಿದ್ದಾರೆ, 24 ವೋಲ್ಟ್ ಕೊಟ್ಟಿದ್ದಾರೆ. ಅಂಡ್ R ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ, R ವ್ಯಾಲ್ಯೂ 0.8 ಓಮ್ ಕೊಟ್ಟಿದ್ದಾರೆ. ಸೊ ಆನ್ಸರ್ ಇಟ್ ಶುಡ್ ಬಿ ದಿ 30 ಓಮ್, 30 ಆಂಪಿಯರ್ ಬರುತ್ತೆ. ಓಕೆ, ಶುಡ್ ಬಿ ದಿ 30 ಆಂಪಿಯರ್. ಹಾಗಾಗಿ ಆಪ್ಷನ್ ಎಷ್ಟು, ಆಪ್ಷನ್ ಎ ಈಸ್ ದಿ ರೈಟ್ ಆನ್ಸರ್. ಆಪ್ಷನ್ ಎ ಈಸ್ ದಿ ರೈಟ್ ಆನ್ಸರ್. ಓಕೆ, now we will see about this cells ಬಗ್ಗೆ ಸ್ಟಡಿ ಮಾಡೋಣ. ಓಕೆ,
Okay, in this cell. ಈಗ ಸೆಲ್ ಅಲ್ಲಿ ಓಕೆ ದಿಸ್ ಇಸ್ ಅ ಒನ್ ಸೆಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಇದ್ರಲ್ಲಿ ಏನಾಗಿರುತ್ತೆ, ದಿಸ್ ಇಸ್ ವಾಟ್ ಇಯರ್ ಇ ಎಂ ಎಫ್. ಓಕೆ, ಇಲೆಕ್ಟ್ರೋಮೋಟಿವ್ ಫೋರ್ಸ್. ಇದರೊಳಗಡೆ ಏನಾಗಿರುತ್ತೆ, ಇಂಟರ್ನಲ್ ರೆಸಿಸ್ಟೆನ್ಸ್ ಇರುತ್ತೆ ಅಂಡ್ ಇಟ್ ವಿಲ್ ಬಿ ರೆಪ್ರೆಸೆಂಟೆಡ್ ಬೈ ಆರ್ ಅಲ್ವಾ, ಸ್ಮಾಲ್ ರೆಸಿಸ್ಟರ್. ಅದೇ ತರನೇ ಈ ಸೆಲ್ಸ್ ಅನ್ನ ನಾವು ಒಂದ್ ವೇಳೆ ಸೀರೀಸ್ ಅಲ್ಲಿ ಕನೆಕ್ಷನ್ ಮಾಡಿದ್ರೆ, ಸೀರೀಸ್ ಅಲ್ಲಿ ಕನೆಕ್ಷನ್ ಮಾಡಿದ್ರೆ ಹೇಗ್ ಬರುತ್ತೆ, ಪ್ಯಾರಲಲ್ ಕನೆಕ್ಷನ್ ಮಾಡಿದ್ರೆ ಹೇಗ್ ಬರುತ್ತೆ, ಕಾಂಬಿನೇಷನ್ ಆಫ್ ಸೆಲ್ಸ್ ಅನ್ನ ಸ್ಟಡಿ ಮಾಡಿ. ದಟ್ ಈಸ್ ವಾಟ್ ಇಯರ್ ಕಾಂಬಿನೇಷನ್ ಆಫ್ cells. Combination of cells ಅಲ್ಲಿ ಇಲ್ಲಿ ನೋಡಿ, ಫಸ್ಟ್ ದಟ್ ಈಸ್ ಅನ್ ಒಂದ್ ಸೆಲ್ ಇದೆ, ಅದೇ ತರನೇ ಇನ್ನೊಂದ್ ಸೆಲ್ ಕನೆಕ್ಟ್ ಮಾಡಿದೀನಿ, ಅದೇ ತರನೇ ಇನ್ನೊಂದ್ ಸೆಲ್ಸ್ ನ ಕನೆಕ್ಟ್ ಮಾಡ್ತಾ ಹೋಗ್ತಾ ಇದೀನಿ ಅಂತ ಕನ್ಸಿಡರ್ ಮಾಡಿ. ಸೊ ಐ ಹ್ಯಾವ್ ಕನೆಕ್ಟೆಡ್. ನೌ ಐ ವಾಂಟ್ ಟು ಕ್ಯಾಲ್ಕುಲೇಟ್ ದಿ ಈಕ್ವಲೆಂಟ್ ಇ ಎಂ ಎಫ್. ದಟ್ ಈಸ್ ಅನ್ ಇ ಈಕ್ವಲೆಂಟ್ ನನಗೆ ಬೇಕು. ಇ ಈಕ್ವಲೆಂಟ್ ಏನಾಗಿರುತ್ತೆ, ದಿಸ್ ಇಸ್ ಅನ್ E1 ಪ್ಲಸ್ E2 E3 E4 ಇದ್ರೆ, so this E equivalent which is equals to E1 plus E2 plus E3 plus E4 plus and so on. ಒಂದ್ ವೇಳೆ ಇದರ ಎಲ್ಲಾ ಈಕ್ವಲೆಂಟ್ ರೆಸಿಸ್ಟರ್ಸ್ ಇ ಎಂ ಎಫ್ ಏನಿದೆ ಸೇಮ್ ಇದ್ರೆ, ಇದ್ರೆ ಇ ಇ ಈ ತರ ಕಂಟಿನ್ಯೂಸ್ ಆಗಿ ಏನಾದ್ರೂ ಇದ್ರೆ, ಸೊ ಇಟ್ಸ್ ಫಾರ್ ದಿ ಎನ್ ಟೈಮ್ಸ್ ತನಕ ಇತ್ತು ಅಂತ ಹೇಳಿದ್ರೆ, ಫಾರ್ ಎನ್ ಟೈಮ್ಸ್ ತನಕ ಇತ್ತು ಅಂತ ಹೇಳಿದ್ರೆ, ಸೊ ದಿಸ್ ಇ ಈಕ್ವಲೆಂಟ್ ವಿ ಕ್ಯಾನ್ ರೈಟ್ ಇಟ್ ಆಸ್ ಇ ಪ್ಲಸ್ ಇ ಪ್ಲಸ್ ಇ ಪ್ಲಸ್ ಅಪ್ ಟು ಎಷ್ಟು ಎನ್ ಟೈಮ್ಸ್ ಆಗಿರುತ್ತೆ. ಸೊ ಇಟ್ ವಿಲ್ ಬಿ ದಿ ಎನ್ ಇಂಟು ಇ ಆಗಿರುತ್ತೆ. ಸೊ ಇದರಲ್ಲಿ ಇರುವಂತ ಈಕ್ವಲೆಂಟ್ ರೆಸಿಸ್ಟೆನ್ಸ್, ಇದರ ಈಕ್ವಲೆಂಟ್ ಇದ್ರೊಳಗೂ ಏನಾಗಿರುತ್ತೆ, ರೆಸಿಸ್ಟೆನ್ಸ್ ಇರುತ್ತಲ್ವಾ. ಸೊ ಇದರ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಏನಾಗಿರುತ್ತೆ, ವಿಚ್ ಇಸ್ ಈಕ್ವಲ್ಸ್ ಟು equivalent resistance, that is an R2 R equivalent we can write as an R1 plus R2 plus R3 plus R4 and so on. ಇದೇ ತರನೇ ಇದು n ನಂಬರ್ ಆಫ್ ಟರ್ಮ್ಸ್ ಗೆ ಆಗಿರೋದ್ರಿಂದ R equivalent ಏನಾಗಿರುತ್ತೆ, R plus R plus R plus R plus ಮಾಡ್ತಾ ಹೋದ್ರೆ, so it will be the NR ಆಗಿರುತ್ತೆ. So this is for the cells. Okay, for the combination of cells. If the cells are connected in series ಅಲ್ಲಿ ಕನೆಕ್ಷನ್ ಮಾಡಿದ್ರೆ ಏನ್ ಸಿಗುತ್ತೆ, ನಮಗೆ ಈ ತರ ಸಿಗುತ್ತೆ. Now we will study the parallel combination. Parallel combination ಅಲ್ಲಿ ಏನಾಗುತ್ತೆ ಸ್ಟಡಿ ಮಾಡಿ. Okay, ಅದೇ ಪ್ಯಾರಲಲ್ ಕಾಂಬಿನೇಷನ್ ಗಿಂತ ಮೊದಲು, ಸೊ ಇದು ಏನಿದೆ, ಈ ತರ ನಾನು ಕನೆಕ್ಷನ್ ಮಾಡಿದ್ದೀನಿ ಅಲ್ವಾ. ಇಫ್ ಐ ಕನೆಕ್ಟೆಡ್ ಇನ್ ಅನ್ ಅಪೋಸಿಟ್ ಮ್ಯಾನರ್, ಒಂದ್ ವೇಳೆ ಇಫ್ ಐ ಕನೆಕ್ಟೆಡ್ ಇನ್ ಅನ್ ಅಪೋಸಿಟ್ ಪೊಲಾರಿಟಿಯಲ್ಲಿ ನಾನು ಏನಾದ್ರು ಕನೆಕ್ಷನ್ ಮಾಡಿದ್ರೆ ಈ ಕಾಂಬಿನೇಷನ್ ಅನ್ನ ಅಪೋಸಿಟ್ ಪೊಲಾರಿಟಿಯಲ್ಲಿ ಕನೆಕ್ಷನ್ ಮಾಡಿದ್ರೆ, ಅಪೋಸಿಟ್ ಪೊಲಾರಿಟಿ ಅಂತ ಹೇಳಿದ್ರೆ ಒಂದು ಇಲ್ಲಿದೆ ಪಾಸಿಟಿವ್ ನೆಗೆಟಿವ್ ಇದೆ, ಅದೇ ತರ ಇನ್ನೊಂದು ಪಾಸಿಟಿವ್ ನೆಗೆಟಿವ್ ಇದೆ, ಇನ್ನೊಂದು ಏನ್ ಮಾಡ್ತೀನಿ ನಾನು, ನೆಗೆಟಿವ್ ಪಾಸಿಟಿವ್, ಈ ತರ ಕನೆಕ್ಷನ್ ಮಾಡ್ತೀನಿ. ಸೊ ಈ ತರ ಇದ್ದಾವಾಗ ದಿಸ್ ಇಸ್ ವಾಟ್ ಇಯರ್ E1 E2 E3 ಇದೆ ಅಂತ ಕನ್ಸಿಡರ್ ಮಾಡಿ. ಸೊ ಈ ತರ ಇದ್ದಾವಾಗ, ಸೊ ದಿಸ್ ಈಕ್ವಲೆಂಟ್ ಇ ಎಂ ಎಫ್ ವಿಚ್ ಇಸ್ ಈಕ್ವಲ್ಸ್ ಟು ಇದೇನಾಗಿರುತ್ತೆ, E1 ಪ್ಲಸ್ E2 ಮೈನಸ್ E3 ಆಗಿರುತ್ತೆ. E1 ಪ್ಲಸ್ E2 ಪ್ಲಸ್ ಇದೇನಾಗುತ್ತೆ ಮೈನಸ್ E3 ಆಗಿರುತ್ತೆ. ದಿಸ್ ಇಸ್ ದಿ ಈಕ್ವಲೆಂಟ್ ಇ ಎಂ ಎಫ್. ಬಟ್ ಆದ್ರೆ ಏನಾಗಿರುತ್ತೆ, ಈಕ್ವಲೆಂಟ್ ರೆಸಿಸ್ಟೆನ್ಸ್ ಆರ್ ಈಕ್ವಲೆಂಟ್ ಏನಾಗಿರುತ್ತೆ, ಆರ್ ವೈ ಈಕ್ವಲೆಂಟ್ ವಿಚ್ ಇಸ್ ಈಕ್ವಲ್ಸ್ ಟು R1 ಪ್ಲಸ್ R2 ಪ್ಲಸ್ R3 ಸೇಮ್ ಇರುತ್ತೆ. ಓಕೆ, ಇಲ್ಲಿ ಚೇಂಜಸ್ ಆಗೋದೇನು, ಅಪೋಸಿಟ್ ಪೊಲಾರಿಟಿಯಲ್ಲಿ ಕೊಟ್ರೆ ಏನಾಗುತ್ತೆ, ಈ ತರ ಯಾವ್ದನ್ನ ಅಪೋಸಿಟ್ ಪೊಲಾರಿಟಿಯಲ್ಲಿ ಕೊಟ್ಟಿರ್ತೀವಲ್ವಾ ನಾವು, ಅದನ್ನ ಏನ್ ಮಾಡ್ಬೇಕು, ಮೈನಸ್ ಅಂತ ಮಾಡ್ಬಿಟ್ರೆ ಆಯ್ತು. ಓಕೆ, ದಿಸ್ ಇಸ್ ಇನ್ ದ ಸೇಮ್ ಥಿಂಗ್ ಫಾರ್ ದಿ ಪ್ಯಾರಲಲ್ ಕಾಂಬಿನೇಷನ್. ನಾವು ವಿ ವಿಲ್ ಸ್ಟಡಿ ದಿ ಪ್ಯಾರಲಲ್ ಕಾಂಬಿನೇಷನ್. ಪ್ಯಾರಲಲ್ ಕಾಂಬಿನೇಷನ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಒಂದ್ ಸೆಲ್ ಇದೆ, ಅದೇ ತರನೇ ಇನ್ನೊಂದ್ ಸೆಲ್ ಅನ್ನ ಏನ್ ಮಾಡ್ತಿದೀವಿ ನಾವು, ಪ್ಯಾರಲಲ್ ಕಾಂಬಿನೇಷನ್ ಮಾಡ್ತಾ ಇದೀವಿ, ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡ್ತಾ ಇದೀವಿ ಸೆಲ್ ಅನ್ನ. ಸೊ ಅವಾಗ ಇದರ ಈ ಈಕ್ವಲೆಂಟ್ ಏನಾಗಿರುತ್ತೆ ಅಂತ ಹೇಳಿದ್ರೆ, ಈ ಈಕ್ವಲೆಂಟ್ ವಿಚ್ ಇಸ್ ಈಕ್ವಲ್ಸ್ ಟು, ಇದರ ಫಾರ್ಮುಲಾ ಏನು ಅಂತ ಹೇಳಿದ್ರೆ, E1 ಡಿವೈಡ್ ಬೈ R1. ಇದು ಎಷ್ಟಿದೆ, E1 ಇದೆ, R1 ಇದೆ, ಅದೇ ತರನೇ E2 R2 ಇದೆ ಅಂತ ಕನ್ಸಿಡರ್ ಮಾಡಿ. ಓಕೆ, ಇಫ್ ದರ್ ಆರ್ ಐ ವಿಲ್ ಕನೆಕ್ಟೆಡ್ ಫಾರ್ ದಿ n ನಂಬರ್ ಆಫ್ ಸೆಲ್ಸ್, n ನಂಬರ್ ಆಫ್ ಸೆಲ್ಸ್ ಅನ್ನ ಕನ್ಸಿಡರ್ ಮಾಡಿದ್ರೆ ಏನಾಗುತ್ತೆ, R equivalent which is equals to E1 R1. ಅದೇ ತರ ಇಲ್ಲಿ ತುಂಬಾನೇ ಸೆಲ್ಸ್ ಅನ್ನ ಕನೆಕ್ಟ್ ಮಾಡ್ತಾ ಹೋಗಿದ್ದೀನಿ ಅಂತ ಕನ್ಸಿಡರ್ ಮಾಡಿ. ಅವಾಗ ಏನಾಗುತ್ತೆ, E1 R1 ಪ್ಲಸ್ E2 R2 ಪ್ಲಸ್ E3 R3 ಅಂಡ್ ಸೊ ಅಂತ ಮಾಡ್ತಾ ಹೋಗುದು, ಹೋಲ್ ಡಿವೈಡೆಡ್ ಬೈ R equivalent. R equivalent ಏನಾಗುತ್ತೆ, 1 by R1 ಪ್ಲಸ್ 1 by R2 plus 1 by R3 and so on. So this is for the
ಈಕ್ವಲೆಂಟ್ ದಿಸ್ ಇಸ್ ಈಕ್ವಲೆಂಟ್ ಇ ಎಂ ಎಫ್. ಈಕ್ವಲೆಂಟ್ ಇ ಎಂ ಎಫ್ ವ್ಯಾಲ್ಯೂ ಏನಾಗಿರುತ್ತೆ ಇದಾಗಿರುತ್ತೆ. ದಿಸ್ ಇಸ್ ಫಾರ್ ಇ ಈಕ್ವಲೆಂಟ್. ದಟ್ ಇಸ್ ಏನ್ ಮಾಡಬೇಕು E1 R1 ಪ್ಲಸ್ E2 R2 ಪ್ಲಸ್ E3 R3 ಅಂಡ್ ಸೋ ಆನ್. ಅದೇ ತರನೇ 1/R1 ಪ್ಲಸ್ 1/R2 ಪ್ಲಸ್ 1/R3 ಅಂಡ್ ಸೋ ಆನ್. ಅದೇ ತರನೇ ಇಲ್ಲಿ ಫಾರ್ ದಿ ಆಪೋಸಿಟ್ ಪೊಲಾರಿಟಿ, ಇದಕ್ಕೆ ನಾವು ಆಪೋಸಿಟ್ ಪೊಲಾರಿಟಿಯಲ್ಲಿ ನಾವೇನಾದ್ರೂ ಕನೆಕ್ಷನ್ ಮಾಡಿದ್ರೆ ಇದನ್ನ ಏನ್ ಮಾಡ್ತೀವಿ ನಾವು, ಅದೇ ಪ್ಯಾರಲಲ್ ಕಾಂಬಿನೇಷನ್ ಅಲ್ಲಿ ಏನ್ ಮಾಡ್ತೀವಿ ನಾವು ಅಪೋಸಿಟ್ ಪೊಲಾರಿಟಿಯಲ್ಲಿ ಕನೆಕ್ಷನ್ ಮಾಡಿದ್ರೆ ಫಾರ್ ದಿ ಅಪೋಸಿಟ್ ಪೊಲಾರಿಟಿ, ಅಪೋಸಿಟ್ ಪೊಲಾರಿಟಿಯಲ್ಲಿ ಕನೆಕ್ಷನ್ ಮಾಡಿದ್ರೆ ಸೊ ಇದಕ್ಕೆ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಈ ಈಕ್ವಲೆಂಟ್ ಏನಾಗಿರುತ್ತೆ ಸೇಮ್ ಥಿಂಗ್ ನಾವು ಇದ್ರಲ್ಲಿ ಸೀರೀಸ್ ಕನೆಕ್ಷನ್ ಮಾಡಿದೀವಲ್ಲ ಅದೇ ತರನೇ ಈ ಈಕ್ವಲೆಂಟ್ ಏನಾಗಿರುತ್ತೆ E1/R1 ಮೈನಸ್ E2. ಒಂದ್ ವೇಳೆ E2 ನ ನಾವು ಅಪೋಸಿಟ್ ಪೊಲಾರಿಟಿಯಲ್ಲಿ ಕನೆಕ್ಷನ್ ಮಾಡಿದ್ರೆ ಈ ತರ ಕನೆಕ್ಷನ್ ಮಾಡಿದ್ರೆ ಓಕೆ, ಹೀಗೆ ಆಪೋಸಿಟ್ ಪೊಲಾರಿಟಿಯಲ್ಲಿ ಒಂದು E1 ಹೀಗಿದೆ, E2 ನ ಈ ತರ ಕನೆಕ್ಷನ್ ಮಾಡಿದ್ದೀನಿ, ಇದೇ ತರನೇ E4 ನ ಈ ತರ ಕನೆಕ್ಷನ್ ಮಾಡಿದೀನಿ. ಇದನ್ನ ಕಂಟಿನ್ಯೂಸ್ ಆಗಿ ಈ ತರ ಕನೆಕ್ಷನ್ ಮಾಡ್ತಾ ಹೋದ್ರೆ ಓಕೆ ಪ್ಯಾರಲಲ್ ಕನೆಕ್ಷನ್ ಮಾಡಿದ್ರೆ ಈಗ ಏನಾಗುತ್ತೆ ಅಂತ ಹೇಳಿದ್ರೆ E1/R1 ಅಂಡ್ E2/R2 ಪ್ಲಸ್ E3/R3 and so on whole divided by 1/R1 plus 1/R2 plus 1/R3 and so on. So this is the E equivalent ಆಗಿರುತ್ತೆ. ಇದೇನಾಗಿರುತ್ತೆ E equivalent. Okay. So this is for the cells. Cells are connected in you know series as well as the cells are connected in parallel. Parallel ಅಲ್ಲಿ ಮತ್ತೆ series ಅಲ್ಲಿ ಕನೆಕ್ಷನ್ ಮಾಡಿದಾಗ okay. ಈಗ if the now we will go for the next question. Question ನೋಡೋಣ okay here. Okay. Let us assume ಒಂದು ಕನೆಕ್ಷನ್ ತಗೊಳ್ತೀನಿ ನಾನು ಓಕೆ. ಇಲ್ಲೊಂದು ಬ್ಯಾಟ್ರಿ ಇದೆ ಓಕೆ, ಒಂದು ಬ್ಯಾಟ್ರಿ ಇದೆ, ಇನ್ನೊಂದು ಬ್ಯಾಟ್ರಿನ ಏನ್ ಮಾಡಿದೀನಿ ನಾನು ಪ್ಯಾರಲಲ್ ಕನೆಕ್ಷನ್ ಮಾಡಿದೀನಿ ಓಕೆ. ದಿಸ್ ಇಸ್ 6 ವೋಲ್ಟ್ ಅಂಡ್ ಇಂಟರ್ನಲ್ ರೆಸಿಸ್ಟೆನ್ಸ್ ಎಷ್ಟಿದೆ 6 ಓಮ್ ಇದೆ. ಇದರದ್ದು ಎಷ್ಟಿದೆ 3 ಇದೆ. ಇಂಟರ್ನಲ್ ರೆಸಿಸ್ಟೆನ್ಸ್ ಎಷ್ಟಿದೆ 3 ಇದೆ ಅಂತ ಕನ್ಸಿಡರ್ ಮಾಡಿ. ನೌ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದಿ ಈಕ್ವಲೆಂಟ್ ಇ ಎಂ ಎಫ್. ದಟ್ ಈಸ್ ಈಕ್ವಲೆಂಟ್ ಇ ಎಂ ಎಫ್ ಅನ್ನ ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕು. ಈಕ್ವಲೆಂಟ್ ಇ ಎಂ ಎಫ್ ಏನಾಗಿರುತ್ತೆ 6/6 ಅಲ್ವಾ. ದಟ್ ಈಸ್ ವಾಟ್ ಇ ಈಕ್ವಲೆಂಟ್ ವಿಚ್ ಇಸ್ ಈಕ್ವಲ್ಸ್ ಟು ಏನಾಗಿರುತ್ತೆ E1/R1 ಪ್ಲಸ್ E2/R2 and so on divided by 1/R1 plus 1/R2 plus 1/R3 and so on ಅಲ್ವಾ. ಸೊ ಅದೇ ತರನೇ ಇಲ್ಲಿ ಏನ್ ಮಾಡ್ತೀವಿ 1/6 divided by 6 plus 3 divided by 3 whole divided by 1/6 plus 1/3. ಇದೆಷ್ಟಾಯ್ತು ಕ್ಯಾನ್ಸಲ್ ಎಷ್ಟಾಯ್ತು ಇದು 2 ಆಯ್ತು. 1 plus 1 ಏನಾಯ್ತು 2 ಆಯ್ತು. ಸೊ ದಿಸ್ ಇಸ್ 1/6 ಮತ್ತೆ 1/3 ಅಂತ ಕನ್ಸಿಡರ್ ಮಾಡಿದ್ರೆ ಸೊ 1/6 plus 1/3 ಇಲ್ಲಿ ಕನ್ಸಿಡರ್ ಮಾಡಿದ್ರೆ ಏನಾಗುತ್ತೆ ಇಲ್ಲಿ 6 ಆಗಿರುತ್ತೆ. ದಿಸ್ ಇಸ್ ಎಷ್ಟು 1 plus 2 ದಟ್ ಈಸ್ 3 divided by 6 ದಟ್ ಈಸ್ 1/2. ಎಷ್ಟು ಬರುತ್ತೆ ಇದು 1/2 ಬರುತ್ತೆ. ಸೊ ದಿಸ್ 2 it will goes to the numerator that is 4 ವೋಲ್ಟ್ ಬರುತ್ತೆ. ಓಕೆ, ಎಷ್ಟು ಬರುತ್ತೆ ಇದು 4 ವೋಲ್ಟ್. ಇ ಎಂ ಎಫ್ ಎಷ್ಟು ಬಂತು ದ ಈಕ್ವಲೆಂಟ್ ಇ ಎಂ ಎಫ್ ವಿಚ್ ಇಸ್ ಈಕ್ವಲ್ಸ್ ಟು 4 ವೋಲ್ಟ್ ಆಗಿರುತ್ತೆ ಓಕೆ. ಅದೇ ತರ let us we will take the one more question okay. One question now I will take this is one cell ಇದೆ internal resistance ಇದೆ, ಅದೇ ತರನೇ ಇನ್ನೊಂದು ಸೆಲ್ ಇದೆ internal resistance ಇದೆ. so it will be the connected to the n times ಗೆ ಕನೆಕ್ಟ್ ಮಾಡಿದ್ದೀನಿ. ಅದೇ ತರನೇ ಇನ್ನೊಂದು ರೆಸಿಸ್ಟರ್ಸ್ ಇದೆ, ಇದನ್ನ ಹೇಗೆ ಮಾಡಿದ್ದೀನಿ ನಾನು ಇಂಟರ್ನಲ್ ರೆಸಿಸ್ಟೆನ್ಸ್ ಇದೆ ಹೀಗೆ ಕನೆಕ್ಟ್ ಮಾಡಿದ್ದೀನಿ. ಇಲ್ಲೂ ಸಹ n ಟೈಮ್ಸ್ ಇನ್ನೊಂದು ರೆಸಿಸ್ಟರ್ಸ್ n ಟೈಮ್ಸ್ ರೆಸಿಸ್ಟರ್ಸ್ ಅನ್ನ ಕನೆಕ್ಟ್ ಮಾಡಿದ್ದೀನಿ. ಇಲ್ಲೂ ಸಹ ಏನಾಗ್ತಾ ಇದೆ ಅಂತ ಹೇಳಿದ್ರೆ
ಇಲ್ಲೂ ಸಹ ಏನಾಗ್ತಾ ಇದೆ ಎಂ ಟೈಮ್ಸ್ ಗೆ ನಾನು ಕನೆಕ್ಟ್ ಮಾಡಬೇಕು. ಎಂ ಟೈಮ್ಸ್ ಗೆ ಪ್ಯಾರಲಲ್ ಕನೆಕ್ಷನ್ ಮಾಡಿದೀನಿ, ಎನ್ ಟೈಮ್ಸ್ ಗೆ ಸೀರೀಸ್ ಅಲ್ಲಿ ಕನೆಕ್ಷನ್ ಮಾಡಿದೀನಿ. ಹಾಗಾದ್ರೆ ನಾವು ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದಿ ಈಕ್ವಲೆಂಟ್ EMF ಅನ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಈಕ್ವಲೆಂಟ್ EMF ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಎನ್ ಟೈಮ್ಸ್ ಅಲ್ಲಿ ಸೀರೀಸ್ ಕನೆಕ್ಟ್ ಮಾಡಿದೀನಿ, ಎಂ ಟೈಮ್ಸ್ ಅಲ್ಲಿ ಯಾವ್ದ್ರಲ್ಲಿ ಕನೆಕ್ಟ್ ಮಾಡಿದೀನಿ, ಪ್ಯಾರಲಲ್ ಅಲ್ಲಿ ಕನೆಕ್ಷನ್ ಮಾಡಿದೀನಿ. ಹಾಗಾದ್ರೆ ನಾವೇನ್ ಕ್ಯಾಲ್ಕುಲೇಟ್ ಮಾಡಬೇಕು, ಈಕ್ವಲೆಂಟ್ EMF ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಹೌ ವಿ ಕ್ಯಾನ್ ಕ್ಯಾಲ್ಕುಲೇಟ್ ದಿ ಈಕ್ವಲೆಂಟ್ EMF ಏನಾಗಿರುತ್ತೆ, ದಿಸ್ ಇಸ್ ಫಾರ್ ದಿ ಎನ್ ಟೈಮ್ಸ್ ಗಾದ್ರೆ ಏನಾಗಿರುತ್ತೆ, ಎನ್ ಇಂಟು ಅಲ್ವಾ, ಎನ್ ಇಂಟು ಇ ಡಿವೈಡೆಡ್ ಬೈ ಎನ್ ಇಂಟು ಆರ್ ಅಲ್ವಾ. ದಿಸ್ ಇಸ್ ಫಾರ್ ಏನ ಯಾವ್ದಕ್ಕೆ, ಇಫ್ ದ ರೆಸಿಸ್ಟರ್ಸ್ ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್ ಕನೆಕ್ಷನ್ ಮಾಡಿದ್ರೆ ಏನಾಗಿರುತ್ತೆ, ಸೊ E1 ಡಿವೈಡ್ ಬೈ R1 ಪ್ಲಸ್ E2 ಇಂಟು R2 ಪ್ಲಸ್ E3 ಇಂಟು R3 ಇದೆಯಲ್ವಾ. ಸೊ ಅದೇ ತರ ಇದನ್ನು ಸೀರೀಸ್ ಅಲ್ಲಿ ಕನೆಕ್ಷನ್ ಮಾಡಿದ್ರೆ ಈ ಟರ್ಮ್ ಗೆ ಇದೇನಾಗಿರುತ್ತೆ, ಇ ಇಂಟು ಎನ್ ಇಂಟು R1, ಇದನ್ನೇನಾಗಿದೆ ಪ್ಯಾರಲಲ್ ಕನೆಕ್ಷನ್ ಮಾಡಿದೀವಿ ಅಲ್ವಾ, ದಟ್ ಈಸ್ ಇದು ದಟ್ ಇಸ್ ಎನ್ ಇಂಟು R1 ಆಗಿರುತ್ತೆ ಪ್ಲಸ್ ಎನ್ ಇಂಟು ಇ ಡಿವೈಡೆಡ್ ಬೈ ಎನ್ ಇಂಟು ಆರ್ E1. ದಿಸ್ ಇಸ್ ವಿ ಕ್ಯಾನ್ ರೈಟ್, ಇದನ್ನ ಹೇಗೆ ಬರಿತೀವಿ ನಾವು, ಎನ್ ಇಂಟು ಆರ್ ಇಷ್ಟು ಟೈಮ್ಸ್ ಬರ್ತಾ ಇದೆ ಇದು, ಸೊ ಇಟ್ ವಿಲ್ ಬಿ ದಿ ಎನ್ ಟೈಮ್ಸ್ ಆಗಿರೋದ್ರಿಂದ ಇಲ್ಲೇನ್ ಬರುತ್ತೆ, ಇ ಇಂಟು ಎನ್ ಟೈಮ್ಸ್ ಬರುತ್ತೆ. ಸೊ ದಿಸ್ ಇಸ್ ವಿ ಕ್ಯಾನ್ ರೈಟ್ ಆಸ್ ಇ ಇಂಟು ಎನ್ ಡಿವೈಡ್ ಬೈ ಆರ್. ಓಕೆ, ಸೊ ಇಷ್ಟು ಬರ್ತಾ ಇದೀವಿ ನಾವು ಎಂ ಟೈಮ್ಸ್ ತನಕ ಬರಿತಾ ಇರ್ತೀವಿ ಕಂಟಿನ್ಯೂಸ್ ಆಗಿ, ಎಂ ಟೈಮ್ಸ್ ಡಿವೈಡೆಡ್ ಬೈ ಒನ್ ಡಿವೈಡ್ ಬೈ ಎನ್ ಇಂಟು ಆರ್ ಪ್ಲಸ್ ಒನ್ ಡಿವೈಡ್ ಬೈ ಎನ್ ಇಂಟು ಆರ್ ಬರ್ತಾ ಹೋದ್ರೆ ಏನಾಗುತ್ತೆ, ಎಂ ಟೈಮ್ಸ್ ತನಕ ಮಾಡ್ತಾ ಹೋಗ್ತೀವಿ ನಾವು, ಬರಿತಾ ಹೋಗ್ತೀವಿ ಕಂಟಿನ್ಯೂಸ್ ಆಗಿ. ಸೊ ದಿಸ್ ಇಸ್ ವಿ ಕ್ಯಾನ್ ರೈಟ್ ಇಟ್ ಆಸ್ ಏನ್ ಬರಿತೀವಿ, ಎಷ್ಟು ಟೈಮ್ಸ್ ಬರಿತಾ ಇದೀವಿ, ಎಂ ಟೈಮ್ಸ್ ಬರಿತಾ ಇದೀವಿ. ಎಂ ಇಂಟು ಇ ಡಿವೈಡ್ ಬೈ ಎನ್, ಎನ್ ಏನಾಗುತ್ತೆ ಇಲ್ಲಿ ಕ್ಯಾನ್ಸಲ್ ಆಗುತ್ತೆ. ಸೊ ದಿಸ್ ಇಸ್ ಎಂ ಇಂಟು ಇ ಡಿವೈಡೆಡ್ ಬೈ ಆರ್ ಹೋಲ್ ಡಿವೈಡೆಡ್ ಬೈ ಎಷ್ಟಾಯ್ತು, ಎಂ ಟೈಮ್ಸ್ ಬರ್ತಾ ಇದೆಯಲ್ಲ, ಎಂ ಡಿವೈಡೆಡ್ ಬೈ ಎನ್ ಇಂಟು ಆರ್. ಸೊ ದಿಸ್ ಇಸ್ ಎಂ ಕ್ಯಾನ್ಸಲ್. ಓಕೆ, ದಿಸ್ ಇಸ್ ಆರ್ ಏನಾಗುತ್ತೆ, ಇಲ್ಲೂ ಸಹ ಕ್ಯಾನ್ಸಲ್ ಆಗುತ್ತೆ, ಉಳಿದಿರೋದೇನೋ ಎನ್ ಏನಾಗುತ್ತೆ ಮೇಲ್ಗಡೆ ಹೋಗುತ್ತೆ. ಸೊ ಎನ್ ಇಂಟು ಇ ಆಗುತ್ತೆ, ಎನ್ ಇಂಟು ಇ. ಸೊ ದಿಸ್ ಇಸ್ ದಿ ಆನ್ಸರ್. ಓಕೆ, now we will go for the next question. Okay, so the next question is, the battery having 12 volt EMF and the internal resistance is 3 ohm is connected to the resistors. If the current in the circuit is 1 ampere, then the resistance of the resistors and the loss of voltage of the battery when the circuit is closed will be. Okay, ಈಗ ಏನ್ ಕೊಟ್ಟಿದ್ದಾರೆ, 12 ವೋಲ್ಟ್ ಬ್ಯಾಟ್ರಿನ ಕೊಟ್ಟಿದ್ದಾರಲ್ವಾ. ಇ ಇಸ್ ಈಕ್ವಲ್ಸ್ ಟು ಎಷ್ಟಿದೆ, 12 ವೋಲ್ಟ್ ಬ್ಯಾಟರಿ ಇದೆ. ಓಕೆ, ಅಂಡ್ ಇಂಟರ್ನಲ್ ರೆಸಿಸ್ಟೆನ್ಸ್ ಆರ್ ಎಷ್ಟು ಕೊಟ್ಟಿದ್ದಾರೆ, ದಟ್ ಇಸ್ 3 ಓಮ್ ಕಟ್ಟಿದ್ದಾರೆ. ಇದನ್ನ ಯಾವ ತರ ಕನೆಕ್ಷನ್ ಮಾಡಿದ್ದಾರೆ, ದೇ ಹ್ಯಾವ್ ಕನೆಕ್ಟೆಡ್ ಟು ದಿ ರೆಸಿಸ್ಟರ್ ಗೆ ಕನೆಕ್ಟ್ ಮಾಡಿದ್ದಾರೆ. ಅದ್ರೊಳಗಡೆ ಎಷ್ಟು ಕರೆಂಟ್ ಪಾಸ್ ಆಗ್ತಾ ಇದೆ, 1 ಆಂಪಿಯರ್ ಕರೆಂಟ್ ಅಷ್ಟು ಪಾಸ್ ಆಗ್ತಾ ಇದೆ. ಬ್ಯಾಟರಿ ಕೊಟ್ಟಿದ್ದಾರೆ, ಇಂಟರ್ನಲ್ ರೆಸಿಸ್ಟೆನ್ಸ್ ಇದೆ, ಸೊ ವಿಚ್ ಇಸ್ ಕನೆಕ್ಟೆಡ್ ಟು ದಿ ರೆಸಿಸ್ಟರ್. ಓಕೆ, 12 ವೋಲ್ಟ್ ಬ್ಯಾಟರಿ ಇದೆ, ಇದು 3 ಓಮ್ ಇದೆ. ಓಕೆ, ಇದ್ರೊಳಗಡೆ ಎಷ್ಟು ಕರೆಂಟ್ ಪಾಸ್ ಆಗ್ತಾ ಇದೆ, 1 ಆಂಪಿಯರ್ ಅಷ್ಟು ಕರೆಂಟ್ ಪಾಸ್ ಆಗ್ತಾ ಇದೆ, 1 ಆಂಪಿಯರ್ ಕರೆಂಟ್ ಪಾಸ್ ಆಗ್ತಾ ಇದೆ. Then the resistance of the resistors and the voltage across the battery when the current when the circuit is closed. ಇಲ್ಲಿ ಹಾಗಾದ್ರೆ ಇಲ್ಲಿ ಎಷ್ಟು ವೋಲ್ಟೇಜ್ ಇರುತ್ತೆ, ಅದೇ ತರನೇ ಇದರ ರೆಸಿಸ್ಟೆನ್ಸ್ ಅನ್ನು ನಾವು ಏನ್ ಮಾಡ್ಬೇಕು, ಕ್ಯಾಲ್ಕುಲೇಟ್ ಮಾಡಬೇಕು. ವೋಲ್ಟೇಜ್ ಅನ್ನು ಕ್ಯಾಲ್ಕುಲೇಟ್ ಮಾಡಬೇಕು, ವೋಲ್ಟೇಜ್ ಅಕ್ರಾಸ್ ದಿ ಬ್ಯಾಟರಿ, ದಿಸ್ ಇಸ್ ವಿ ಎಷ್ಟಿದೆ ವೋಲ್ಟೇಜ್ ಅಕ್ರಾಸ್ ದಿಸ್ ಬ್ಯಾಟರಿ ಆಸ್ ವೆಲ್ ಆಸ್ ದ ರೆಸಿಸ್ಟೆನ್ಸ್ ಆಫ್ ದಿ ಬ್ಯಾಟರಿನೂ ಸಹ ನಾವು ಏನ್ ಮಾಡ್ಬೇಕು, ಕ್ಯಾಲ್ಕುಲೇಟ್ ಮಾಡ್ಬೇಕಾಗಿರುತ್ತೆ. ಈಗ ಸೊ ನಾವು ಸಿಯರ್ now we know that is an V is equals to what, V is equals to E minus of IR ಅಲ್ವಾ, V is equals to E minus of IR. ಈಗ ನಮ್ಗೇನಿದೆ, ನಮಗೆ ಬೇಕಾಗಿರೋದೇನು, ರೆಸಿಸ್ಟೆನ್ಸ್ ಬೇಕು, ದಟ್ ಇಸ್ ವಾಟ್ ಯರ್ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಇಲ್ವಾ. ದಿಸ್ ಇಸ್
ವಿ ಇಸ್ ಈಕ್ವಲ್ಸ್ ಟು ಇ ಮೈನಸ್ ಆಫ್ ಐ ಆರ್. ಸೊ ಐ ವಿ ಅಂತ ಹೇಳಿದ್ರೆ ಏನಂತ ಬರೀಬಹುದು, ವಿ ಇಸ್ ಈಕ್ವಲ್ಸ್ ಟು ಐ ಆರ್ ವಿಚ್ ಇಸ್ ಈಕ್ವಲ್ಸ್ ಟು ಇ ಮೈನಸ್ ಆಫ್ ಐ ಆರ್. ಓಕೆ, ಸೊ ದಿಸ್ ಇಸ್ ಹೇಗ್ ಬರ್ತೀವಿ ನಾವು, ಈಗ ನಮಗ್ ಬೇಕಾಗಿರೋದೇನು, ದಿಸ್ ಇಸ್ ಯಾವುದು, ಆರ್ ಬೇಕಲ್ವಾ, ಆರ್ ಬೇಕು. ಸೊ ಆರ್ ಇಸ್ ಈಕ್ವಲ್ಸ್ ಟು ವಾಟ್, ಇ ಮೈನಸ್ ಆಫ್ ಐ ಆರ್ ಡಿವೈಡ್ ಬೈ ಟಿ. ಈಗ ಇ ಎಷ್ಟಿದೆ, ಈ ವ್ಯಾಲ್ಯೂ 12 ವೋಲ್ಟ್ ಕೊಟ್ಟಿದ್ದಾರೆ, ಮೈನಸ್ ಇಂಟು ಎಷ್ಟು, ಒನ್ ಓಮ್ 1 ಆಂಪಿಯರ್ ಕರೆಂಟ್ ಪಾಸ್ ಆಗ್ತಾ ಇದೆ, ಇಂಟು ಇಂಟರ್ನಲ್ ರೆಸಿಸ್ಟೆನ್ಸ್ ಎಷ್ಟಿದೆ, 3 ಇದೆ, ಡಿವೈಡ್ ಬೈ ಐ ವ್ಯಾಲ್ಯೂ ಎಷ್ಟಿದೆ, 1 ಇದೆ. ಸೊ ಹಾಗಾಗಿ ರೆಸಿಸ್ಟೆನ್ಸ್ ಎಷ್ಟು ಬರುತ್ತೆ, ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ವಿ ವಿಲ್ ಗೆಟ್ ದಿ 9 ಓಮ್ ಅಷ್ಟು ಬರುತ್ತೆ, 9 ಓಮ್ ರೆಸಿಸ್ಟರ್ಸ್ ಬರುತ್ತೆ. ಸೊ ನಮ್ಗೆ ಏನು ಬೇಕೀಗ, ಈಗ ವೋಲ್ಟೇಜ್ ಅಕ್ರಾಸ್ ದಿಸ್ ಬ್ಯಾಟ್ರಿ, ಈ ಬ್ಯಾಟ್ರಿಯ ವೋಲ್ಟೇಜ್ ಎಷ್ಟಿರುತ್ತೆ ಅನ್ನೋದನ್ನ ಬೇಕು. ಸೊ ವಿ ಇಸ್ ಈಕ್ವಲ್ಸ್ ಟು ವಾಟ್, ಐ ಆರ್. ಓಕೆ, ವಿ ಇಸ್ ಈಕ್ವಲ್ಸ್ ಟು ಐ ಆರ್. ವೋಲ್ಟೇಜ್ ಕರೆಂಟ್ ಎಷ್ಟಿದೆ, 1 ಇದೆ. ಸೊ ರೆಸಿಸ್ಟೆನ್ಸ್ ಎಷ್ಟಿದೆ, 9 ಬರ್ತಾ ಇದೆ. ಸೊ ಎಷ್ಟು ಕರೆಂಟ್ ವೋಲ್ಟೇಜ್ ಇದೆ, ದ ವೋಲ್ಟೇಜ್ ಇಟ್ ವಿಲ್ ಬಿ ದಿ 9 ವೋಲ್ಟ್ ಬರ್ತಾ ಇದೆ, 9 ವೋಲ್ಟ್ ಬರ್ತಾ ಇದೆ. ಓಕೆ, ದಿಸ್ ಇಸ್ ದಿ ಆನ್ಸರ್. ನೌ ದ ನೆಕ್ಸ್ಟ್ ಕ್ವೆಶ್ಚನ್. Okay, if the n cells each of EMF is E, internal resistance is R, are connected in parallel connection ಮಾಡಿದ್ದಾರೆ, then the total EMF and the internal resistance will be the total EMF and internal resistance ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಟೋಟಲ್ EMF ಮತ್ತೆ R equivalent and E equivalent ಅನ್ನ ನಾವು ಏನ್ ಮಾಡಬೇಕು, E equivalent ಅನ್ನ ಕ್ಯಾಲ್ಕುಲೇಟ್. ಇಲ್ಲೇನಿದೆ ಅಂತ ಹೇಳಿದ್ರೆ, ಎನ್ ಸೆಲ್ಸ್ ಆಫ್ EMF E ಅಂಡ್ ಇಂಟರ್ನಲ್ ರೆಸಿಸ್ಟೆನ್ಸ್ ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್ ಅಲ್ಲಿ ಕನೆಕ್ಷನ್ ಮಾಡಿದ್ದಾರೆ. ಪ್ಯಾರಲಲ್ ಅಲ್ಲಿ ಕನೆಕ್ಷನ್ ಮಾಡಿದ್ರೆ ಇ ಈಕ್ವಲೆಂಟ್ ಇದೇನಾಗಿರುತ್ತೆ, ಇ ಈಕ್ವಲೆಂಟ್ ವಿಚ್ ಇಸ್ ಈಕ್ವಲ್ಸ್ ಟು E1 ಡಿವೈಡ್ ಬೈ R1 ಪ್ಲಸ್ E2 ಡಿವೈಡ್ ಬೈ R2 ಪ್ಲಸ್ E3 ಡಿವೈಡ್ ಬೈ R3 ಪ್ಲಸ್ ಅಂಡ್ ಸೋ ಆನ್, ದಟ್ ಈಸ್ ಅನ್ EN ಡಿವೈಡ್ ಬೈ RN ಅಲ್ವಾ. ಅದೇ ತರನೇ 1 ಬೈ ಆರ್ ಈಕ್ವಲೆಂಟ್ ಏನಾಗಿರುತ್ತೆ, 1 ಬೈ ಆರ್ ಈಕ್ವಲೆಂಟ್ ವಿಚ್ ಇಸ್ ಈಕ್ವಲ್ಸ್ ಟು ಏನಾಗಿರುತ್ತೆ, 1 ಬೈ R1 ಪ್ಲಸ್ 1 ಬೈ R2 ಪ್ಲಸ್ 1 ಬೈ R3 ಅಂಡ್ ಸೋ ಆನ್ 1 ಬೈ RN. ನಮಗ್ ಬೇಕಾಗಿರೋದೇನು, ಇ ಈಕ್ವಲೆಂಟ್ ಅಲ್ವಾ. ಸೊ ಇ ಈಕ್ವಲೆಂಟ್ ವಿಚ್ ಇಸ್ ಈಕ್ವಲ್ಸ್ ಟು ಇ, ಪ್ರತಿ ಒಂದ್ರದ್ದು E1 ಈಚ್ ಸೆಲ್ ಇಟ್ ವಿಲ್ ಹ್ಯಾವ್ ಅನ್ EMF ಎಷ್ಟು ಅಂತ ಹೇಳಿದರೆ, ಇ ಅಂತ ಹೇಳಿದರೆ. ಸೊ ಇ ಡಿವೈಡ್ ಬೈ ಆರ್ ಪ್ಲಸ್ ಇ ಡಿವೈಡ್ ಬೈ ಆರ್ ಪ್ಲಸ್ ಇ ಡಿವೈಡ್ ಬೈ ಆರ್ ಅಪ್ ಟು ಎಷ್ಟಿದೆ, ಎನ್ ಟರ್ಮ್ ತನಕ ಇದೆ. ಸೊ ದಿಸ್ ಇಸ್ ಇ ಡಿವೈಡ್ ಬೈ ಆರ್ ಹೋಲ್ ಡಿವೈಡೆಡ್ ಬೈ ಎಷ್ಟು ಬರ್ತಾ ಇದೆ, ಇದು 1 ಬೈ ಆರ್ ಪ್ಲಸ್ 1 ಬೈ ಆರ್ ಪ್ಲಸ್ 1 ಬೈ ಆರ್. ಕಂಟಿನ್ಯೂಸ್ ಆಗಿ ಮಾಡಿದ್ರೆ ಏನ್ ಬರುತ್ತೆ, ಇದು ಏನಾಗುತ್ತೆ, ಇದು ಎನ್ ಇಂಟು ಇ ಡಿವೈಡ್ ಬೈ ಆರ್ ಹೋಲ್ ಡಿವೈಡ್ ಬೈ ಎನ್ ಡಿವೈಡ್ ಬೈ ಆರ್. Okay, so it will be the NR divided by NR which is equals to E. So the answer is E. Answer is ಬರುತ್ತೆ E. Okay, so next question. In this series combination of n cells, each cell having the EMF E and internal resistance is R. If the 3 cells are wrongly connected ಅಂತ ಹೇಳಿದ್ರೆ it will be connected in the opposite order, opposite manner, opposite polarity ಅಲ್ಲಿ ಕನೆಕ್ಷನ್ ಮಾಡಿದವಾಗ the total EMF of the internal resistance of this combination will be. Okay, total EMF ಮತ್ತೆ internal resistance ಅನ್ನ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಹೇಳಿದ್ದಾರೆ. ಎಷ್ಟು ಸೆಲ್ಸ್ ಇದೆ, ಎನ್ ಸೆಲ್ಸ್ ಇದೆ ನೋಡಿ. ಒಂದು ಸೆಲ್ ಹೀಗಿದೆ, ಒಂದ್ ಸೆಲ್ ಕನೆಕ್ಟ್ ಮಾಡಿದೀನಿ, ಎರಡನೇ ಸೆಲ್ಲು, ಮೂರನೇ ಸೆಲ್ಲು, ಮತ್ತೆ 3 ಸೆಲ್ ಅನ್ನ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಎನ್ ಸೆಲ್ಸ್ ಇದೆ. ಸೊ ಇದ್ರಲ್ಲಿ ಏನಾಗಿದೆ, ಇಫ್ ದ 3 cells ಆರ್ ಕನೆಕ್ಟೆಡ್ ರಾಂಗ್ಲಿ, 3 ಸೆಲ್ ಅನ್ನ ರಾಂಗ್ ಆಗಿ ಕನೆಕ್ಟ್ ಮಾಡಿದ್ದಾರೆ. ಈಗ ಹೀಗಿದೆ ಅಲ್ವಾ, ಈಗ ಏನ್ ಮಾಡ್ತೀನಿ, ರಾಂಗ್ ಆಗಿ ಕನೆಕ್ಟ್ ಮಾಡ್ತೀನಿ. 1 2 3, ಅದೇ ತರನೇ ಮತ್ತೆ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗ್ತೀನಿ. ಎನ್ ಟೈಮ್ಸ್ ತನಕ ಏನ್ ಮಾಡ್ತಿದ್ದೀನಿ, ನಾನು ಕನೆಕ್ಷನ್ ಮಾಡ್ಕೊಳ್ತಾ ಹೋಗ್ತೀನಿ. ಓಕೆ, ಅಂಡ್ ಸೊ ಆನ್ ಎನ್ ಟೈಮ್ಸ್. ಇಲ್ಲಿ ನೋಡಿ, ಇದು ಪಾಸಿಟಿವ್, ಇದು ನೆಗೆಟಿವ್, ಪಾಸಿಟಿವ್ ನೆಗೆಟಿವ್, ಪಾಸಿಟಿವ್ ನೆಗೆಟಿವ್, ಪಾಸಿಟಿವ್, ಇದೇನಿದೆ ಪಾಸಿಟಿವ್ ನೆಗೆಟಿವ್, ಪಾಸಿಟಿವ್ ನೆಗೆಟಿವ್, ಪಾಸಿಟಿವ್ ನೆಗೆಟಿವ್, ಈಗೆಲ್ಲ ಕರೆಕ್ಟ್ ಆಗಿದೆ. ಸೊ ಈ ಸೆಲ್ ಏನಾಗುತ್ತೆ, ಈ ಸೆಲ್ ಕ್ಯಾನ್ಸಲ್ ಆಗುತ್ತೆ. ಏನೋ ಈ ಸೆಲ್ಲು ಪಾಸಿಟಿವ್ 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 ನೆಗೆಟಿವ್ ನೆಗೆಟಿವ್ ಪಾಸಿಟಿವ್ ಏನಾಗುತ್ತೆ, ಇದು ಕ್ಯಾನ್ಸಲ್ ಆಗುತ್ತೆ. ಅದೇ ತರನೇ ಇಲ್ಲಿ ಈ ಸೆಲ್ಲು ಈ ಸೆಲ್ ಕ್ಯಾನ್ಸಲ್ ಆಗುತ್ತೆ. ಅದೇ ತರನೇ ಈ ಸೆಲ್ಲು
ಈ ಸೆಲ್ಗೆ ಕ್ಯಾನ್ಸಲ್ ಆಗತ್ತೆ. ಸೊ ಇಟ್ ವಿಲ್ ಬಿ ದಿ ಏನಾಗುತ್ತೆ, ಈ ಸೆಲ್ಲು ಈ ಸೆಲ್ಗೆ ಕ್ಯಾನ್ಸಲ್ ಆಗುತ್ತೆ, ಈ ಸೆಲ್ಲು ಈ ಸೆಲ್ಗೆ ಕ್ಯಾನ್ಸಲ್ ಆಗುತ್ತೆ, ಈ ಸೆಲ್ಲು ಈ ಸೆಲ್ಗೆ ಕ್ಯಾನ್ಸಲ್ ಆಗೋದ್ರಿಂದ ಸೊ ಉಳಿದಿರೋದು ಏನಾಗುತ್ತೆ, ಇದಿಷ್ಟು ಟೋಟಲ್ ಎಷ್ಟು ಸೆಲ್ ಕ್ಯಾನ್ಸಲ್ ಆಗುತ್ತೆ, 6 ಸೆಲ್ ಏನಾಗುತ್ತೆ ಕ್ಯಾನ್ಸಲ್ ಆಗುತ್ತೆ. ಟೋಟಲ್ ಒಂದಕ್ಕೊಂದು ಏನಾಗುತ್ತೆ ಕ್ಯಾನ್ಸಲ್ ಆಗಿ. ಯಾಕೆ ಇದ್ರದ್ದು ಹ್ಯಾವಿಂಗ್ ಇಟ್ ವಿಲ್ ಬಿ ಹ್ಯಾವ್ ದಿ ಸೇಮ್ ಇ ಎಂ ಎಫ್ ಸೇಮ್ ಇದೆ, ರೆಸಿಸ್ಟೆನ್ಸ್ ಸೇಮ್ ಇರೋದ್ರಿಂದ 6 ಸೆಲ್ ಏನಾಯ್ತು ಕ್ಯಾನ್ಸಲ್ ಆಯ್ತು. ಟೋಟಲ್ ಎಷ್ಟು ಸೆಲ್ ಇತ್ತು, ಟೋಟಲ್ ಎಷ್ಟು ಸೆಲ್ ಇತ್ತು, ಎನ್ ಸೆಲ್ಸ್ ಇತ್ತು. ಈಕ್ವಲೆಂಟ್ ಏನಾಗಿರುತ್ತೆ, ದಟ್ ಈಸ್ ಈಕ್ವಲ್ಸ್ ಟು ಎನ್ ಇಂಟು ಇ ಇತ್ತಲ್ವಾ. ಎನ್ ಸೆಲ್ಸ್ ಅನ್ನ ಏನ್ ಮಾಡಿದರೆ ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡಿದವಾಗ ಎನ್ ಇಂಟು ಇ ಇತ್ತು. ಮೈನಸ್ ಎಷ್ಟು ಸೆಲ್ ಕ್ಯಾನ್ಸಲ್ ಆಯ್ತು ಒಂದಕ್ಕೊಂದು ಸೇರಿಸಿ, ದಿಸ್ ಇಸ್ ಇ ಮೈನಸ್ 6e ಅಷ್ಟು ಕ್ಯಾನ್ಸಲ್ ಆಯ್ತು. ಸೊ ದಿಸ್ ಇಸ್ ವಾಟ್ ಇಯರ್ ಇ ಈಕ್ವಲೆಂಟ್ ಆಯ್ತು. ಅದೇ ತರನೇ ಆರ್ ಈಕ್ವಲೆಂಟ್ ಏನಾಗಿರುತ್ತೆ, ಆರ್ ಈಕ್ವಲೆಂಟ್ ವಿಚ್ ಇಸ್ ಈಕ್ವಲ್ಸ್ ಟು ಎಲ್ಲಾ ಸೆಲ್ಸ್ ಏನಿದೆ ಸೀರೀಸ್ ಅಲ್ಲಿ ಕನೆಕ್ಷನ್ ಆಗಿರೋದ್ರಿಂದ ಏನಾಗಿರುತ್ತೆ ಆರ್ ಪ್ಲಸ್ ಆರ್ ಪ್ಲಸ್ ಆರ್ ಪ್ಲಸ್ ಆರ್ ಪ್ಲಸ್ ಆರ್ ಈಕ್ವಲೆಂಟ್ ಏನಾಗಿರುತ್ತೆ ಆರ್ ಪ್ಲಸ್ ಆರ್ ಪ್ಲಸ್ ಆರ್ ಪ್ಲಸ್ ಆರ್ ಅಂತ ಹೇಳಿದ್ರೆ ಎಷ್ಟಾಗುತ್ತೆ ಎನ್ ಟೈಮ್ಸ್ ಅಂದ್ರೆ ಎನ್ ಆರ್ ಆಗಿರುತ್ತೆ. ಸೊ ಎನ್ ಆರ್. ಓಕೆ, ಸೊ ದಿಸ್ ಇಸ್ ದಿ ಆನ್ಸರ್. ಹಾಗಾದ್ರೆ ಯಾವುದು ಆಪ್ಷನ್, ಆಪ್ಷನ್ ಡಿ ಇಸ್ ದಿ ಆನ್ಸರ್. ಆಪ್ಷನ್ ಏನಾಗುತ್ತೆ, ಆಪ್ಷನ್ ಡಿ ಇಸ್ ದಿ. ಸೊ ದ ನೆಕ್ಸ್ಟ್ ಕ್ವೆಶ್ಚನ್ ಇಸ್ okay. The figure shows the current in a part of an electric circuit, then the current I is. ಈಗ current, now we will study the KCL rule. KCL rule ಅಂತ ಹೇಳಿದ್ರೆ Kirchhoff current law. ಇಲ್ಲಿ ಒಂದು ಜಂಕ್ಷನ್ ಇದ್ರೆ ಇಲ್ಲಿ ಎಷ್ಟು ಕರೆಂಟ್ ಬರ್ತಾ ಇರ್ತದೋ ಏನಾಗುತ್ತೆ, ಜಂಕ್ಷನ್ ಅಲ್ಲಿ ಯಾವುದೇ ರೀತಿಯಾದಂತ ಕರೆಂಟು ಇರಲ್ಲ ಅಂತ. ಲೆಟ್ ಅಸ್ ಅಸ್ಯೂಮ್ ಈ ಕರೆಂಟ್ ಈ ಕಡೆಯಿಂದ ಬರ್ತಾ ಇದೆ, ಇಲ್ಲೊಂದು ಈ ಕಡೆಯಿಂದ ಹೋಗ್ತಾ ಇದೆ ಅಂತ ಕನ್ಸಿಡರ್. I1 ಕರೆಂಟು, I2 ಕರೆಂಟು, I3 ಅಂಡ್ ದಿಸ್ ಇಸ್ I4. ಸೊ ಈ ಜಂಕ್ಷನ್ ಅಲ್ಲಿ ಎಷ್ಟು ಯಾವ ಕರೆಂಟ್ ಬರ್ತಾ ಇದೆ, ಜಂಕ್ಷನ್ ಬರ್ತಾ ಇರುವಂತ ಕರೆಂಟ್ ಯಾವುದು I1 ಪ್ಲಸ್ I2. ಬರ್ತಾ ಇರೋದಕ್ಕೆ ನಾನು ಪಾಸಿಟಿವ್ ಅಂತ ತಗೊಳ್ತೀನಿ, ಹೋಗ್ತಾ ಇರೋದಕ್ಕೆ ನೆಗೆಟಿವ್ ಅಂತ ಕನ್ಸಿಡರ್ ಮಾಡ್ತೀನಿ. I1 ಕರೆಂಟ್ ಈ ಜಂಕ್ಷನ್ ಪಾಯಿಂಟ್ ಬರ್ತಾ ಇದೆ, ಓ ಪಾಯಿಂಟ್ ಗೆ ಸರ್ಕಲ್ ಅಂತ ಕನ್ಸಿಡರ್ ಮಾಡಿ. ಓಕೆ, ಈ ಪಾಯಿಂಟ್ ಓಕೆ ಒಂದು ಸರ್ಕಲ್ ಇರುತ್ತಲ್ವಾ, ಈ ಒಂದು ಸರ್ಕಲ್ ಅಂತ ಕನ್ಸಿಡರ್ ಮಾಡಿದ್ರೆ ಎಷ್ಟು ವೆಹಿಕಲ್ಸ್ ಬರ್ತಾ ಇರ್ತದೋ ಅಷ್ಟು ವೆಹಿಕಲ್ಸ್ ಏನಾಗ್ತಾ ಇರ್ತದೆ ಹೋಗ್ತಾನೆ ಇರ್ತದೆ. ಈ ಸರ್ಕಲ್ ಅಲ್ಲಿ ಯಾವುದೇ ರೀತಿಯಂತ ವೆಹಿಕಲ್ಸ್ ನಿಂತ್ಕೊಳ್ಳಲ್ಲ. ಈಗ ಬರ್ತಾ ಇದ್ರೆ ಹೀಗೆ ಹೋಗುತ್ತೆ, ಈ ತರ ಬರ್ತಾ ಇದ್ರೆ ಈ ತರ ಹೋಗುತ್ತೆ ವೆಹಿಕಲ್ಸ್ ಅಲ್ವಾ. ಅದೇ ತರನೇ ಇಲ್ಲೂ ಸಹ ಇಲ್ಲಿ ಏನಾಗಿರುತ್ತೆ ಅಂತ ಹೇಳಿದ್ರೆ ಕರೆಂಟು ಬರ್ತಾ ಇದೆ, ಯಾವುದೇ ಒಂದು ಕರೆಂಟು ಈ ಜಂಕ್ಷನ್ ಅಲ್ಲಿ ಇರಲ್ಲ. ಈಗ ಬರ್ತಾ ಇರುವಂತ ಕರೆಂಟ್ ಗೆ ನಾನು ಪಾಸಿಟಿವ್ ಅಂತ ಕನ್ಸಿಡರ್ ಮಾಡ್ತೀನಿ, I1 ಪ್ಲಸ್ I2 ಅಂತ ಕನ್ಸಿಡರ್ ಮಾಡ್ತೀನಿ. ಹೋಗ್ತಾ ಇರೋದಕ್ಕೆ ನೆಗೆಟಿವ್ ಅಂತ ಕನ್ಸಿಡರ್ ಮಾಡ್ತೀನಿ, ಹೋಗ್ತಾ ಇದೆ ಅಲ್ವಾ, ಮೈನಸ್ I3 ಮೈನಸ್ I4 ವಿಚ್ ಇಸ್ ಈಕ್ವಲ್ಸ್ ಟು 0. ಸೊ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಸೊ I1 ಪ್ಲಸ್ I2 ವಿಚ್ ಇಸ್ ಈಕ್ವಲ್ಸ್ ಟು I3 ಪ್ಲಸ್ I4 ಅಂತ ಹೇಳಿದ್ರೆ ಇದರ ಮೀನಿಂಗ್ ಏನು ಅಂತ ಹೇಳಿದ್ರೆ ಎಷ್ಟು ಕರೆಂಟ್ ಬರುತ್ತೋ, ಎಷ್ಟು ಕರೆಂಟ್ ಬರ್ತಾ ಇರ್ತದೋ ಅಷ್ಟು ಕರೆಂಟ್ ಏನಾಗುತ್ತೆ ಹೋಗ್ತಾ ಇರ್ತದೆ. ಈ ಪಾಯಿಂಟ್ ಅಲ್ಲಿ ಯಾವುದು, ಆ ಜಂಕ್ಷನ್ ಪಾಯಿಂಟ್ ಅಲ್ಲಿ ಯಾವುದೇ ರೀತಿಯಾದಂತಹ ಕರೆಂಟು ಇರಲ್ಲ. ದಟ್ ಈಸ್ ವಾಟ್ ಇಯರ್ KCL ರೂಲ್. ಓಕೆ, ದಟ್ ಈಸ್ Kirchhoff ಕರೆಂಟ್ ಲಾ. ಓಕೆ, ಈಗ ಹೇಗೆ ನೋಡೋಣ, ಇಲ್ಲಿ ಸಿಯರ್ ಈಗ ನೋಡಿ ಇಲ್ಲಿ ಏನಾಗ್ತಾ ಇದೆ, 2 ಆಂಪಿಯರ್ ಕರೆಂಟ್ ಈ ಕಡೆಯಿಂದ ಬರ್ತಾ ಇದೆ, ಅದೇ ತರನೇ 2 ಆಂಪಿಯರ್ ಕರೆಂಟ್ ಈ ಕಡೆಯಿಂದ ಬರ್ತಾ ಇದೆ. ಟೋಟಲ್ ಎಷ್ಟಾಯ್ತು, 2 ಆಂಪಿಯರ್ ಎಷ್ಟಾಯ್ತು 4 ಆಂಪಿಯರ್ ಕರೆಂಟ್ ಈ ಕಡೆ ಬರ್ತಾ ಇದೆ, 4 ಆಂಪಿಯರ್ ಕರೆಂಟ್ ಇಲ್ಲಿ ಬಂತು. ಸೊ 4 ಆಂಪಿಯರ್ ಕರೆಂಟ್ ಈ ಪಾಯಿಂಟ್ ಬಂದವಾಗ 1 ಆಂಪಿಯರ್ ಕರೆಂಟ್ ಈ ಕಡೆ ಹೋದ್ರೆ ಇಲ್ಲಿ ಉಳಿಯೋದೆಷ್ಟು 3 ಆಂಪಿಯರ್ ಕರೆಂಟ್ ಅಲ್ವಾ. 3 ಆಂಪಿಯರ್ ಕರೆಂಟ್ ಅಲ್ಲಿ ಮತ್ತೆ ಈ 1 ಆಂಪಿಯರ್ ಕರೆಂಟ್ 1.3 ಆಂಪಿಯರ್ ಕರೆಂಟ್ ಹೋದ್ರೆ ಎಷ್ಟಾಗುತ್ತೆ ಉಳಿಯೋದು, ಇಲ್ಲಿ ಉಳಿಯೋದು 3 ಆಂಪಿಯರ್ ಅಲ್ಲಿ. ಸೊ ಇಟ್ ವಿಲ್ ಬಿ ದಿ 1.7 ಆಂಪಿಯರ್ ಕರೆಂಟ್ ಹೋಗ್ತಾ ಇದೆ. ಸೊ ದ ಐ ಕರೆಂಟ್ ಇಟ್ ವಿಲ್ ಬಿ ದಿ ಆನ್ಸರ್ ಎಷ್ಟು 1.7. ಸೊ 1 ಪಾಯಿಂಟ್ ಬೇಕಾದ್ರೆ ನೋಡಿ ಇಲ್ವೇ 3 ಆಂಪಿಯರ್ ಕರೆಂಟ್ ಬರ್ತಾ ಇದೆ, ಇಲ್ಲಿ ಹೋಗ್ತಾ ಇರೋದೆಷ್ಟು 1.3 ಆಂಪಿಯರ್. ಆಮೇಲೆ ಈ ಕಡೆಯಿಂದ ಎಷ್ಟು ಆಂಪಿಯರ್ ಕರೆಂಟ್ ಬರ್ತಾ ಇದೆ, ಇಲ್ಲಿ ಎಷ್ಟು ಇದೆ 3 ಇದೆ. ಸೊ 3 is equals to ಏನಾಗಿರ್ಬೇಕು 1.3 ಪ್ಲಸ್ I ಆಗಿರುತ್ತೆ. ಸೊ I is equals to what 3 minus of 1.3, it will be the 1.7 ಆಗಿರುತ್ತೆ, that is I. Okay, the I.
Now, now we will see the next question. Okay, the next question is a current, a circuit has a section A, B, C as shown in the figure. If the potential at a point A, B, and C are V1, V2, V3, V1, V2, V3. Okay, potentials are V1. This is V1, V2, and this is V1, V2, and V3 ಇದೆ. So respectively, the potentials at a point O's. Okay. ಸೊ ಓ ಪಾಯಿಂಟ್ ಅಲ್ಲಿ ಈ ಒಂದು ಪಾಯಿಂಟ್ ಅಲ್ಲಿ ಓ ಪಾಯಿಂಟ್ ಅಲ್ಲಿ ಪೊಟೆನ್ಶಿಯಲ್ ಎಷ್ಟಿದೆ ಅನ್ನೋದನ್ನ ನಾವೇನ್ ಮಾಡ್ಬೇಕು ಕ್ಯಾಲ್ಕುಲೇಟ್ ಮಾಡ್ಬೇಕು. ಓ ಪಾಯಿಂಟ್ ಅಲ್ಲಿ ಪೊಟೆನ್ಶಿಯಲ್ ಎಷ್ಟಿದೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕು. ಈಗ ಏನಿದೆ ಅಂತ ಹೇಳಿದ್ರೆ ಕರೆಂಟ್ ಹೇಗ್ತಾ ಇದೆ ಈ ಕಡೆಯಿಂದ ಪಾಸ್ ಆಗ್ತಾ ಇದೆ. ಓಕೆ, ಕರೆಂಟ್ ಈ ಕಡೆಯಿಂದ ಪಾಸ್ ಆಗ್ತಾ ಇದೆ. ಸೊ ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ನಾವೇನ್ ಕ್ಯಾಲ್ಕುಲೇಟ್ ಮಾಡ್ಬೇಕು, ಈ ಓ ಪಾಯಿಂಟ್ ಅಲ್ಲಿ ಪೊಟೆನ್ಶಿಯಲ್ ಎಷ್ಟಿದೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕು. ದಟ್ ಈಸ್ ಅನ್ ಓ ಪಾಯಿಂಟ್, ವಿ ಪಾಯಿಂಟ್ ಅಲ್ಲಿ ಇಲ್ಲಿ ನೋಡಿ. So we know that is what here I1 plus I2 plus I3 is equals to 0. ಯಾವ ಪಾಯಿಂಟ್ ಈ ಪಾಯಿಂಟ್ ಓ ಪಾಯಿಂಟ್ ಅಲ್ಲಿ ಕನ್ಸಿಡರ್ ಮಾಡಿದ್ರೆ I1 ಹೋಗ್ತಾ ಇದೆ, I2 ಹೋಗ್ತಾ ಇದೆ, I3 ಹೋಗ್ತಾ ಇದೆ ಅಲ್ಲ, ವಿಚ್ ಇಸ್ ಈಕ್ವಲ್ಸ್ ಟು ವಾಟ್ ದಿಸ್ ಇಸ್. ಇದನ್ನ ನಾನು I1 ಅಂತ ಕನ್ಸಿಡರ್ ಮಾಡ್ತೀನಿ, ಇದನ್ನ I2 ಅಂತ ಕನ್ಸಿಡರ್ ಮಾಡ್ತೀನಿ, ಇದನ್ನ I3 ಅಂತ ಕನ್ಸಿಡರ್ ಮಾಡ್ತೀನಿ. ಓಕೆ, I1 ಹೋಗ್ತಾ ಇದೆ, I2 ಹೋಗ್ತಾ ಇದೆ, I3 ಹೋಗ್ತಾ ಇದೆ ಎಲ್ಲಿ ಓ ಪಾಯಿಂಟ್ ಇಂದ. ಓಕೆ, ನೌ ಐ ವಾಂಟ್ ಟು ಕ್ಯಾಲ್ಕುಲೇಟ್ ದಿಸ್ the current ಇಲ್ಲಿ. ಓಕೆ, I1, I2, I3. ಓಕೆ, ಈಗ ನಮ್ಗೇನ್ ಬೇಕು, ಈ ಪಾಯಿಂಟ್ ಅಲ್ಲಿ ವಿ ಪಾಯಿಂಟ್ ಅಲ್ಲಿ ಪೊಟೆನ್ಶಿಯಲ್ ಎಷ್ಟಿದೆ, ಈ ಓ ಪಾಯಿಂಟ್ ಅಲ್ಲಿ ಪೊಟೆನ್ಶಿಯಲ್ ವಿ ಇದೆ ಅಂತ ಕನ್ಸಿಡರ್ ಮಾಡ್ತೀನಿ. ಓಕೆ, ಈ ಪಾಯಿಂಟ್ ಅಲ್ಲಿ V1 ಇದೆ, ಇಲ್ಲಿ ವಿ ಇದೆ, V2, V3 ಇದೆ. ಓಕೆ, ಸೊ ಈ ಪಾಯಿಂಟ್ ಅಲ್ಲಿ ನಾನು ಓ ಪಾಯಿಂಟ್ ಅಲ್ಲಿ ದ ಕರೆಂಟ್ ಅನ್ನ ಹೇಗೆ ಬರಿಬಹುದು, ಸೊ ಕರೆಂಟ್ ಇಸ್ ಈಕ್ವಲ್ಸ್ ಟು ವಿ ಡಿವೈಡ್ ಬೈ ಆರ್ ಅಂತ ಬರಿಬಹುದಲ್ವಾ. ಐ ಇಸ್ ಈಕ್ವಲ್ಸ್ ಟು ವಿ ಡಿವೈಡ್ ಬೈ ಆರ್ ಅಕಾರ್ಡಿಂಗ್ ಟು ಓಮ್ಸ್ ಲಾ. ಸೊ ನನಗೇನ್ ಬೇಕು, I1 ಬೇಕು. ಸೊ I1 ಏನಾಗಿರುತ್ತೆ, ಸೊ I1 ಇಸ್ ಈಕ್ವಲ್ಸ್ ಟು ವಾಟ್, ಇಲ್ಲಿ ಪೊಟೆನ್ಶಿಯಲ್ ಇಲ್ಲಿಂದ I3 ಕರೆಂಟ್ ಹೋಗ್ತಾ ಇದೆ ಅಲ್ಲ, I3 ಕರೆಂಟ್ ಹೋಗ್ತಾ ಇದ್ರೆ ಏನಾಗುತ್ತೆ, ವಿ ಪೊಟೆನ್ಶಿಯಲ್ ಹೈಯರ್ ಪೊಟೆನ್ಶಿಯಲ್ ಇತ್ತು, ವಿ ಮೈನಸ್ ಆಫ್ ವಿ ಒನ್ ಇದೆ ಡಿವೈಡ್ ಬೈ ಎಷ್ಟಿದೆ ರೆಸಿಸ್ಟೆನ್ಸ್ R1 ಇದೆ, ಪ್ಲಸ್ ವಿ ಮೈನಸ್ ಆಫ್ V2 ಡಿವೈಡ್ ಬೈ R2 ಪ್ಲಸ್ ವಿ ಮೈನಸ್ ಆಫ್ V3 ಡಿವೈಡ್ ಬೈ R3 ವಿಚ್ ಇಸ್ ಈಕ್ವಲ್ಸ್ ಟು 0 ಅಂತ ಬರೀ. ಓಕೆ, ಫಾರ್ ದಿಸ್ ಒನ್ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ನಮ್ಗೆ ಏನ್ ಸಿಗುತ್ತೆ, ಸೊ ದಿಸ್ ಇಸ್ ವಿ ಡಿವೈಡೆಡ್ ಬೈ R1 ಪ್ಲಸ್ ವಿ ಡಿವೈಡ್ ಬೈ R2 ಪ್ಲಸ್ ವಿ ಡಿವೈಡ್ ಬೈ R3 ಮೈನಸ್ ಆಫ್ V1 ಡಿವೈಡ್ ಬೈ R1 ಪ್ಲಸ್ V2 ಡಿವೈಡ್ ಬೈ R2 ಪ್ಲಸ್ V3 ಡಿವೈಡ್ ಬೈ R3 ವಿಚ್ ಇಸ್ ಈಕ್ವಲ್ಸ್ ಟು 0 ಅಂತ ಬರೀತೀವಿ. ಸೊ ಇದನ್ನ ಈ ಕಡೆ ತಂದ್ರೆ ಏನಾಗುತ್ತೆ, ನಮ್ಗೆ ಮೈನಸ್ ಇರೋದೇನಾಗುತ್ತೆ, ಇದು ಪ್ಲಸ್ ಆಗುತ್ತೆ. ಸೊ ವಿ ನ ಇಲ್ಲಿ ಕಾಮನ್ ತೆಗಿತೀನಿ, ವಿ ಕಾಮನ್ ತೆಗೆದ್ರೆ ಏನಾಗುತ್ತೆ, 1 ಬೈ R1 ಪ್ಲಸ್ 1 ಬೈ R2 ಪ್ಲಸ್ 1 ಬೈ R3 ಇಸ್ ಈಕ್ವಲ್ಸ್ ಟು V1 ಡಿವೈಡೆಡ್ ಬೈ R1 ಪ್ಲಸ್ V2 ಡಿವೈಡ್ ಬೈ R2 ಪ್ಲಸ್ V3 ಡಿವೈಡ್ ಬೈ R3. ನಮಗೇನ್ ಬೇಕು, ಈ ಪಾಯಿಂಟ್ ಅಲ್ಲಿ ದ ಪೊಟೆನ್ಶಿಯಲ್ ಅಟ್ ಅ ಪಾಯಿಂಟ್ ವಿ ಪಾಯಿಂಟ್ ಅಲ್ಲಿ ನಾವೇನ್ ಕ್ಯಾಲ್ಕುಲೇಟ್ ಮಾಡ್ಬೇಕು, ವಿ ನ ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕು. ಸೊ ವಿ ಇಸ್ ಈಕ್ವಲ್ಸ್ ಟು ವಾಟ್ ಏನಾಗುತ್ತೆ, ಸೊ ವಿ ಇಸ್ ಈಕ್ವಲ್ಸ್ ಟು V1 ಡಿವೈಡ್ ಬೈ R1 ಪ್ಲಸ್ V2 ಡಿವೈಡ್ ಬೈ R2 ಪ್ಲಸ್ V3 ಡಿವೈಡ್ ಬೈ R3 ಹೋಲ್ ಡಿವೈಡೆಡ್ ಬೈ ಏನಾಗುತ್ತೆ, 1 ಡಿವೈಡ್ ಬೈ R1 ಪ್ಲಸ್ 1 ಡಿವೈಡ್ ಬೈ R2 ಪ್ಲಸ್ 1 ಡಿವೈಡ್ ಬೈ R3. ಸೊ ದಿಸ್ ಇಸ್ ದಿ ಆನ್ಸರ್. ಹಾಗಾಗಿ ಆನ್ಸರ್ ಏನಾಗಿರುತ್ತೆ, this is 1 divided by R1, 1 divided by R2. So ಇದನ್ನ ಹೇಗೆ ಬರೀತೀವಿ ನಾವು, ಹೀಗೂ ಬರೀಬಹುದಲ್ವಾ, 1 divided by R1 plus V2 divided by R2 plus V3 divided by R3. Okay, this is the whole term we will write in terms of 1 by to the power minus 1 ಅಂತ ಬರೀಬಹುದಲ್ವಾ. So this is whole power ಏನ್ ಬರೀತೀವಿ, 1 by R1 plus 1 by R2 plus 1 by R3 whole to the power minus 1. ಸೊ ಹಾಗಾಗಿ ಆನ್ಸರ್ ಯಾವ್ದಾಗಿರುತ್ತೆ, ಆಪ್ಷನ್ ಬಿ ಇಸ್ ದಿ ಆನ್ಸರ್. ಆಪ್ಷನ್ ಬಿ ಇಸ್ ದಿ ಆನ್ಸರ್. ಓಕೆ, ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟ್ಯಾಂಡ್ ದಿಸ್ ಕ್ವೆಶ್ಚನ್. ವಿ ವಿಲ್ ಸ್ಟಾಪ್ ದಿಸ್. ಓಕೆ, ಇವತ್ತಿಗೆ ಸಾಕು, ಅಂಡ್ ವಿ ವಿಲ್ ಸ್ಟಡಿ ಇನ್ ದಿ